ಇವತ್ತಿನ ಆಧ್ಯಾತ್ಮಿಕ ಜ್ಞಾನದ ಅಂಶ ಆಧ್ಯಾತ್ಮಿಕ ಗರ್ಭಾವಸ್ಥ ಮತ್ತೆ ಆಧ್ಯಾತ್ಮಿಕ ಪಾಲನೆ, ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಅಂಡ್ ಸ್ಪಿರಿಚುವಲ್ ಪ್ಯಾರೆಂಟಿಂಗ್. ಈ ಅಂಶವನ್ನು ಕೂಲಂಕುಷವಾಗಿ ನಮಗೆ ಜ್ಞಾನ ನೀಡೋದಕ್ಕೆ ಈಗಾಗಲೇ ಶುಭಾ ಮೇಡಮ್ ಅವರು, ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ ಶುಭಾ ಮೇಡಮ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ನಾವು ಸ್ವಾಗತ ಕೋರೋಣ. ಸಾಮೂಹಿಕವಾಗಿ ಈ ವೇದಿಕೆಗೆ ಆಗಮಿಸೋದಕ್ಕೆ ಅವ್ರಿಗೂ ಸ್ವಾಗತ ಕೋರೋಣ. ಶುಭಾ ಮೇಡಮ್. ಶುಭಾ ಮೇಡಮ್ ಜಾಯ್ನ್ ಆಗಿದ್ದೀರಾ? ಎಸ್. ಶುಭಾ ಮೇಡಮ್ ಕೇಳಿಸ್ತದಿಲ್ಲ? ಓಕೆ. ಕೇಳಿಸ್ತಿದೆಯಾ ಸರ್? ಕೇಳಿಸ್ತದೆ ಮೇಡಮ್. ನಿಮ್ಮ ವಿಡಿಯೋ ಆನ್ ಆಗಿಲ್ಲ. ಯಾಕೋ ಆನ್ ಆಗ್ತಿಲ್ಲ. ಅದು ಆನ್ ಆಗೋ ತನಕ ಹಂಗೆ ಆಡಿಯೋದಲ್ಲಿ ಮಾತಾಡ್ಲಾ ಸರ್? ಓಕೆ ಮೇಡಮ್. ರೈಟ್ ಮೇಡಮ್, ನಿಮ್ಗೆ ಈ ವೇದಿಕೆಗೆ ಸ್ವಾಗತ. ಮುಂದುವರಿಸಿ. ಥ್ಯಾಂಕ್ ಯು ಸೋ ಮಚ್. ಅದು ವಿಡಿಯೋ ಆನ್ ಆದ ತಕ್ಷಣ ನಾನು ವಿಡಿಯೋ ಆನ್ ಮಾಡ್ಕೊಂತೀನಿ. ಎಸ್ ಎಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಸರ್. ಓಕೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿಗೆ ಮತ್ತೆ ನನ್ನ ಎಲ್ಲಾ ಧ್ಯಾನ ಮಾರ್ಗದರ್ಶಕ ಗುರುಗಳಿಗೆ ನನ್ನ ಹೃದಯಪೂರ್ವಕ ಅನಂತ ಶತಕೋಟಿ ಧನ್ಯವಾದಗಳು. ನನಗೆ ಇಂತಹ ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟ ರಂಗಸ್ವಾಮಿ ಸರ್ಗೆ ಮತ್ತೆ ಈ ಗ್ರೂಪಿಗೆ ಸಂಬಂಧಿಸಿದ ಪ್ರತಿಯೊಬ್ಬ ಆತ್ಮ ಬಂಧುಗಳಿಗೆ, ಝೂಮ್ ಮೂಲಕ ಯೂಟ್ಯೂಬ್ ಮೂಲಕ ವೀಕ್ಷಿಸುತ್ತಿರುವ ಧ್ಯಾನಿಗಳಿಗೂ ಸಹ ನನ್ನ ಹೃದಯಪೂರ್ವಕ ಪಾದಾಭಿವಂದನೆಗಳು. ನನ್ನ ಹೆಸರು ಕೆಜಿ ಶುಭಾ. ನಾನು ಭದ್ರಾವತಿಯ ನಿವಾಸಿ. ನಾನು ಕಳೆದ 3 ವರ್ಷದಿಂದ ಧ್ಯಾನಕ್ಕೆ ಬಂದಿದ್ದೀನಿ. ಇವತ್ತು ನಂದು ಸರ್ ಕೊಟ್ಟಿದ್ದೊಂದು ಅದ್ಭುತವಾದ ಟಾಪಿಕ್ ಅಂದ್ರೆ ಆಧ್ಯಾತ್ಮಿಕತೆ ಗರ್ಭಧಾರಣೆ, ಆಧ್ಯಾತ್ಮಿಕತೆ ಪಾಲನೆ ಅಂತ. ಯಾಕಂದ್ರೆ ಇದು ಒಂದು ಅದ್ಭುತವಾದ ಟಾಪಿಕ್ ಅಂತಾನೆ ಹೇಳ್ಬೋದು. ಬಟ್ ಎಲ್ಲರೂ ಇದನ್ ಮಾಡಕ್ ಸಾಧ್ಯನಾ ಅಂದ್ರೆ, ಯಾರ್ಯಾರು ನಾವು ಧ್ಯಾನ ಮಾಡ್ತಿರ್ತೀವೋ, ಯಾರ್ಯಾರು ಈ ಆಧ್ಯಾತ್ಮಿಕತೆ ನಾವು ಹಾದಿಯಲ್ಲಿ ಇರ್ತೀವೋ, ಅವ್ರ ಅತ್ಯುನ್ನತವಾದ ಒಂದು ಆತ್ಮವನ್ನು ಈ ಭೂಮಿಗೆ ತರಲು ನಾವೆಲ್ಲರೂ ಮಾಡ್ಬೋದು, ಟ್ರೈ ಮಾಡ್ಬೋದು ಧ್ಯಾನದ ಮೂಲಕ ಅಂತ ಹೇಳ್ತೀನಿ. ಯಾಕಂದ್ರೆ ನಿಜವಾಗ್ಲು ಇವತ್ತು ನಾವು ಪ್ರೆಗ್ನೆಂಟ್ ಆಗ್ತಿದೀವಿ, ಮಗು ಮಾಡ್ಕೊಂತಿದೀವಿ ಅಂತಂದ್ರೆ ಯಾವುದೇ ಒಂದು ಮಗುನಲ್ಲ, ಒಂದು ಉನ್ನತವಾದ ಆತ್ಮನ ಈ ಭೂಮಿಗೆ ತರ್ಬೇಕು ಅಂತಂದಾಗ ನಾವ್ ಎಷ್ಟು ಅದೃಷ್ಟ ಮಾಡಿರ್ಬೇಕು ಹೇಳ್ರಿ. ಹಾಗಾಗಿ ಒಂದ್ ಸೆಕೆಂಡ್ ಸರ್. Recording in progress. ಓಕೆ ಮೇಡಮ್. ಒಂದು ಉನ್ನತವಾದ ಆತ್ಮವನ್ನು ನಾವು ಈ ಈ ಭೂಮಿಗೆ ತರ್ಬೇಕು ಅಂದ್ರೆ ನಮ್ಮ ಗರ್ಭ ಎಷ್ಟು ನಾವು ಅದೃಷ್ಟ ಮಾಡಿರ್ಬೇಕು, ನಾವ್ ಪೇರೆಂಟ್ಸ್ ಎಷ್ಟು ಅದೃಷ್ಟ ಮಾಡಿರ್ಬೇಕು. ಯಾಕಂದ್ರೆ ಇವತ್ತು ನಮಗ್ ಆ ನಾಲೆಜ್ ಇತ್ತು, ಓಕೆ. ನಾಲೆಜ್ ಇಲ್ಲ ಅಂತಂದಾಗ ನಾವು ಯಾವುದೇ ಅಂದ್ರೆ ನಮ್ ಫ್ರೀಕ್ವೆನ್ಸಿ ಅನುಸಾರವಾಗಿ ನಾವು ಈ ಆತ್ಮವನ್ನು ಭೂಮಿಗೆ ತರ್ತಾ ಇರ್ತೀವಿ, ಅಂದ್ರೆ ಒಂದ್ ಮಗುನ ನಾವ್ ಮಾಡ್ಕೊಂತ ಇರ್ತೀವಿ. ಆದ್ರೆ ಈ ಆಧ್ಯಾತ್ಮಿಕತೆ ಅನ್ನೋ ಒಂದು ನಾಲೆಜ್ ಸಿಕ್ಕ ಮೇಲೆ ನಾವು ಸಹ ಈಗ ಲೈಕ್ ಶಂಕರಾಚಾರ್ಯರು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಈ ತರದವ್ರನ್ನೆಲ್ಲ ನಾವು ಭೂಮಿಗೆ ತರಬೇಕು ಅಂದಾಗ ನಾವ್ ಇನ್ನೆಷ್ಟು ಅದೃಷ್ಟ ಮಾಡಿರ್ಬೋದು ಅಲ್ವಾ? ಅದಕ್ ಮೇನ್ ಅಂದ್ರೆ ಆಧ್ಯಾತ್ಮಿಕತೆ ಒಂದು ನಾಲೆಜ್ ತುಂಬಾನೇ ಅವಶ್ಯಕತೆ ಇದೆ. ಹೆಂಗೆ ಅಂತಂದ್ರೆ ಈಗ ನಮ್ಮ ಭೂಮಿಯ ಒಂದು ಫ್ರೀಕ್ವೆನ್ಸಿ ಎಷ್ಟು ಹೆಚ್ಚಾಗ್ತಿದೆ ಅಂದ್ರೆ ಉನ್ನತವಾದ ಆತ್ಮಗಳೆಲ್ಲ ಅಂದ್ರೆ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಭೂಮಿಗೆ ಬಂದು ಲೋಕ ಕಲ್ಯಾಣ ಕೆಲಸ ಮಾಡಕ್ ರೆಡಿ ಇದ್ದಾರೆ. ಅಂದ್ರೆ ಈಗ ಹೇಳ್ತಿದೀವಿ ಸತ್ಯಯುಗ ಸ್ಟಾರ್ಟ್ ಆಗ್ತಿದೆ ಅಂತ. ಆ ಒಂದು ಫ್ರೀಕ್ವೆನ್ಸಿ ಅನುಸಾರ ನಮ್ ಭೂಮಿಯು 3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ ಗೆ ಶಿಫ್ಟ್ ಆಗಿದೆ. ಈ ಟೈಮ್ ಅಲ್ಲಿ ಒಂದು ಹೈಯರ್ ಸೋಲ್ ಕನೆಕ್ಟ್ ಆಗೋದಾಗ್ಲಿ,
ಯಾರ್ಯಾರು ಈ ಆಧ್ಯಾತ್ಮಿಕತೆಯಲ್ಲಿ ಸಾಧನೆಯಲ್ಲಿದ್ದಾರೋ ಅವ್ರು ಬೇಗ ಅವ್ರ ಆತ್ಮ ಉನ್ನತಿ ಮಾಡ್ಕೊಳಕ ಒಂದು ಅದ್ಭುತವಾದ ಟೈಮ್. ಈ ಟೈಮಲ್ಲಿ ನಾವು ಗಂಡ ಹೆಂಡತಿ ಇಬ್ರು ಧ್ಯಾನ ಮಾಡಿ, ಅಂದ್ರೆ ಇಬ್ರು ಮೇನ್ ವೆಜಿಟೇರಿಯನ್ ಆಗಿರ್ಬೇಕು, ಇಬ್ರು ಧ್ಯಾನ ಮಾಡ್ತಿರ್ಬೇಕು, ಇಬ್ರಿಗೂ ಆಧ್ಯಾತ್ಮಿಕತೆ ಜ್ಞಾನ ಇರ್ಬೇಕು. ಅಂದ್ರೆ ಈಗ ಆ ತರ ಬರೋರು ಅದೇ ತರ ಎನ್ವಿರಾನ್ಮೆಂಟ್ ನ ಫ್ಯಾಮಿಲಿನ ಚೂಸ್ ಮಾಡ್ಕೊಂತಾರ. ನಾವೇನ್ ಅನ್ಕಂತೀವಿ, ನಾವ್ ಮಕ್ಕಳನ್ನ ಚೂಸ್ ಮಾಡ್ಕೊಂಡ್ ಬರ್ತೀವಿ ಅಂತ ಅಲ್ಲ, ಇಲ್ಲಿ ಆ ಮಕ್ಳೇ ನಮ್ಮನ್ನ ಚೂಸ್ ಮಾಡ್ಕೊಂಡ್ ಬರ್ತಾರ. ಆ ಹೈಯರ್ ಅಂದ್ರೆ ನಾವ್ ಮಕ್ಳು ಮಾಡ್ಕಂತೀವಿ, ಎಲ್ಲರೂ ಮಾಡ್ಕಂತಾರ, ಇಲ್ಲ ಅಂತಲ್ಲ, ನಮ್ಮ ಒಂದು ಫ್ರೀಕ್ವೆನ್ಸಿ ಅನುಸಾರವಾಗಿ ಬರ್ತಾರ. ಆದ್ರೆ ಈ ತರ ಆಧ್ಯಾತ್ಮಿಕತೆ ಒಂದು ಜ್ಞಾನ ಅನ್ನೋದು ಬಂದಾಗ ನಮ್ಮ ಎರಡು ಆತ್ಮಗಳು, ನಮ್ದು ಹಸ್ಬೆಂಡ್ದು ಆತ್ಮ ಎಲ್ಲಾ ಕೋನಗಳಿಂದ ಪರಿಪಕ್ವತೆ ಆದಾಗ, ಪರಿಶುದ್ಧತೆ ಆದಾಗ, ಪರಿಪೂರ್ಣತೆ ಹೊಂದಾಗ ಆ ತರ ಆತ್ಮಗಳು ನಮ್ಮನ್ನ ಹುಡ್ಕೊಂಡ್ ಬರ್ತಾವಂತ. ಅಂದ್ರೆ ಮೇನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಧ್ಯಾತ್ಮಿಕತೆಯಿಂದ ಕೂಡಿರ್ಬೇಕು. ತಂದೆ ತಾಯಿ ವೆಜಿಟೇರಿಯನ್ ಆಗಿರ್ಬೇಕು. ಆ ಆತ್ಮಗಳು ಭೂಮಿಗ್ ಬರ್ತಾವಂದ್ರೆ ಸುಮ್ನೆ ಅಂತೂ ಬರಲ್ಲ. ಒಂದು ಲೋಕ ಕಲ್ಯಾಣ ಕೆಲ್ಸಕ್ ಬರ್ತಾವಂದ್ರೆ ಅವ್ರಿಗ್ ಬೇಕಾಗಿರೋಂತ ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕು. ಮತ್ತೆ ಅವ್ರು ಬರಂತ ಕೆಲ್ಸಕ್ಕೆ ನಾವು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಪರಿಪೂರ್ಣತೆಯಿಂದ ನಾವು ಅವಕ್ಕೆ ಹೆಲ್ಪ್ ಮಾಡ್ಬೇಕು. ಸುಮ್ನೆ ನಾವ್ ಇದು ಒಂದ್ ಸೆಕೆಂಡ್, ಅವಕ್ಕೆ ಏನಕ್ಕೆ ಪರ್ಪಸ್ಗೆ ಬರ್ತಿದಾರೋ ಆ ಒಂದ್ ಪರ್ಪಸ್ಗೆ ನಾವು ಅವ್ರಿಗೊಂದು ಆ ಫ್ರೀಡಮ್ ಕೊಡ್ಬೇಕು. ನಾವ್ ಕೊಡ್ಲಿಲ್ಲ ಅಂದ್ರೆ ವಾಪಸ್ ಹೋಗ್ಬಿಡ್ತಾವ್. ಹಾಗಾಗಿ ಇದಕ್ ನಾನು ಕನ್ನಡದಲ್ಲಿ 21 days ಕಾನ್ಶಿಯಸ್ ಪ್ರೆಗ್ನೆನ್ಸಿ ಅಂತ ಮಾಡಿದ್ವಿ. ಅಂದ್ರೆ ಒಂದು ತಾಯಿ ಫಸ್ಟ್ ಗಂಡ ಹೆಂಡತಿಗೆ ನಾವು 41 days 21 days ಸಂಕಲ್ಪ ಕೊಡಿಸ್ತೀವಿ. ಅಂದ್ರೆ ನಮ್ದ್ರಲ್ಲಿ ಮೀನಾ ಕಾಕುಬಾಳ್, ವೆಂಕಟೇಶ್ ಕಾಕುಬಾಳ್ ಅಂತ ಹಸ್ಬೆಂಡ್ ಅಂಡ್ ವೈಫ್ ಇದ್ದಾರೆ, ಮೆಡಿಟೇಟರ್ಸ್. ಅವರು ಕನ್ನಡ, ಹಿಂದಿ, ತೆಲುಗುನಲ್ಲೂ ಸಹ ದಿವ್ಯ ಸಂತಾನ ಪ್ರಾಪ್ತಿರಸ್ತು ಅಂತ ಒಂದ್ ವರ್ಕ್ಶಾಪ್ ಮಾಡಿದಾರ. ಆ ವರ್ಕ್ಶಾಪ್ ಅಲ್ಲಿ ಏನು ಅಂತಂದ್ರೆ, ಗಂಡ ಹೆಂಡತಿ ಕೂರ್ಸಿ ಯಾರ್ ಮಕ್ಳಿಗೆ ಮಾಡ್ಕೊಳಕ್ ರೆಡಿ ಇದಾರೋ ಅವ್ರನ್ನ ಕೂರ್ಸಿ ಧ್ಯಾನ ಕೂರ್ಸೋದು. ಅಂದ್ರೆ ಅವ್ರ ಚಕ್ರಾಸ್ ಕ್ಲೀನ್ ಮಾಡೋದು, ಬಾಡಿ ಕ್ಲೀನ್ ಮಾಡೋದು, ಆರ ಕ್ಲೀನ್ ಮಾಡೋದು, ಕರ್ಮ ಕ್ಲೀನ್ ಮಾಡೋದು, ಆ ಪ್ರೊಸೆಸ್ ಎಲ್ಲ ಮಾಡಿಸ್ತಾರೆ. ಅದು ನಮಗ್ ಗೊತ್ತಾಗುತ್ತಾ ಇಲ್ವಾ ಬೇಡ, ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಒಟ್ಟಿಗೆ ಧ್ಯಾನ ಕೂತಾಗ ಏನಾಗ್ತತೆ, ಅವ್ರಲ್ಲಿ ಏನೇ ಮಾಡಿಸ್ತಿದ್ರು ಅದು ಪ್ರೊಸೆಸ್ ನಮ್ ಬಾಡಿಲಿ ನಡೀತಾ ಇರ್ತತೆ. ಅಂದ್ರೆ ಈಗ ನಾವ್ ಒಂದ್ ಹೊಸ ಮನೆಗ್ ಹೋಗ್ಬೇಕಾದ್ರೆ ಸುಮ್ನೆ ಹೋಗ್ತೀವ, ಫಸ್ಟ್ ಕ್ಲೀನ್ ಮಾಡಿ ಹೋಮ, ಹವನ, ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ತರ ಎಲ್ಲಾ ಮಾಡಿ ಎಂಟರ್ ಆಗ್ತೀವಿ. ಅದೇ ತರ ಒಂದು ಉನ್ನತವಾದ ಆತ್ಮ ನನ್ ಗರ್ಭ ಧರಿಸ್ಬೇಕು ಅಂದಾಗ ನಾವಿಬ್ರು ಗಂಡ ಹೆಂಡತಿ ಫ್ರೀಕ್ವೆನ್ಸಿ ಎಷ್ಟು ಪ್ಯೂರ್ ಆಗಿರ್ಬೇಕು. ನನ್ನ ಗರ್ಭ ಇದು ಒಂದು ಜನ್ಮದ್ದಲ್ಲ, ಎಷ್ಟೋ ಜನ್ಮ ತಗೊಂಡ್ ಬಂದಿರ್ತತೆ. ಆ ಜನ್ಮದ ಕರ್ಮ ಎಲ್ಲ ಕ್ಲೀನ್ ಮಾಡಿ ನಾವೊಂದು ಹೆಂಗ ಗರ್ಭ ಗುಡಿಯಲ್ಲಿ ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಬೇಕಾದ ಪ್ರಾಸೆಸ್ ಮಾಡಿಸ್ತಾರೋ ಆ ತರ ಗರ್ಭಧಾರಣೆ ಅಂದ್ರೆ ಅಷ್ಟು ಒಂದು ಅತ್ಯುನ್ನತವಾದ ಪ್ರಕ್ರಿಯೆ ಅದು. ಸುಮ್ನೆ ಸೇರ್ತೀವಿ, ಮಕ್ಳು ಮಾಡ್ಕಂತೀವಿ, ಹುಟ್ಟಿಸ್ತೀವಿ ಅಂತಲ್ಲ, ಎಲ್ಲರೂ ಮಾಡ್ತಾರ, ಪ್ರಾಣಿಗಳು ಮಾಡ್ತಾವ. ಇವತ್ತು ಮನುಷ್ಯನಿಗೆ ಭಗವಂತ ಈ ಆಧ್ಯಾತ್ಮಿಕತೆ ಜ್ಞಾನ ಕೊಟ್ಟಿದ್ದಾನ. ನಾನೇ ದೇವ್ರು ಅನ್ನೋ ಒಂದು ಪರಿಪೂರ್ಣತೆ ನಿಮ್ಮಲ್ಲಿ ಯಾವಾಗ ಬರುತ್ತೋ ಆಗ ನಮ್ಮಿಂದ ನಾವು ದೇವ್ರ ತಾನೇ ಹೊರಗ್ ಬರಕ್ ಸಾಧ್ಯ. ನಮ್ಮ ಇಬ್ರ ಫ್ರೀಕ್ವೆನ್ಸಿ ಅನುಸಾರವಾಗಿ ಅಂತ ಉನ್ನತವಾದ ಆತ್ಮ ಬರ್ಬೇಕು ಅಂದ್ರೆ ನಮ್ಮಿಬ್ರಿಗೆ ಎಷ್ಟು ನಾಲೆಜ್ ಇರ್ಬೇಕು. ಅದಾದ್ಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಡೇ 1 ಇಂದ ಆ ತಾಯಿ ಆ ಸೋಲ್ ಜೊತೆ ಕನೆಕ್ಟ್ ಆಗಿರ್ತಾಳ. ಅಂದ್ರೆ ಫಸ್ಟ್ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಪ್ರೊಸೆಸ್ ನಡೆದ್ಮೇಲೆ ಮೇ ಬಿ ಅದ್ 1 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ನಿಮ್ಮಿಬ್ರ ಫ್ರೀಕ್ವೆನ್ಸಿ ಅನುಸಾರ ಆ ಮಾಸ್ಟರ್ಸ್ ಬರ್ತಾರ. ಬಂದು ಫಸ್ಟ್ 41 days ನಮ್ಮ ಇಬ್ರು ಗಂಡ ಹೆಂಡತಿದು ಬಾಂಡಿಂಗ್ ನ ಚೆಕ್ ಮಾಡ್ತಾರ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರ. ನೀವ್ ಅನ್ಕೊಂಡ್ಬಿಡ್ಬೋದು ಹಿಂಗೆ ಅಂತ ಅಲ್ಲ, 41 days ಅಬ್ಸರ್ವ್ ಮಾಡ್ತಾರ ಮನೆ ವಾತಾವರಣ, ಇವ್ರಿಬ್ರು ಬಾಂಧವ್ಯ ಅದು ಅಂದ್ರೆ ಪ್ಯೂರ್ ಆಗಿದೆಯಾ ಇಲ್ಲ ಈ ತರ ಜಗಳ ಮಾಡ್ತಿದಾರ, ಒಳಗೊಂದ್ ಹೊರಂಗ ಅಂತ ಎಲ್ಲಾ ನೋಡಿ ಆಮೇಲೆ ಫಸ್ಟ್ ತಾಯಿ ಆರ ಎಂಟರ್ ಆಗುತ್ತಂತೆ. ತಾಯಿ ಆರ ಎಂಟರ್ ಆಗಿ ಆ ಫ್ರೀಕ್ವೆನ್ಸಿ ಅದಕ್ಕ ಸೆಟ್ ಆಯ್ತು ಅಂದಾಗ ಭೌತಿಕವಾಗಿ ಪ್ರೆಗ್ನೆಂಟ್ ಆಗ್ತಾವ. ಪ್ರೆಗ್ನೆಂಟ್ ಆದ್ಮೇಲೆ ಸಹ ತಾಯಿ ಡೇ 1 ಇಂದಾನೆ ಆ ಸೋಲ್ ಜೊತೆ ಕನೆಕ್ಷನ್ ಇರ್ತೈತಿ. ನಾವಂತೀವಿ ಇಲ್ಲ ಮೇಡಮ್ 3 ತಿಂಗಳ ತನಕ ಏನ್ ಗೊತ್ತಿರ್ತೈತಿ ಬಿಡ್ರಿ ಅಂತ. ಒಂದು ಸೋಲ್ ಎಂಟರ್ ಆಗ್ಬೇಕಂದ್ರೆ ಅದು ಸೋಲ್ ಆಗಿರೋದಕ್ ತಾನೆ ನಮ್ ಗರ್ಭದಲ್ಲಿ ಎಂಟರ್ ಆದಾಗ ಆ ಡೇ 1 ಇಂದ ಕಾನ್ಶಿಯಸ್ ಅಲ್ಲಿ ಇರುತ್ತದು. ಆ 1 ದಿನ ಇಂದಾನೆ ತಾಯಿ ಅದ್ರ ಜೊತೆ ಕಮ್ಯುನಿಕೇಶನ್ ಮಾಡೋ ಸ್ಟಾರ್ಟ್ ಮಾಡ್ಬೇಕು. ಇದು ಎಷ್ಟು ಈಗೆಲ್ಲ ಕೌನ್ಸಿಲಿಂಗು ಅದು ಇದು ಅಂತ ದುಡ್ಡು ತಗೊಂತಾರ. ಬಟ್ ಇದಕ್ಕೆ ಯಾವ್ದು ಬೇಡ, ಧ್ಯಾನ ಮಾಡ್ರಿ,
ಕರೆಕ್ಟ್ ಆಗಿ ನಮಗೆ ಆತ್ಮಜ್ಞಾನ ಸಿಗ್ತತೆ. ನಮ್ಮಲ್ಲಿ ಎಷ್ಟೋ ಮಾಸ್ಟರ್ಸ್ ನಾನೇ ಕಾನ್ಶಿಯಸ್ ಪ್ರೆಗ್ನೆನ್ಸಿ ಮಾಡಿದೀವಿ. ತೆಲುಗುನಲ್ಲೂ ಇದೆ, ಹಿಂದಿ ಕನ್ನಡದಲ್ಲೂ ಇದೆ. ಇದ್ರಲ್ಲಿ ಏನು ಅಂದ್ರೆ ಡೇ 1 ಇಂದ ಮಗು ಜೊತೆ ತಾಯಿ ಹೆಂಗ್ ಕಮ್ಯುನಿಕೇಟ್ ಮಾಡ್ಬೇಕು, ಒಂದು ಊಟ ಮಾಡ್ಬೇಕಾದ್ರೆ, ಕೆಲ್ಸ ಮಾಡ್ಬೇಕಾದಾಗ ಪ್ರತಿಯೊಂದು ನಾನು ಆ ಮಗು ಜೊತೆ ಮಾತಾಡ್ಕೊಂಡ್ ಮಾಡಿದಾಗ ಏನಾಗುತ್ತೆ, ಆ ಮಗುಗ್ ಏನೋ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಬಂದ್ರೆ ನೋ ಪ್ರಾಬ್ಲಮ್. ಆದ್ರೆ ನಾರ್ಮಲ್ ಸೋಲ್ಸ್ ಬಂದಾಗ ಏನಾಗುತ್ತೆ, ಅದು ಗತ ಜನ್ಮದಲ್ಲಿ ಯಾವ ಟ್ರಾಮಾ ತಗೊಂಡ್ ಬಂದಿರುತ್ತೋ, ಯಾವೊಂದ್ ಇದರಿಂದ ಅದು ವಾಪಸ್ ಬಂದಿರುತ್ತೋ, ಆ ಭಯ, ಆ ಒಂದು ಹೆದರಿಕೆಯಲ್ಲೇ ಇದ್ದಾಗ ಏನಾಗ್ತತೆ, ನಾವು ತಂದೆ ತಾಯಿ ಆದರೂ ಅವ್ರಿಗೆ ಆ ಕಂಫರ್ಟ್ ಝೋನ್ ಕೊಟ್ಟು ಒಂಥರ ಮಾರಲ್ ಆಗಿ ಹೇಳ್ತಾ ಇದ್ದಾಗ ಅದು ಫೀಲ್ ಆಗುತ್ತೆ. ಅಂದ್ರೆ ನಾನ್ ಚೂಸ್ ಮಾಡ್ಕೊಂಡ್ ಬಂದಿರೋ ಸರಿ ಇದೆ, ಇವ್ರು ನನ್ನ ತುಂಬಾ ಪ್ರೀತಿ ಮಾಡ್ತಾರ. ನೀವ್ ಅನ್ಕೋಬಹುದು ಬಿಡ್ರಿ ಮೇಡಮ್ ಅದಕ್ಕೆ ಏನ್ ಅರ್ಥ ಆಗುತ್ತೆ ಅಂತ. 100% ಒಂದ್ ಸೋಲು ತಾಯಿ ಗರ್ಭ ಎಂಟ್ರಾಗಿ ಭೂಮಿಗ್ ಬಂದ್ 2 years ಬೇಬಿ ತನಕ ತುಂಬಾ ಕಾನ್ಶಿಯಸ್ ಆಗಿ ತಾಯಿ ತಂದೆ ಪ್ರತಿಯೊಂದ್ ಮಾತು ಆಲೋಚನೆಗಳನ್ನ ಸಕ್ ಮಾಡ್ತಾ ಇರುತ್ತೆ. ಈವನ್ ಆಧ್ಯಾತ್ಮಿಕತೆ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ತಾಯಿ ಏನಾಗಿದ್ರು ಧ್ಯಾನಿ ಆಗಿದ್ರೆ, ಸರಿಯಾಗಿ ಅವಳು ಧ್ಯಾನ ಮಾಡ್ತಿದ್ರೆ ಅದ್ರದ್ದು ಏನ್ ಟ್ರಾಮಾ ತಗೊಂಬಂದಿರುತ್ತೋ ಆ ಪ್ರತಿ ಒಂದು ಟ್ರಾಮಾನು ಆ ತಾಯಿ ಧ್ಯಾನದ ಮೂಲಕ ಹೀಲ್ ಮಾಡ್ಬೋದು. ಇದು ನಮಗೆ ಎಷ್ಟು ಒಂದು ಗಾಡ್ ಗಿಫ್ಟ್ ಅಂದ್ರೆ, ಇದು ಅದೇ ನಾನ್ ಮೆಡಿಟೇಟರ್ಸ್ಗೆ ಈ ಜ್ಞಾನ ಸಿಗಲ್ಲ. ಹೆಂಗೋ ಬಸರಾಗಿದೀವಿ, ಹಡಿತೀವಿ ಅದಲ್ಲ. ನಾವ್ ಡೇ 1 ಇಂದ ಈ ತರ ಧ್ಯಾನ ಮಾಡಿ ಆ ಬೇಬಿ ಜೊತೆ ಕಮ್ಯುನಿಕೇಟ್ ಆದಾಗ ಏನಾಗುತ್ತೆ, ನಮ್ ಮಾತದ್ ಕೇಳುತ್ತೆ. ನನಗೆ ಎಂತಹ ತರ ಬೇಕೋ ಆ ತರ ಮಗು, ಅಂದ್ರೆ ಅಲ್ಲಿಂದಾನೇ ನಮ್ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಕೃಷ್ಣನ್ ಕಥೆಯಲ್ಲೂ ಕೇಳಿರ್ಬೋದು, ಪ್ರಹ್ಲಾದನ್ ಕಥೆಯಲ್ಲೂ ಕೇಳಿರ್ಬೋದು, ಅಭಿಮನ್ಯು ಕಥೆನೂ ಕೇಳಿರ್ಬೋದು ಅಲ್ವಾ. ಅಭಿಮನ್ಯು ಚಕ್ರವ್ಯೂಹ ಮತ್ತೆ ಕತೆ ಕೃಷ್ಣ ಸುಭದ್ರೆ ಗರ್ಭದಲ್ಲಿದ್ದಾಗ ತಾನೆ ಹೇಳಿದ್ದು. ಅದು ಅವ್ನ್ ಎಂಟ್ರಾಗದ್ ಕೇಳಿರ್ತಾನ, ವಾಪಸ್ ಬರೋದ್ ಕೇಳಿರಲ್ಲ. ಹಾಗಾಗಿ ಅವನು ಅರ್ಧಕ್ಕೆ ಜೀವ ಹೋಗುತ್ತೆ. ಮತ್ತೆ ಕೃಷ್ಣ ದೇವಕ್ಕೆ ಗರ್ಭದಲ್ಲಿದ್ದಾಗ ದಿನಾಲು ನಾರದ ಮುನಿಗಳು ಬಂದ್ ಕತೆ ಹೇಳ್ತಿರ್ತಾರಂತೆ. ಅದು ಸಹ ಒಂದು. ಇನ್ನೊಂದ್ ಪ್ರಹ್ಲಾದನ್ ಕಥೆಯಲ್ಲಿ ಅಲ್ಲೂ ಸಹ ಅಷ್ಟೇ, ತಾಯಿ ಗರ್ಭದಲ್ಲಿದ್ದಾಗೆ ತಾನೆ ನಾರದ ಕತೆ ಹೇಳ್ತಿದ್ದಾಗ ಅವ್ರ ಅಮ್ಮ ಮಲಗಿದ್ರು ಸಹ ನಾನಿದೀನಿ ನಾರದ ಹೇಳ್ರಿ ಅಂತ ಹೇಳ್ತಾನೆ. ಅಂದ್ರೆ ಆ ಒಂದು ವೇದ ಪುರಾಣ ಕಾಲದಿಂದನೇ ಇದು ಪ್ರೂವ್ ಆಗಿದೆ, ಸೈಂಟಿಫಿಕ್ ಇಂದನೂ ಪ್ರೂವ್ ಆಗಿದೆ. ನಾವೇ ಅಡಾಪ್ಟ್ ಮಾಡ್ಕೊಬಾರ್ದು. ಕಾನ್ಶಿಯಸ್ ಪ್ರೆಗ್ನೆನ್ಸಿ ಅಂದ್ರೆ ಆಧ್ಯಾತ್ಮಿಕತೆ ಗರ್ಭಧಾರಣೆ ಅಂದ್ರೆ ಪ್ರತಿಯೊಂದು ನಾವು ಆ ಮಗುನ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು. ನಾನು ಊಟ ಮಾಡೋ ರೀತಿ, ಆಲೋಚನೆ ಮಾಡೋ ರೀತಿ, ಕೆಲಸ ಮಾಡೋ ರೀತಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ತೈತೆ. ತಾಯಿಯ ಪ್ರತಿಯೊಂದು ಆಲೋಚನೆ ಮಾತುಗಳು ಆ ಮಗು ಸಕ್ ಮಾಡ್ತಾ ಇರ್ತೈತೆ. ತಾಯಿ ಸಂಕಟ ಪಟ್ಟಾಗ, ತಾಯಿ ಏನಾದ್ರೂ ಟೆನ್ಷನ್ ಮಾಡ್ಕೊಂಡಾಗ ಸಹ ಅದು ಇದಾಗುತ್ತೆ. ಮತ್ತೆ ತಂದೆ ತಾಯಿಗೆ ಅಂದ್ರೆ ಮನ್ಸಿಲ್ದೆ ಪ್ರೆಗ್ನೆಂಟ್ ಆಗಿರ್ತಾರಲ್ಲ, ಅಂದ್ರೆ ತಾಯಿಗ ಆ ಮಗು ಮೇಲೆ ರಿಜೆಕ್ಷನ್ ಭಾವನೆ ಇದ್ರೆ ಅಬ್ಸರ್ವ್ ಮಾಡಿ, ಆ ಮಗು ಏನ್ ಮಾಡುತ್ತಂತೆ, ಅಂತವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಸಿಸರೇನೆ ಆಗೋದು. ಯಾಕೆ ಅಂದ್ರೆ ಆ ತಾಯಿ ರಿಜೆಕ್ಷನ್ ಭಾವನೆ ಇದ್ದಾಗ ಆ ಮಗು ಏನ್ ಅನ್ಕಂತಂತೆ, ಮೇ ಬಿ ನಾನು ಅಂದ್ರೆ ಇದು ನಾನು ಹೈಯರ್ ಮಾಸ್ಟರ್ ಬಗ್ಗೆ ಅಲ್ಲ, ನಾರ್ಮಲ್ ಆಗಿ ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ, ಅಂದ್ರೆ ಈಗ ಅವ್ರಿಗೆ ಇಷ್ಟನೇ ಇರಲ್ಲ, ಬೇಗ ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ರಿಜೆಕ್ಷನ್ ಭಾವನೆ ಇರ್ತದೆ ತಾಯಿ ಮನ್ಸಲ್ಲಿ. ಅದನ್ನ ನನ್ನ ಜೀವನದಲ್ಲೂ ನನಗೆ ಫೀಲ್ ಆಯ್ತು ಇದು ನೋಡಿದಾಗ. ಅಂದ್ರೆ ಯಾರಿಗ್ ಇಷ್ಟ ಇರೋದಿಲ್ಲ ಆ ಮಗು ಏನ್ ಅನ್ಕಂತೈತೆ, ತಾಯಿಗ್ ನನ್ ಈಗ್ಲೇ ಇಷ್ಟ ಇಲ್ಲ, ಹಾಗಾಗಿ ಏನ್ ಮಾಡುತ್ತದ್ ಹೊರಗ್ ಹೋಗಕ್ ಟ್ರೈ ಮಾಡುತ್ತಂತೆ. ಆಗ್ಲಿಲ್ಲ ಅಂದ್ರೆ ಒಳಗಡೆ ನಾವು ಹೊಕ್ಲು ಬಳ್ಳಿ ಅಂತ ಹೇಳ್ತೀವಲ್ಲ, ಅದನ್ನ ಗಟ್ಟಿಗ್ ಸುತ್ಕೊಂಡ್ ಸುಸೈಡ್ ಮಾಡ್ಕೊಂತಾರಲ್ಲ, ಆ ತರ ಸುತ್ಕೊಂಡಿರ್ತದಂತೆ. ಆಕೆ ಹೊರಗ್ ಬಂದ ತಕ್ಷಣ ನೋಡ್ರಿ ಅಷ್ಟು ಟೈಟ್ ಆಗಿರ್ತೈತೆ. ಅಂದ್ರೆ ಯಾರಿಗ್ ಇಷ್ಟ ಇರೋದಿಲ್ವೋ ಆ ತರ ಮಗುಗೆ ಆ ತರ ಮಾಡ್ಕೊಂಡು ಸಿಸೇರಿಯನ್ ಆಗ್ತದಂತೆ. ಹಂಗಾಗಿ ಡೇ 1 ಇಂದಾನೆ ಪ್ರೆಗ್ನೆಂಟ್ ಆಗಿದ್ದೀರಾ ಆಗ್ರಿ, 1 ವರ್ಷ ಮುಂಚೆ ಆಗಿರ್ಬೋದು, ಆದ್ರೆ ಬೇಬಿ ಜೊತೆ ಆ ಪ್ರೀತಿಯಿಂದ ಇರ್ಬೇಕು. ಪ್ರತಿಯೊಂದ್ ಕೆಲ್ಸನೂ ಹೇಳ್ತಾ ಮಾಡಿದ್ರೆ ಏನಾಗುತ್ತೆ, ಆ ಮಗು ಸಹ ನಮ್ ಜೊತೆ ಅದೇ ತರ ಕಂಫರ್ಟ್ ಝೋನ್ ನ ಕ್ರಿಯೇಟ್ ಮಾಡ್ಕೊಳುತ್ತೆ. ಊಟ ಮಾಡ್ಬೇಕಾದ್ರೆ ಅಷ್ಟೇ, ಈ ಊಟ ಅದಕ್ ಇಷ್ಟ ಆಯ್ತು, ಅದನ್ನು ಸೈನ್ಸ್ ಕೇಳ್ರಿ, ಸಿಗ್ನಲ್ ಕೊಡು ಅಂತ ಕೇಳ್ರಿ. ನಮ್ದ್ರಲ್ಲೇ ಒಬ್ರು ಮೇಡಮ್ ಇದಾರೆ, ಅವರು ಈ ಫೆಮಿನೈನ್ ಎನರ್ಜಿಗೆ ಫೇಮಸ್ ಮೇಡಮ್. ಅವ್ರ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಹೇಳಿದಾಗ, ಅವ್ರು UK ನಲ್ಲಿ ಇರೋದು, ಅವ್ರು ಬೇಬಿ ಜೊತೆ ಇದೇ ತರ ಕಮ್ಯುನಿಕೇಟ್ ಮಾಡ್ತಿದ್ರಂತೆ. ಸ್ನಾನ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಪೂಜೆ ಪ್ರತಿಯೊಂದು ಆ ಮಗುಗ್ ಮಾಡ್ತಿದ್ರಂತೆ. ನೋಡು ಕಂದ, ನಾನೀಗ ಇದು ಊಟ ಮಾಡ್ತಿದೀನಿ, ಇದ್ ನಿನಗೆ ಇಷ್ಟ ಆದ್ರೆ 1 ಕಿಕ್ ಕೊಡು, ಇಷ್ಟ ಇಲ್ಲ ಅಂದ್ರೆ 2 ಕಿಕ್ ಕೊಡು, ಇಷ್ಟ ಆದ್ರೆ ಬೇಡ ಅಂತ. ಈ ತರ ಪ್ರತಿಯೊಂದನ್ನು ಆ ಮಗು ಕೇಳಿ ಮಾಡ್ತಿದ್ರಂತೆ. ಒಂದಿನ ಮೇಡಮ್ದು ಸ್ಕ್ಯಾನಿಂಗ್ ಇಂದು ಡೇ ಇತ್ತಂತೆ.
ಅದು ನೆಕ್ಸ್ಟ್ ಡೇ ಐತೆ. ಮೇಡಮ್ಗೆ ಗೊತ್ತಿಲ್ಲ, ಅವ್ರು ಕನ್ಫ್ಯೂಷನ್ ಮಾಡ್ಕೊಂಡು ಹಿಂದ್ಲ ದಿನ ರೆಡಿಯಾಗಿ ಹೋಗ್ತಿದಾರ. ಆ ಮಗು ಕಿಕ್ ಕೊಡ್ತಾನೆ ಐತಂತ, ಅಕ್ಕಿಗೆ ಅರ್ಥ ಆಗಿಲ್ಲ. ಯಾಕ್ ನೀ ಇಷ್ಟೊಂದ್ ನೀನ್ ಇದು ಮಾಡ್ತಿದೀಯ ಏನಂದ್ರೆ ಆ ಮೇಡಮಿಗೆ ಆ ಭಾಷೆ ಅರ್ಥ ಆಗ್ಲಿ 3 times ಕಿಕ್ ಕೊಡ್ತಂತೆ. ಆದ್ರೆ ಅವಳು ಡ್ರೈವ್ ಮಾಡ್ಕೊಂಡು ಹೋಗಿ ನೋಡಿದಾಗ ಅವಳ ಅಪಾಯಿಂಟ್ಮೆಂಟ್ ಇದ್ದಿದ್ದು ನೆಕ್ಸ್ಟ್ ಡೇ ಅಂತೆ. ಅಂದ್ರೆ ಆ ಮಗುಗ್ ಮುಂಚೆನೆ ಗೊತ್ತಾಗಿದೆ. ಅದು ಕಿಕ್ ಕೊಡೋ ಮೂಲಕ ಅದಕ್ಕ ಹೇಳಿದ್ರು ಮೇಡಮಿಗೆ ಅರ್ಥ ಆಗಿಲ್ಲ. ಅಂದ್ರೆ ಆ ಕಮ್ಯುನಿಕೇಶನ್ ನಾವು ಕ್ರಿಯೇಟ್ ಮಾಡ್ಕೊಬೇಕು. ಇನ್ನೊಂದಿನ ಅವ್ರು ಒಂದ್ ದೇವಸ್ಥಾನಕ್ಕೆ ಇದನ್ನ ಹಾಕೊಂಡಿದ್ರಂತೆ ಗೂಗಲ್ ಅಲ್ಲಿ. ಹಸ್ಬೆಂಡ್ ಅಂಡ್ ವೈಫ್ ಹೋಗ್ತಿದಾರ, ಆ ಮಗು ಅದು ತಪ್ಪಿದೆ ಅವ್ರು ಹಾಕೊಂಡಿರೋದು ಗೂಗಲ್ ಮ್ಯಾಪ್ ಅಲ್ಲಿ. ಅದು 2 times ಕಿಕ್ ಕೊಡ್ತಂತೆ. 2 times ಕಿಕ್ ಅಂದ್ರೆ ಅವ್ಳು ಫಸ್ಟ್ ಹೇಳಿದ್ಲಂತೆ ಬೇಬಿಗೆ, ನಮ್ಮಿಬ್ರು ಕಮ್ಯುನಿಕೇಶನ್ ಹಿಂಗ್ ಮಾಡ್ತೀವಲ್ಲ, ನೀನ್ ನನ್ನ ಹತ್ರ ಏನೇ ಹೇಳೋದಿದ್ರು ಕಿಕ್ ಕೊಡೋದ್ರ ಮೂಲಕ ನನಗ್ ಹೇಳು, ನಾನು ಅರ್ಥ ಮಾಡ್ಕೊಂತೀನಿ ಅಂತ. ಬೇಬಿ 2 times ಕೊಟ್ಟಾಗ ಮೇಡಮಿಗೆ ಅರ್ಥ ಆಗಿಲ್ಲ. ಅಲ್ಲೋಗ್ ನೋಡಿದ್ರೆ ಅದು ತಪ್ಪಿತ್ತಂತೆ ಅಡ್ರೆಸ್. ಮತ್ತ ಅವ್ರು ಹಾಕೊಂಡ್ ಹೋದಾಗ ಅವಾಗೂ 3 times ಕಿಕ್ ಕೊಟ್ರು ಅವ್ರಿಗೆ ಏನೋ ಅರ್ಥ ಆಗ್ಲಿಲ್ಲಂತೆ, ಅದು ತಪ್ಪಿತ್ತಂತೆ. 3ನೇ ಸರಿ ಇವ್ರು ಹಾಕೊಂಡ್ ಹೋದಾಗ ಅದ್ ಸುಮ್ನೆ ಇತ್ತಂತೆ. ಅಂದ್ರೆ ಆ ಬೇಬಿ ಮುಂಚೆನೆ ಆ ತಾಯಿ ಜೊತೆ ಎಷ್ಟು ಕಾನ್ಶಿಯಸ್ಲಿ ಕನೆಕ್ಟ್ ಆಗಿರ್ತೈತ್ ನೋಡ್ರಿ. ಮತ್ತೆ ದಿನಾಲೂ ಅಷ್ಟೇ ಅವ್ರ ಹಸ್ಬೆಂಡ್ ಒಂದು 10-15 minutes ಮುಂಚೆನೆ ಅವ್ರ ಮಲಗಿದ್ರೆ ಸಹ ಕಿಕ್ ಕೊಡ್ತಿತ್ತಂತೆ. ಅಪ್ಪ ಬರೋ ಟೈಮ್ ಆಯ್ತು ಅಂತ ಹೇಳ್ತಿತ್ತು. ಬಟ್ ಅರ್ಥ ಆಗ್ಲಿಲ್ಲ. ಡೇ ಬೈ ಡೇ ಅದ್ರ ಜೊತೆ ನಾವ್ ಕನೆಕ್ಟ್ ಆದಾಗ ಮೇಡಮ್ ಎಲ್ಲ ಅರ್ಥ ಆಗ್ತಾ ಬಂತಂತೆ. ಎಷ್ಟು ಅದ್ಭುತ ನೋಡ್ರಿ. ನಾವ್ ಹೊರಗಡೆ ಬಂದ್ರೇನೆ ಅಂತಲ್ಲ, ಒಳಗಡೆ ಇದ್ದಾಗ ಸಹ ಯಾವಾಗ ಆ ಬೇಬಿ ಜೊತೆ ನಾವು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತೀವೋ ಪ್ರತಿಯೊಂದು ಅದು ನಮಗೆ ಹೇಳ್ತಾ ಬರುತ್ತೆ. ಈವನ್ ನಾರ್ಮಲ್ ಸಿಸರಿನ್ ಸಹ ಮಾಡ್ಕೊಬಹುದು. ಹೆಂಗಂದ್ರೆ ಈ ಮೇಡಮ್ಗೆ ತುಂಬಾ ಕ್ರಿಟಿಕಲ್ ಇತ್ತಂತೆ ಆ ಕೊನೆ ಸ್ಟೇಜ್ ಅಲ್ಲಿ. ಅವಾಗ ಅವ್ರು ಏನ್ ಮಾಡಿದ್ರು, ಇನ್ನೇನ್ ವಾರ್ಡ್ ಶಿಫ್ಟ್ ಮಾಡಿದಾಗ ಡೆಲಿವರಿ ರೂಮ್ ಅಲ್ಲಿ ಮಾಡಿದಾಗ ಆ ಮಗು ಜೊತೆ ಹೇಳಿದ್ರಂತೆ, ನೀನ್ ಈ ಅದ್ಭುತವಾದ ಲೋಕಕ್ ಬರಕ್ ನಾನು ಕಾಯ್ತಿದ್ದೀನಿ, ನನ್ ನೀನ್ ನೋಡ್ಬೇಕನ್ನ ಕ್ಯೂರಿಯಾಸಿಟಿ ಇದೆ. ಆದ್ರೆ ಇಬ್ರು ಇದ್ರಲ್ಲಿ ನೋವು ಪಡೋದ್ ಬೇಡ, ತ್ರಾಸ್ ಪಡೋದ್ ಬೇಡ, ನೀನ್ ಆರಾಮಾಗಿ ಖುಷಿಯಾಗಿ ಬಾ, ನಾನು ಅದೇ ಒಂದ್ ಬ್ಲಿಸ್ಫುಲ್ ಸ್ಟೇಜ್ ಅಲ್ಲಿ ನಿನ್ ರಿಸೀವ್ ಮಾಡ್ತೀನಿ. ಈಗ ನಾವಿಬ್ರು ಸೇರಿ ಈ ಮೂಮೆಂಟ್ ನ ಪರಿಪೂರ್ಣತೆಯಾಗಿ ಮನಪೂರ್ವಕವಾಗಿ ಎಂಜಾಯ್ ಮಾಡೋಣ ಅಂತ ಒಂದು ಅಫರ್ಮೇಶನ್ಸ್ ರಿಲೀಸ್ ಮಾಡ್ಕೊಂಡ್ಲಂತೆ. ಯಾಕಂದ್ರೆ ತುಂಬಾನೇ ಡಾಕ್ಟರ್ ಹೇಳಿದ್ರು ಸಿಸೇರಿಯನ್ ಅಂತಾನೆ ಹೇಳಿದ್ರಂತೆ. ಆ ಮೂವ್ಮೆಂಟ್ ಅಲ್ಲಿ ಇವಳು 1 hour ಟೈಮ್ ಕೇಳಿ ಈ ರೀತಿ ಮಗು ಗೈಡ್ ಮಾಡ್ತಾ ಬಂದ್ಲಂತೆ ಅಪ್ ಟು ಹೊರಗ್ ಬರೋ ತನಕ. ಆಮೇಲೆ 10 minutes ಕಣ್ಮುಚ್ಕೊಂಡ್ ಕುತ್ಕೊಂಡಾಗ ಏನಾಯ್ತು, ಅದೇ ಟಕ್ಕಂತ ಹೊರಗ್ ಬಂತಂತ. ಎಷ್ಟು ಅದ್ಭುತ ನೋಡ್ರಿ. ನಿಜವಾಗ್ಲೂ ಅವೆಲ್ಲ ಸುಮ್ನೆ ಅಲ್ಲ. ಪತ್ರಿ ಸರ್ ಯಾಕೆ ಹೇಳ್ತಿದ್ರು ಅಂದ್ರೆ ಬರೇ ಧ್ಯಾನ ಮಾಡೋದಲ್ಲ, ನಾವು ಆಧ್ಯಾತ್ಮಿಕತೆಯಲ್ಲಿ ಬಂದ್ಮೇಲೆ ಆಧ್ಯಾತ್ಮಿಕ ಶಾಸ್ತ್ರಜ್ಞರ ತರ ಇರ್ಬೇಕಂತೆ. ಅಂದ್ರೆ ಸ್ಪಿರಿಚುವಲ್ ಸೈಂಟಿಸ್ಟ್ ತರ ಪ್ರತಿಯೊಂದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕಂತೆ. ನಾನು ಎಷ್ಟೋ ಮೇಡಮ್ದು ಕೇಳಿ ಇನ್ಸ್ಪೈರ್ ಆದೆ. ಅಂದ್ರೆ ಆಗ್ಲೇ ನನಗ್ ಮಕ್ಳು ದೊಡ್ಡೋರಿದ್ರು ಅಲ್ಲ, ಬಟ್ ಯಾರ್ಯಾರು ಈಗ ಪ್ರೆಗ್ನೆನ್ಸಿಗೆ ಕಾಯ್ತಿದಾರೋ, ಆ ಪ್ರೆಗ್ನೆಂಟ್ ಅಲ್ಲಿ ಇದಾರೋ ಅವರೆಲ್ಲ ಇದನ್ನ ಅಡಾಪ್ಟ್ ಮಾಡ್ಕೋಬಹುದಲ್ಲ. ಇದ್ರಲ್ಲಿ ಯಾವ್ದೇ ಸುಳ್ಳಿಲ್ಲ, ಏನೂ ಇಲ್ಲ. ಒಂದು ಧ್ಯಾನ ಮಾಡೋದ್ರ ಮೂಲಕ ಇಷ್ಟೆಲ್ಲ ಪಡಿಬಹುದು ಅಂದಾಗ ಮಾಡೋದ್ರಲ್ಲಿ ತಪ್ಪೇನಿದೆ? ನಾವ್ ಅನ್ನೆಸೆಸರಿ ಮಾತಾಡೋದು, ಅನ್ನೆಸೆಸರಿ ಆಲೋಚನೆ ಮಾಡೋದು, ಇವನ್ ನಾವ್ ಏನಂತೀವಿ ನಾನ್ ವೆಜ್ ತಿನ್ನೋದಲ್ಲ. ಇವನ್ ಪತ್ರಿ ಸರ್ ಹೇಳಿರೋದು ನಾವ್ ನೋಡೋ ದೃಷ್ಟಿ, ನಾವ್ ಮಾಡೋ ಆಲೋಚನೆನು ನಾನ್ ವೆಜ್ ಅಂತ. ಅಂದ್ರೆ ನನಗೆ ಫ್ರೀಕ್ವೆನ್ಸಿ ಸೂಟ್ ಆಗ್ಲಾರ್ದು, ಲೈಕ್ ಬಹಳ ಕ್ರೂಯಲ್ ಆಗಿರೋದು, ಹೊಡಿಯೋದು, ಹಿಂಸೆ ಮಾಡೋದು ನಾನ್ ವೆಜ್ ತರನೇ ಅಂತೆ. ಆ ರೀತಿ ಆಲೋಚನೆ ಮಾಡೋದು ನಾನ್ ವೆಜ್ ಅಂತೆ. ಹಾಗಾಗಿ ಕಾನ್ಶಿಯಸ್ ಪ್ರೆಗ್ನೆನ್ಸಿ ಅಂದ್ರೆ ತಾಯಿ ತಂದೆ. ಹಳೆ ಕಾಲದ ಜನ ಹೇಳ್ತಿದ್ರು ನೋಡ್ರಿ, ಆ ಬಸ್ರಿ ಹೆಂಗ್ಸಿಗ್ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ರಿ, ಅವಳಿಗೆ ಯಾವ್ದೇ ನೆಗೆಟಿವಿಟಿ ಬೇಡ. ನಮ್ ತಾಯಿಗಳಾಗಿದ್ರೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಈ ರೀತಿ ಶ್ಲೋಕಗಳು ಕುಂದ್ರಿಸಿ ಹೇಳ್ತಿದ್ರು. ನಮಗ್ ಹೇಳಕ್ ಆಗ್ಲಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ನಾವ್ ತುಂಬಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ರಲ್ಲಿ ಹೇಳೋ ರೀತಿ ಇಲ್ಲ ಅಂದ್ರು ಅಟ್ಲೀಸ್ಟ್ ಕಣ್ ಮುಚ್ಕೊಂಡ್ ಕೇಳ್ಕೋಬಹುದಲ್ಲ. ಅಲ್ಲಿ ನೀವಿಲ್ಲ ಅಂದ್ರ ಆ ಮಗು ಅಂತೂ ಆಲಿಸ್ತಾ ಇರುತ್ತಾ. ನಮ್ಮ ದಿನಾಲು ಸಂಜೆ ಬೆಳಿಗ್ಗೆ ಯಾವಾಗ ಬೇಕೋ ಅವಾಗ ಈ ತರ ಸ್ಪಿರಿಚುವಲ್ ನಾಲೆಡ್ಜ್ ತಗೊಳ್ಳಿ. ಇಲ್ಲ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸು. ಆ ಮಗುವಿಗೆ ಪಾಸಿಟಿವಿಟಿ ಬರಕ್ ಏನ್ ಬೇಕೋ ಅದ್ ಕೇಳ್ತಾ ಇರಿ. ನೀವ್ ಹೇಳಕ್ ಆಗ್ತಿಲ್ಲ ಅಂದ್ರೆ ಕೇಳಿದ್ರು ಇನ್ನ ಒಳ್ಳೇದು. ಆ ಮಗು ಅದೇ ತರ ಬೆಳೆಯುತ್ತೆ. ಏನೇ ಟ್ರಾಮಾ ಇಟ್ಕೊಂಬಂದ್ರು ಈ ತರ ನಾವ್ ಕೇಳ್ದಾಗ ಅದು ಹೀಲ್ ಮಾಡ್ಕೊಂತ ಬರುತ್ತಂತೆ. ಎಷ್ಟು ಅದ್ಭುತ ಅಲ್ವಾ ಇದೆಲ್ಲ. ಅದಕ್ಕೆ ಕಾನ್ಶಿಯಸ್ ಪ್ರೆಗ್ನೆನ್ಸಿ ಅನ್ನೋದು ಬಹಳ ಮುಖ್ಯ. ಮತ್ತೆ ಏನ್ ಬೇಕಾದ್ರೂ ತಿನ್ನೋದಲ್ಲ. ಆ ಹೈಯರ್ ಸೋಲ್ ಆಗಿದ್ರೆ
ಅವು ಮಸಾಲಾ ಐಟಮ್ಸ್ ಏನು ಇಷ್ಟಪಡಲ್ಲ ಅಂತೆ. ಯಾಕಂದ್ರೆ ಅವು ಇಷ್ಟಪಡದೆ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಹಾಲ್, ಲಿಕ್ವಿಡ್ ತರ ಫುಡ್. ಹಾಗಾಗಿ ಎಷ್ಟೊಂದ್ ಜನ ನಮ್ದ್ರಲ್ಲಿ ಕಾನ್ಶಿಯಸ್ ಇದು ಸ್ಪಿರಿಚುವಲ್ ಪೇರೆಂಟಿಂಗ್ ಮಾಡಿ ಈ ತರ ನಮ್ ಮೆಡಿಟೇಟರ್ಸ್ ಪ್ರೆಗ್ನೆಂಟ್ ಆದಾಗ ಅವ್ರು ಹೇಳ್ತಿದ್ರು, ಮೇಡಮ್ ಏನು ಮಸಾಲ ತಿನ್ನಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ತರ ಆಗುತ್ತೆ, ವಾಮಿಟ್ ತರ ಆಗುತ್ತೆ, ಬರೇ ಫ್ರೂಟ್ಸ್ ತಿನ್ಬೇಕು, ಡ್ರೈ ಫ್ರೂಟ್ಸ್ ತಿನ್ಬೇಕು ಅನ್ಸ್ತೈತೆ ಅಂತಿದ್ರು. ಅಂದ್ರೆ ಆ ಋಷಿ ಮುನಿಗಳು ಅದೇ ತರ ಇಷ್ಟಪಡೋದಲ್ವಾ, ಅದೇ ತರ ನಮ್ ಫುಡ್ ಪ್ಯಾಟರ್ನ್ ಸಹ ಚೇಂಜ್ ಮಾಡ್ಬಿಡ್ತಾರೆ. ಈ ಮಲ್ಗೋದಾಗ್ಲಿ, ಆಲೋಚನೆ ಆಗ್ಲಿ, ಅವೇ ನಮ್ಮನ್ ಫಿಲ್ಟರ್ ಮಾಡ್ಬಿಡ್ತಾರೆ ಗೊತ್ತಾ. ಒಂದ್ ಹೈಯರ್ ಮಾಸ್ಟರ್ ಏನಾದ್ರೂ ನಮ್ ಫ್ರೀಕ್ವೆನ್ಸಿ ಇಷ್ಟ ಆಯ್ತು ಅಂದ್ರೆ ಅವರೇ ಗಂಡ ಹೆಂಡತಿ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡ್ ಬರ್ತಾರಂತೆ. ನಾವ್ ಅದೃಷ್ಟ ಮಾಡಿರ್ಬೇಕಷ್ಟೇ. ಯಾಕಂದ್ರೆ ಅಂತ ಮಹಾ ಸೋಲ್ಗಳನ್ನ ನಾವ್ ಭೂಮಿಗ್ ತರ್ಬೇಕು ಅಂದ್ರೆ ನಾವ್ ಎಷ್ಟು ಪುಣ್ಯ ಮಾಡಿರ್ಬೇಕು ಹೇಳ್ರಿ. ಮತ್ತೆ ಆ ಮಗು ಹುಟ್ಟಿದ ಮೇಲೂ ಸಹ ನಾವ್ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಪ್ಯಾಂಪರಿಂಗ್ ಆಗಿ ಬೆಳೆಸ್ಬೇಕು. ಇಷ್ಟು ದಿನ ನೀವ್ ಬದುಕಿದ್ದಾಯ್ತು, ಇವಾಗೊಂದು ಉನ್ನತವಾದ ಆತ್ಮನ ಭೂಮಿಗ್ ತರ್ತಿದ್ದೀರಿ ಅಂದ್ರೆ ಡೇ 1 ಇಂದಾನೆ ತಂದೆ ತಾಯಿ ಜವಾಬ್ದಾರಿ ಬಹಳ ಇದೆ. ತಾಯಿ ಆದಳು ಗರ್ಭದಲ್ಲೇ ಇದ್ದಾಗ ಗಂಡನ ಜೊತೆ ಕಮ್ಯುನಿಕೇಟ್ ಮಾಡಿಸ್ಬೇಕು. ಅವರ ಕೈನ ನಮ್ ಹೊಟ್ಟೆ ಮೇಲೆ ಇಟ್ಕೊಂಡು ಇವ್ರು ನಿಮ್ಮ ಅಪ್ಪ, ಇವ್ರು ಅಂದ್ರೆ ನಿಮಗ ಅಜ್ಜಿ ತಾತ ಇವ್ರನ್ನೆಲ್ಲ ನೀವ್ ಮನ್ಸಲ್ಲೇ ಇಂಟ್ರೊಡ್ಯೂಸ್ ಮಾಡ್ಬೇಕು. ಈವನ್ ಇದು ಅಡಿಗೆ ಮನೆ, ದೇವ್ರ ಮನೆ, ಹಾಲು, ನೀವ್ ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋದಾಗ ಸಹ ಇದೇ ಇವ್ರೇ ನೀನ್ ನೋಡೋ ಡಾಕ್ಟ್ರು, ಇದೇ ನಿನ್ ಲೇಬರ್ ರೂಮ್ ಎಲ್ಲ ಹೇಳ್ಬೋದು, ತಪ್ಪೇನಿಲ್ಲ. ಏನ್ ಮೇಡಮ್ ಹಿಂಗಂತೀರಿ? ಯಾಕಂದ್ರೆ ಒಂದು ಮಗುಗ್ ನಾವ್ ಇದೆಲ್ಲ ಪರಿಚಯ ಮಾಡಿಸಿದಾಗ ಏನಾಗ್ತತೆ, ಡೆಲಿವರಿ ಆದ ತಕ್ಷಣ ನಾವ್ ಅಳ್ತಾವ್ ನೋಡ್ರಿ, ಆ ಒಂದ್ ಗಾಬರಿಯಲ್ಲಿ ಅಳ್ತಾವಂತೆ. ಅದೇ ನಾವ್ ಈಗ್ಲಿಂದಾನೇ ಪ್ರಿಪೇರ್ ಮಾಡಿದಾಗ ಈ ಡಾಕ್ಟರ್ ಆಗ್ಲಿ ಸಿಸ್ಟರ್ ಆಗ್ಲಿ ಯಾರಂತ ಗೊತ್ತಿರಲ್ಲ. ತಾಯಿಯನ್ನ ಒಂದ್ ಇದ್ರ ಜೊತೆ ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ನಾನು ಪ್ರತಿಯೊಂದು ನನ್ನ ಹಾರ್ಟ್ ಬೀಟು, ನನ್ನ ಆಲೋಚನೆ, ನನ್ನ ಫ್ರೀಕ್ವೆನ್ಸಿ ಅದು ಫೀಲ್ ಮಾಡ್ಕೊಂಡಿರೋದಕ್ ನನ್ ಕೈಯಾಗ ಬಂದಾಗ ಸುಮ್ನೆ ಇರ್ತಾವ. ಅದೇ ಡಾಕ್ಟರ್ ಸಿಸ್ಟರ್ ಗೊತ್ತಿಲ್ಲ ಅಂದಾಗ ನಾವು ಪ್ರೆಗ್ನೆಂಟ್ ಇದ್ದಾಗಿಂದನು ಇವ್ರೇ ನಿನಗೆ ಹೊರಾಗ್ತಾರ ಡಾಕ್ಟರು, ಇವ್ರ ಸಿಸ್ಟರ್ ಅಂತ ಈ ತರ ಹೇಳ್ದಾಗ ಆ ಮಗು ಹೊರಗ್ ಬಂದ್ರು ಆ ಎನ್ವಿರಾನ್ಮೆಂಟ್ ಗೆ ಅದಕ್ ಗಾಬರಿ ಆಗಲ್ಲ. ಒಂದೊಂದು ಮಕ್ಳು ಇದೇ ಗಾಬರಿಯಲ್ಲೇ ಬಂದು ಉಸಿರು ನಿಂತಂಗ ಆಗೋದು, ಗಾಳಿ ಆಡಲ್ಲ, ಅಂದ್ರೆ ಇದೇ ಕಾರಣಕ್ಕಂತೆ. ಅದಕ್ಕೆ ಕಾನ್ಶಿಯಸ್ ಪ್ರೆಗ್ನೆನ್ಸಿ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ನಾನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸಿಗೆ ಎಷ್ಟೊಂದ್ ಜನ ಪ್ರೆಗ್ನೆಂಟ್ ಲೇಡೀಸಿಗೆ ಹೇಳ್ದಾಗ ಅವ್ರು ಅದನ್ನ ಪಾಲಿಸಿ ಅದ್ಭುತವಾದ ರಿಸಲ್ಟ್ ಪಡೆದಿದ್ದಾರೆ ಗೊತ್ತಾ. ತುಂಬಾನೇ ಎಲ್ಲರೂ ಆಗ್ತಾರ ಮಾಡ್ಕಂತಾರ ಅನ್ನೋದು ದೊಡ್ಡದಲ್ಲ. ಇವತ್ತು ನಾವ್ ಇಷ್ಟ ಅದ್ಭುತವಾದ ಜ್ಞಾನ ತರ್ತಿದೀವಿ ಅಂದ್ರೆ ನಮ್ ಜೀವನ ನಾವ್ ಎಷ್ಟು ಅಳವಡಿಸ್ಕೊಂತಿದೀವಿ. ಯಾಕಂದ್ರೆ ಇಂಥ ಮಗು ಪಡೆಯಕ್ ನಾವೆಷ್ಟು ಪುಣ್ಯ ಮಾಡಿರ್ಬೇಡ ಹೇಳ್ರಿ. ಆಮೇಲೆ ಫಸ್ಟ್ ಟೈಮ್ ಡಾಕ್ಟರ್ ಕೈಯಾಗ ಕೊಟ್ಟಾಗ ತಾಯಿ ತನ್ನ ಎದೆ ಹತ್ರನೇ ತಗೊಂತ. ಯಾಕಂದ್ರೆ ಎದೆ ಅನ್ನೋದು ಒಂದು ಪ್ರೀತಿ ಉದ್ಭವವಾದ ಸ್ಥಳ. ಅಬ್ಸರ್ವ್ ಮಾಡಿ, ಪರಮಾತ್ಮ ಇರೋದು ನಮ್ಮ ಈ ಹೃದಯ ಭಾಗದಲ್ಲೇ. ನಾವ್ ಹಂಗಾಗಿ ಯಾರಿಗಾದ್ರೂ ಕಾಲ್ ಟಚ್ ಆದ್ರೆ ಹಿಂಗ್ ಅನ್ಕೊಂಡು ಎದೆಗೆ ಮುಟ್ಕಂತೀವಿ. ಯಾಕಂದ್ರೆ ಪರಮಾತ್ಮನ ವಾಸಸ್ಥಳ ಅಂದ್ರೆ ಯಾರ ಜೊತೆಗೆ ಆಗ್ಲಿ ನಾವ್ ಕನೆಕ್ಟ್ ಆಗ್ಬೇಕಂದ್ರೆ ಹಾರ್ಟ್ ಟು ಹಾರ್ಟ್ ಮಾಡ್ಬೇಕು. ಮೈಂಡ್ ಇಂದ ಮಾಡಿದ್ರೆ ಲಾಜಿಕ್ ಅದು ಜಾಸ್ತಿ ದಿನ ಬಾಂಡಿಂಗ್ ಇರೋದಿಲ್ಲ. ಎದುರಿಗಿನವ್ರು ಹೆಂಗೆ ಇರ್ಲಿ ಅದು ನಿಮಗ್ ಬೇಕಾಗಿಲ್ಲ. ನೀವ್ ಎಲ್ಲ ಪ್ರತಿ ಮಾತು, ಪ್ರತಿ ಒಂದು ಆಲೋಚನೆ ಎಲ್ಲ ಇಲ್ಲಿಂದ ಬಂದ್ರೆ ಏನಾಗ್ತದೆ, ತುಂಬಾ ರಿಸಲ್ಟ್ ಅದ್ಭುತವಾಗಿರ್ತೈತಿ. ಇದನ್ನ ನಾವ್ ಪತ್ರಿ ಸರ್ ಇಂದ ನೋಡ್ಬೇಕು. ಯಾರ್ಯಾರ ಆಧ್ಯಾತ್ಮಿಕತೆ ಜ್ಞಾನ ತಗೊಂತ ಬರ್ತೀವೋ, ಸಾಧನೆ ಮಾಡ್ತೀವೋ, ನಾವ್ ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತೀವಿ. ಇದು ಲಾಜಿಕ್. ಇದು ಅಂದ್ರೆ ಇದರಿಂದ ಮಾಡಿದ್ರೆ ನಾವ್ ಯಾರಿಗೂ ಕನೆಕ್ಟ್ ಆಗಲ್ಲ. ಮತ್ಲಬಿ ಅಂತ ಹೇಳ್ತಾರ ನೋಡು, ಎಷ್ಟ್ ಬೇಕೋ ಅಷ್ಟಕ್ಕೆ ನಮ್ಮನ್ನ ಆತರ ಇಲ್ಲಿಂದ ಆದಾಗ ಏನಾಗ್ತೈತೆ, ನಾವೆಲ್ಲರಿಗೂ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಲೈಕ್ ಭೂಮಾತ, ಪ್ರಕೃತಿ ಮಾತಾ ಅಂತ ಯಾಕೆ ಹೇಳ್ತೀವಂದ್ರೆ ಆ ಅನ್ಕಂಡೀಷನಲ್ ಲವ್ ಎನರ್ಜಿ ಒಂದ್ ಹೆಣ್ಣಿಗೆ ಕೊಟ್ಟಿರೋದು. ನಾವು ಇದು ಕೊಡದ್ ಕಲಿಯೋಣ, ಬೆಗ್ ಮಾಡದ್ ಬೇಡ. ಯಾಕಂದ್ರೆ ಇವತ್ ನನ್ ಸ್ಥಿತಿ ಏನು, ಹೆಣ್ಣು ಅಂದ್ರೇನೆ ಪ್ರೀತಿಯ ಸ್ವರೂಪ, ಪ್ರೇಮದ ಸ್ವರೂಪ, ಪ್ರತಿರೂಪ ಅಂತ ಹೇಳ್ತೀವಿ. ಯಾವ್ದೇ ಮಗು ಬಿದ್ದಾಗ್ಲಿ ನೋವಾದಾಗ್ಲಿ ಫಸ್ಟ್ ಹೇಳೋದು ಅಮ್ಮ ಅಂತೇಳಿ. ಯಾಕಂದ್ರೆ ಆ ತಾಯಿಯನ್ನ ವರ್ಡ್ ಅಷ್ಟು ಅದ್ಭುತವಾಗೈತೆ. ಅಮ್ಮ ಅನ್ನೋದೇ ಒಂದು ಪವರ್ ಪಾಯಿಂಟ್ ಅದು. ಅದನ್ನ ಎಲ್ಲಿಂದ ನಾವ್ ಈ ರೀತಿಯಿಂದ ಆ ಲವ್ ಎನರ್ಜಿಸ್ ಇಲ್ಲಿಂದ ನಾವ್ ರಿಲೀಸ್ ಮಾಡಿದಾಗ, ಇಲ್ಲಿಂದ ಕನೆಕ್ಟ್ ಆದಾಗ ಆ ರಿಸಲ್ಟೇ ಬೇರೆ ಇರ್ತದೆ. ಹಾಗಾಗಿ ಫಸ್ಟ್ ಕೊಟ್ರೆ ನಾವ್ ಎದೆ ಹತ್ರ ತಗೊಂತೀವಿ. ಯಾಕಂದ್ರೆ ಅಲ್ಲಿಂದ ನಮ್ ಇಬ್ರದ್ದು ಫಿಸಿಕಲ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಮತ್ತೆ ನಾವ್ ಫಸ್ಟ್ ಏನ್ ಮಾಡ್ತೀವಿ, ಬೇಬಿಗೆ ಹಾಲು ಕುಡಿಸ್ತೀವಿ. ಆ ಹಾಲು ಅನ್ನೋದು ಅಮೃತ. ಅದು ಕುಡಿಯಕ್ ಮಗು ಅದೃಷ್ಟ ಮಾಡಿರ್ಬೇಕು, ಕುಡಿಯಕ್ ತಾಯಿನೂ ಅದೃಷ್ಟ ಮಾಡ್ಬೇಕು ಕುಡ್ಸಕ್ಕೆ. ಯಾಕಂದ್ರೆ
ಹಾಲ್ ಕುಡ್ಸೋದ್ರಿಂದ ಅವಳಲ್ಲಿ ಇಷ್ಟೊಂದು ಎನರ್ಜಿ ಫಾರ್ಮ್ ಆಗ್ತೈತೆ, ಇಷ್ಟೊಂದು ಹಾರ್ಮೋನ್ ಬ್ಯಾಲೆನ್ಸ್ ಆಗ್ತೈತೆ ಅಂದ್ರೆ ಸೈಂಟಿಫಿಕ್ ಇಂದಾನು ಪ್ರೂವ್ ಆಗಿದೆ. ಬ್ರೆಸ್ಟ್ ಕ್ಯಾನ್ಸರ್ಸ್ ಇವೆಲ್ಲ ತುಂಬಾ ಅವಾಯ್ಡ್ ಆಗ್ತೈತೆ. ಎಷ್ಟು ನಾವು ಹಾಲ್ ಕುಡಿಸ್ತೀವೋ ಆ ಬೇಬಿಯಲ್ಲೂ ನ್ಯಾಚುರಲ್ ಆಗಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತಂತ. ಇದು ಬೇಕಂದ್ರೆ ಪಿಡಿಯಾಟ್ರಿಷಿಯನ್ ಹತ್ರ ಕೇಳಿ. ತಾಯಿ ಹಾಲ್ ಕುಡಿದು ಮಕ್ಳು ಹೆಂಗಿರ್ತಾರೆ, ಹೊರಗಿನ ಫುಡ್ ತಗೊಂಡ್ ಬೆಳೆದ್ ಮಕ್ಳು ಹೆಂಗಿರ್ತಾರೆ, ಯಾವಾಗ್ಲೂ ಅವು ಬರೇ ರೆಸಿಸ್ಟೆನ್ಸ್ ಪವರ್ ಇರಲ್ಲ, ಮತ್ತೆ ಶೀತ, ಕೆಮ್ಮು, ಜ್ವರ ಅಂತ ಇರ್ತಾವ. ಅದೇ ತಾಯಿ ಹಾಲು ಭಗವಂತ ಕ್ರಿಯೇಟ್ ಮಾಡಿರೋದಂದ್ರೆ ಅದ ಹಾಲಲ್ಲ, ಅಮೃತ ಅಂತಾನೆ ಹೇಳ್ತಾರ. ಒಂದೊಂದು ಡ್ರಾಪ್ ನಾವು ಬಿಡಬಾರ್ದು. ಫಸ್ಟ್ ಡ್ರಾಪ್ ಇಂದ ಕುಡಿಸ್ತಾ ಹೋದ್ರೆ ನಮ್ಮಿಬ್ರು ಬಾಂಡಿಂಗು ಹಂಗೆ ಇರುತ್ತೆ. ಆ ಬೇಬಿಗೆ ಒಂದು ರೆಸಿಸ್ಟೆನ್ಸ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದ್ರೆ ಇವನ್ ನಾವ್ ಮಲಗ್ಬೇಕಾದ್ರೂ ಸಹ ಡಾಕ್ಟರ್ ಹೇಳ್ತಾರ ಪಕ್ಕಕ್ಕೆ ಮಲ್ಸ್ಕೊಳ್ರಿ, ಬೆಳಿಗ್ಗೆ ಹೊತ್ತು ಬೇಕಂದ್ರೆ ಜೋಲಿಯಲ್ಲಿ ಹಾಕ್ರಿ, ನೈಟ್ ಪಕ್ಕಕ್ ಮಲ್ಸ್ಕೊಳ್ರಿ. ಯಾಕೆ ಅಂದ್ರೆ ನಮ್ಮಲ್ಲಿ ಇನ್ನ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಹೋಗಕ್ಕೆ. ಇದನ್ನ ನಾವ್ ನಮ್ ಇಂಡಿಯಾದಲ್ಲಿ ಮಾತ್ರ ನೋಡಕ್ ಸಾಧ್ಯ. ಅದೇ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನೋಡ್ರಿ, ಹುಟ್ಟಿದ ತಕ್ಷಣನೇ ಮಗುನ್ ಬೇರೆ ಮಲಗಿಸ್ತಾರ, ಕಾರಲ್ಲೂ ಸೀಟ್ ಬೇರೆ, ಮನೆಗಳಲ್ಲೂ ಇದು. ಹಂಗಾಗಿ ಅವ್ರಿಗೆ ನಮ್ಮಂಗ್ ಬಾಂಡಿಂಗ್ ಇರೋದಿಲ್ಲ. ಅವ್ರಿಗೆ ಏನ ಟೀನೇಜ್ ತನಕ ನೋಡ್ಕೊಂತಾರ, ಆಮೇಲೆ ಅವ್ರ ಯಾರೋ ಇವ್ರ ಯಾರು, ಜಸ್ಟ್ ಲೈಕ್ ಪ್ರಾಣಿಗಳೇ ಅವು. ಅದಕ್ಕೆ ಸಂಸ್ಕಾರ ಒಂದು ಸನಾತನ ಧರ್ಮ ಅಂದ್ರೆ ನಮ್ ಭಾರತ ದೇಶದಲ್ಲೇ ನಾವು ನೋಡ್ಬೋದು. ಇಡೀ ಪ್ರಪಂಚ ಯಾಕೆ ನಮ್ ಕಲ್ಚರ್ನ ಇಷ್ಟಪಡ್ತೈತಂದ್ರೆ ಈ ಸಂಸ್ಕಾರ ನಮ್ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ. ರಾಮ ಕೃಷ್ಣ ಹುಟ್ಟಿದಂತ ಒಂದು ಭೂಮಿಯಲ್ಲಿ ಸಂಸ್ಕಾರ ಇರಲ್ಲ ಅಂದ್ರೆ ಹೆಂಗ? ನಾವು ಅಜ್ಞಾನದಿಂದ ಅದನ್ ಬಿಟ್ಟು ವೆಸ್ಟರ್ನ್ ಕಂಟ್ರೀಸ್ ಕಲ್ಚರ್ಸ್ನೆಲ್ಲ ಅಡಾಪ್ಟ್ ಮಾಡ್ಕೊಂತಿದೀವಿ. ಅವರು ನಮ್ ಸಂಸ್ಕಾರ ತಗೊಂಡು ಬೆಳಿತಿದ್ದಾರೆ. ಇದು ನಮ್ಮ ಈಗಿನ ಪರಿಸ್ಥಿತಿ. ಅದಕ್ಕೆ ಆಧ್ಯಾತ್ಮಿಕತೆ ಜ್ಞಾನ ಅನ್ನೋದು ನಮಗೆ ಎಲ್ಲಾ ಕೋನಗಳಿಂದನೂ ಆ ಸಂಸ್ಕಾರ ಅನ್ನೋದು ಕಲಿಸ್ತೈತೆ. ಹಂಗಾಗಿ ನೋಡ್ರಿ, ನಮಗ್ ಎಷ್ಟೇ ವಯಸ್ಸಾಗ್ಲಿ ಅಪ್ಪ ಅಮ್ಮನ ಒಂದು ಬಾಂಡಿಂಗ್ ನಮಗ್ ಬಿಟ್ಟು ಹೋಗಲ್ಲ, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ. ಈಗ್ ಬಿಡ್ರಿ, ಈಗ ಅವ್ರವ್ರ ಮನಸ್ಥಿತಿ ಅನುಸಾರವಾಗಿ ಅವ್ರು ಇದಾರ. ಬಟ್ 100ಕ್ಕೆ ನಾವು 90% ಎಷ್ಟೇ ವಯಸ್ಸಾದ್ರೂ ಅಪ್ಪ ಅಮ್ಮನ ಪ್ರೀತಿ ಇದ್ದೇ ಇರ್ತೈತೆ, ಗೌರವ ಇರ್ತೈತೆ. ಯಾಕಂದ್ರೆ ಆ ತರ ನಾವ್ ಬೆಳೆಸಿರ್ತೀವಿ. ಜೊತೆಗೆ ಇರೋದು. ಯಾಕೆ ಪಕ್ಕಕ್ಕೆ ಮಲ್ಸ್ಕೊಂತಾರಂದ್ರೆ ತಾಯಿಯ ಪ್ರತಿ ಉಸಿರು ಸಹ ಅದ್ ಫೀಲ್ ಮಾಡ್ಕೊಂತಿರ್ತೈತಂತೆ ಮಗು. ಪ್ರತಿಯೊಂದ್ ತಾಯಿ ಹಾರ್ಟ್ ಬೀಟ್ ಅದು ಕೇಳಿಸ್ಕೊಂತಿರ್ತೈತಂತೆ. ಫಸ್ಟ್ ಕೇಳೋ ಶಬ್ದನೇ ತಾಯಿಯ ಹಾರ್ಟ್ ಬೀಟ್ ಅಂತೆ. ಹಂಗಾಗಿ ಆ ತಾಯಿ ಜೊತೆ ಬಂದಾಗ ಏನೋ ಒಂಥರ ಅದಕ್ ಆನಂದ, ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಳತ್ತಂತೆ. ಇದನ್ನ ಎಲ್ಲೂ ನಾವ್ ನೋಡಕ್ ಸಾಧ್ಯ ಇಲ್ಲ. ಇದು ಸೈಂಟಿಫಿಕ್ ಆಗಿ ಸಹ ಇದು ಪ್ರೂವ್ ಆಗಿದೆ. ಆಮೇಲೆ ಹಾಲ್ ಕುಡಿಸ್ಬೇಕಾದ್ರೆ, ಮಗುನ್ ಮಲಗಿಸ್ಬೇಕಾದ್ರೆ ನಾವ್ 0 ಸ್ಟೇಟ್ ಅಲ್ಲಿ ಇರ್ಬೇಕು. ಆದಷ್ಟು ಪಾಸಿಟಿವ್ ಅಫರ್ಮೇಶನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹೈಯರ್ ಮಾಸ್ಟರ್ಸ್ ನ ನೆನ್ಸ್ಕೊಂತ ಇರಿ. ಕೃಷ್ಣ, ರಾಮ, ಇಲ್ಲ ನಿಮ್ಗೆ ಯಾರು ಇಷ್ಟನೋ. ಬರೀ ನೆಗೆಟಿವ್ ಆಗಿ ಆಲೋಚನೆ ಮಾಡೋದು, ಬೈಕಂಡ್ ಕುಡ್ಸೋದ್ ಮಾಡಿದ್ರೆ ಆ ಮಗುವಲ್ಲೇ ನೀವು ಅಮೃತ ಅಲ್ಲ ಪಾಯ್ಸನ್ ನ ಕುಡಿಸ್ತಿದೀರಿ ನೀವು. ಅದೇ ತರ ಮಗು ಬೆಳಿತಾ ಹೋಗುತ್ತೆ. ನೀವ್ ಯಾವ ರೀತಿ ಬೀಜ ಹಾಕ್ತಿರೋ ಅದೇ ತರ ಮರ ಅಲ್ವಾ ಬರೋದು. ಬೇವ್ ಹಾಕಿ ಮಾವ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಮಾವಿನ ಬೀಜ ಹಾಕಿ ಬೇವ್ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವ್ ಮಗುವಿಗೆ ಯಾವಾಗ ಆ ಪಾಸಿಟಿವ್ ಇಂದ, ಆ ಪ್ರೀತಿಯಿಂದ ಹಾಲ್ ಕುಡಿಸ್ತೀವೋ ಅದೇ ತರ ಮಗು ಬೆಳಿತಾ ಹೋಗುತ್ತೆ. ಅದೇ ನೀವ್ ಆತರ ಆದಾಗ ಅದು ವಿಷ ಅದೇ ತುಂಬ್ಕೊಳುತ್ತೆ. ಆ ಮಗುವಿನ ಹೋಲ್ ಜೀವನ ಇದ್ರ ಮೇಲೆನೆ ಡಿಪೆಂಡ್ ಆಗಿರ್ತೈತೆ. ಅದು ಅಪ್ ಟು 2 years ತನಕ. ಮಲಗಿಸ್ಬೇಕಾದಾಗೂ ಅಷ್ಟೇ. ದೇವ್ರ ಹಾಡು ಯಾಕೆ ಹೇಳ್ತಿದ್ರು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಗಳು, ನಮ್ ತಾಯಿಗಳು, ಪ್ರತಿಯೊಬ್ರು ಸಹ ಆ ಶ್ರೀನಿವಾಸನ್ಗೆ ಹಾಡಿಲ್ವಾ? ಯಾಕೆ ಅಂದ್ರೆ ಆ ಮಲಗ್ಬೇಕಾದಾಗ ಆ ಮಗು ಆ ಸ್ಟೇಟ್ ಅಲ್ಲಿ ಹೋದಾಗ, ಆತರ ನಾವು ಪಾಸಿಟಿವ್ ಆಗಿದ್ದಾಗ ಅದು ಸಹ ಅದೇ ಒಂದ್ ಬ್ಲಿಸ್ಫುಲ್ ಸ್ಟೇಟ್ ಅಲ್ಲಿ ಮಲಗುತ್ತಂತೆ. ಬೈಕೊಂಡು ದರಿದ್ರ ಮಲಗ್ತಾನೆ ಇಲ್ಲ, ಇದೊಂದ್ ಕಾಟ ಅನ್ಕಂತ ಮಲಗಿದ್ರೆ ಅದು ಸಹ ಇವ್ರಿಗೆ ಇಷ್ಟು ಬೇಡವಾಗಿದ್ದೀನ ಅನ್ನೋ ಒಂದು ಟ್ರಾಮಾ, ಒಂದ್ ಬ್ಲಾಕ್ ಕ್ರಿಯೇಟ್ ಆಗುತ್ತಂತೆ. ನೀವ್ ಅನ್ಕೋಬಹುದು ಆ ಮಗುಗ್ ಏನ್ ಗೊತ್ತಾಗ್ತೈತ್ ಮೇಡಮ್ ಅಂದ್ರೆ 100-200% ಗೊತ್ತಾಗುತ್ತೆ. ಅದು ತನ್ನ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ಕೊಂಡ್ ಮುಂದೆ ಅದೇ ಹೆಮ್ಮರವಾಗಿ ಏನೇ ಅದ್ರ ಜೀವನದಲ್ಲಿ ಪರಿಣಾಮ ಬೀರ್ಬೋದು. ಕ್ಯಾನ್ಸರ್ ಆಗಿ, ಸ್ಕಿನ್ ಡಿಸೀಸಸ್ ಆಗಿ, ಇಲ್ಲ ಮೆಂಟಲಿ ಏನೇ ಒಂದ್ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ತಾಯಿಯ ಪ್ರತಿ ಆಲೋಚನೆಯಿಂದ, ಮಾತಿನಿಂದ, ನೋಡ್ಕೊಳ್ಳೋ ರೀತಿಯಿಂದ. ನಾವು ಇದನ್ನ ಮೂರನ್ನು ತ್ರಿಕರಣ ಶುದ್ಧಿಯಿಂದ ಇದು ನೋಡ್ಕೊಂಡಾಗ ಆ ಮಗು ಸಹ ಅದೇ ರೀತಿ ಬೆಳೆಯುತ್ತೆ. ತ್ರಿಕರಣ ಶುದ್ಧಿ ಅಂದ್ರೆ ಮನಸ್ಸಿನಿಂದ, ಮಾತುಗಳಿಂದ, ಕಾರ್ಯಗಳಿಂದ. ತಿನ್ನಿಸ್ಬೇಕಾದ್ರೂ ಸಹ ಒಂದೊಂದ್ ತುತ್ತಿಗೂ ಕೃಷ್ಣ, ರಾಮ ಅಂತ ಒಂಥರ ಹೈಯರ್ ಪಾಸಿಟಿವ್ ಎನರ್ಜೀಸ್ ಹಾಕಿ ಪ್ರೀತಿಯಿಂದ ತಿನ್ನಿಸ್ಬೇಕು.
ಒಳಗಡೆಯಿಂದ ಎನರ್ಜೀಸ್ ಕ್ರಿಯೇಟ್ ಆಗ್ಬೇಕು. ಇವತ್ತು ತಿಂದ್ರೆ ಸಾಕು ಮುಗಿಸು, ಎಷ್ಟೊತ್ ಮಾಡ್ತೀಯೋ ದರಿದ್ರ ಅಂತ ಬೈಕಂತ ತಿಂದ್ರೆ ಆ ಮಗುಗದು ಹೆಂಗ ಹೋಗುತ್ತೆ ಹೇಳ್ರಿ? ಡೈಜೆಸ್ಟ್ ಆಗಲ್ಲ, ಅದು ವಿಷ ಆಗ್ಬಿಡುತ್ತದು. ಅದಕ್ಕೆ ವಾಮಿಟ್ ಮಾಡ್ಕೊಳೋದು ಇದೆಲ್ಲ ಆಗೋದು. ಯಾಕಂದ್ರೆ ಈ ಒಂದು ಆಧ್ಯಾತ್ಮಿಕತೆ ಪಾಲನೆ ಅನ್ನೋದು ಸುಮ್ನೆ ಅಲ್ಲ, ಎಲ್ಲರಿಗೂ ಮತ್ತೆ ಬರಲ್ಲ. ಈಗ ನನಗ್ ಬರುತ್ತೆ, ನನ್ ಮಕ್ಳಿಬ್ರು ದೊಡ್ಡವರಾಗಿದ್ದಾರೆ. ಆ ಒಂದು ಟೈಮ್ ಇದೆಯಲ್ಲ ಸ್ಪಿರಿಚುವಲ್ ಪೇರೆಂಟಿಂಗ್ ಅನ್ನೋದು, ಆ ಒಂದ್ ಟೈಮಿಂಗ್ ಮಾತ್ರ, ಅದನ್ನು ನೀವ್ ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ಮಕ್ಳ್ಯಾಕ್ ಮಾಡ್ಕೊಳಕ್ ಹೋಗ್ಬೇಕು? ನಾವು ನಮ್ಮ ಸುಖಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮೊಂದ್ ಮಾಡರ್ನ್ ಲೈಫ್ಗೋಸ್ಕರ ಆ ಮಗುನಾಗ ಬಲಿ ಮಾಡ್ತಿದ್ದೀರಿ. ಪ್ರೆಗ್ನೆಂಟೇ ಆಗ್ಬೇಡ್ರಿ, ಯಾಕ ಅಂತ ಆತ್ಮನ ತಂದು ಭೂಮಿಗ್ ನೀವು ಬಲಿಪಶು ಮಾಡ್ತಿದ್ದೀರ ನಿಮ್ಮಿಬ್ರು ಸುಖಕ್ಕೋಸ್ಕರ. ಬೇಡ ಅಂದ್ರೆ ಬಿಟ್ಬಿಡ್ಬೇಕು. ಬಂದ ಮೇಲೆ ನಾವ್ ಪರಿಪೂರ್ಣತೆಯಾಗಿ 100% ನಮ್ಮ ಇದನ್ನ ಕಾನ್ಸಂಟ್ರೇಷನ್ ಹಾಕಿ ಮಗುನ್ ಬೆಳೆಸ್ಬೇಕು. ಇಲ್ಲ ಅಂದ್ರೆ ನಿಮಗೂನು ಹಿಂಸೆ, ಆ ಮಗುನು ಹಿಂಸೆ. ಹಂಗಾಗಿ ಈಗ ಎಷ್ಟೊಂದು ಮಕ್ಳು ಯಾಕೆ ಡಿಸ್ಟ್ರಾಕ್ಷನ್ ತಗೊಂತಿದಾರ, ಸಣ್ಣ ಏಜಿಗೆ ಬ್ಯಾಡ್ ಹ್ಯಾಬಿಟ್ಸಿಗೆ ಅಟ್ರಾಕ್ಟ್ ಆಗ್ತಿದಾರ, ಸಣ್ಣ ಏಜಿಗೆ ಈ ತರ ಆಗ್ತಿದಾರ ಅಂದ್ರೆ ಬಿಕಾಸ್ ಆಫ್ ಪೇರೆಂಟಿಂಗ್. ನಾನ್ ಮಗು ತಪ್ಪಂತ ಹೇಳೋದೇ ಇಲ್ಲ. ತಂದೆ ತಾಯಿ ಎಷ್ಟು ನಾವು ಇದಾಗ್ತಿದೆ, ಬೈಕೋಬೇಡ್ರಿ, ನಾನ್ ರಿಯಾಲಿಟಿ ಹೇಳ್ತಿದೀನಿ. ನನಗ್ ಬರೋದೇ ಈ ತರ ಕೇಸಸ್. ತಂದೆ ಅಂತರೂ ದುಡಿಯೋ ರೆಸ್ಪಾನ್ಸಿಬಿಲಿಟಿ ಇರ್ತೈತೆ, ಅವ್ರಿಗೆ ನಾವ್ ಬ್ಲೇಮ್ ಮಾಡಂಗೇ ಇಲ್ಲ, ಅವ್ರದೇ ಒಂದ್ ಪ್ರಪಂಚ ಬೇರೆ. ಹಂಗಂತ ಬಿಡ್ಬೇಡ್ರಿ, ಅವ್ರದ್ದು ಎಷ್ಟಿದೆ ರೋಲ್ ಮಾಡ್ಲೇಬೇಕು. ತಾಯಿ ಆದವಳ್ದು ನಮ್ದು 100% ಇರ್ಬೇಕು ಅದ್ರಲ್ಲಿ. ನಿಮಗೆ ಏನಿದೆಯೋ ಪರ್ಸನಲ್ ವರ್ಕು ಮಗು ಮಲಗಿದಾಗ, ಸ್ಕೂಲಿಗೆ ಹೋದಾಗ ಮಾಡ್ಕೊಳ್ಳಿ. ಮಗು ಎದ್ದಾಗ ಫುಲ್ ಅಟೆನ್ಷನ್ ನಿಮಗ್ ಮಗು ಮೇಲೆನೆ ಇರ್ಬೇಕು. ಅದು ಬಿಟ್ಟು ನಿಮ್ ಮೊಬೈಲ್ ನೋಡೋ ಚಟಕ್ಕೆ, ಟಿವಿ ನೋಡೋ ಚಟಕ್ಕೆ, ತಿರ್ಗೋ ಚಟಕ್ಕೆ ಮಗುನ ಮಾತ್ರ ಬಲಿ ಮಾಡ್ಲೇಬೇಡ್ರಿ. ನಿಮ್ ಸೆಲ್ಫ್ ಸುಖಕ್ಕೋಸ್ಕರ ಕಿಟಿ ಪಾರ್ಟಿಗೆ ಹೋಗ್ಬೇಕು, ನಾನ್ ಸ್ಲಿಮ್ ಆಗ್ಬೇಕು ಹಂಗ ಅನ್ನೋದಕ್ಕೆ ಯಾಕೆ ಮಾಡ್ಕೋಬೇಕು ನೀವು? ಎಷ್ಟೊಂದ್ ಜನ ನನಗ್ ಕೇಳಿದ್, ಮೇಡಮ್ ಮಗು ಮಾಡ್ಕೊಂಡ್ರೆ ನಾನ್ ಶೇಪ್ ಔಟ್ ಆಗ್ಬಿಡ್ತೀನಿ, ನನ್ ಮಗು ಬೇಕಾ ಅಂತ. ಈ ಸುಖಕ್ಕೆ ಹೆಣ್ಣಾಗ ಕೊಟ್ಬೇಕಿತ್ತು ಹೇಳ್ರಿ? ಒಂದು ನಿಜವಾದ ಹೆಣ್ಣಿನ ಪರಿಪೂರ್ಣತೆ ಸಿಗದೆ ತಾಯ್ತನ ಬಂದಾಗ, ಒಂದು ತಾಯಿ ಆದಾಗೆ ನಮ್ ಜನ್ಮ ಸಾರ್ಥಕ ಆಗೋದು. ಅಂತ ಪಡೆ ಯೋಗ್ಯತೆನೂ ನಮಗಿಲ್ಲ ಅಂದಾಗ ಹೆಣ್ಣಾಗ ಯಾಕೆ ಹುಟ್ಬೇಕಿತ್ ನಾವ್, ಅಲ್ವಾ? ಇವತ್ತು ಒಂದು ಪ್ರಾಣಿಗಳನ್ನೇ ನೋಡ್ರಿ, ಆ ಮಗು ಒಂದ್ ಸರ್ಟನ್ ಏಜ್ ತನಕ ಬಿಡೋದೇ ಇಲ್ಲ, ಅಷ್ಟು ಪ್ಯಾಂಪರಿಂಗ್ ಆಗಿ ಬೆಳೆಸ್ತತೆ. ಆ ಪ್ರಾಣಿಗಿರಂತ ಕಾಮನ್ ಇದು ನಮಗಿಲ್ಲ ಅಂದಾಗ ನಾವ್ ಮನುಷ್ಯನ್ ಎಷ್ಟು ಕೆಳಗಿನ ಮಟ್ಟಕ್ಕೆ ಹೋಗಿದೀವಿ ಹೇಳ್ರಿ? 2-3 ವರ್ಷ ತನಕ ಬೇಬಿ ಎಲ್ಲಿ ತನಕ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೋ ನಮ್ಮ ಅಟೆನ್ಷನ್ ಅಷ್ಟೇ ಇರ್ಬೇಕು ಮಗುಗೆ. ಮಲಗಿಸ್ಕೊಬೇಕಾದ್ರೆ, ತಿನ್ನಿಸ್ಬೇಕಾದ್ರೆ, ಸ್ನಾನ ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡ್ ಪ್ರೀತಿಯಿಂದ ಮಾಡೋಣ. ಗೊತ್ತು ನಮ್ದು ಮನಸ್ಥಿತಿ ದಿನಾಲೂ ಒಂದೇ ರೀತಿ ಇರಲ್ಲ, ಆದ್ರೆ ಅದನ್ನ ನಾವ್ ಮಕ್ಳ ಮೇಲೆ ಹಾಕೋದ್ ಬೇಡ ಕಣ್ರಿ. ಎಷ್ಟೊಂದು ತಾಯಿ ಮಾಡೋ ತಪ್ಪು ಇದೆ. ಅವ್ರ ಫ್ಯಾಮಿಲಿಯಲ್ಲಿ ಏನೇ ಟೆನ್ಷನ್ಸ್ ಇದ್ರು, ಏನೇ ಕೋಪ ಇದ್ರು ಮಗು ಮೇಲೆ ತಿರ್ಸ್ಕೊಂತಾರ. ಹೊಡಿಯೋದು, ಬೈಯೋದು, ಇವೆಲ್ಲ ಏನ್ ಆಗ್ತಿದೆ ಅಂದ್ರೆ ಮಗುವಲ್ಲಿ ಒಂದು ನಾವೇ ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ತಿದೀವಿ. ಹೊಡೆದು ಬಿಟ್ರೆ ಏನೋ ನಾನು ತಾಯಿ ಹೊಡೆದು ಬಿಟ್ಟೆ ಅನ್ನೋ ಒಂದ್ ಇದಿರ್ತೈತೆ, ಆದ್ರೆ ಮಗುವಿನ ಮೇಲೆ ಅದ್ ಎಂತ ಪರಿಣಾಮ ಬೀರುತ್ತೆ ಅಂತ ನಿಮಗ್ ಗೊತ್ತಿಲ್ಲ. ಅವು ಮನೇಲಿ ಏನ್ ಸಿಕ್ತಿಲ್ವೋ ಹೊರಗಡೆ ಹುಡ್ಕಂತಿದಾವ್. ಈಗೇನ್ ಸಣ್ಣ ಮಕ್ಳು ಲವ್, ಅಫೇರು, ಬ್ಯಾಡ್ ಹ್ಯಾಬಿಟ್ಸ್ ಇಷ್ಟ ಅಟ್ರಾಕ್ಟ್ ಆಗ್ತಿದಾರೆ ಅಂದ್ರೆ ಅವರಲ್ಲೇ ಆ ಒಂದು ಏನಂತಾರ ಸಿಗ್ಲಾರದ್ ಒಂದು ಕೊರತೆನ ಅಲ್ಲಿ ಫುಲ್ಫಿಲ್ ಮಾಡ್ಕಂತಿದಾವ್. ಆ ಬ್ಯಾಡ್ ಹ್ಯಾಬಿಟ್ಸ್ ಇಂದ, ಈ ಅಟ್ರಾಕ್ಷನ್ ಇಂದ ಇಲ್ಲಿ ಪ್ರೀತಿ ಸಿಕ್ತಿಲ್ಲ. ಇಲ್ಲಿ ತಂದೆ ಬಿಸಿ, ತಾಯಿ ಬಿಸಿ ಅಂದಾಗ ಆ ಮಗು ತನ್ನ ಭಾವನೆನ, ತನ್ನ ಮಾತುಗಳನ್ನ ಯಾರತ್ರ ಹೇಳ್ಕೋಬೇಕು? ಮನೆಗೆ ಈ ಹಣೆ ಬರ. ಮತ್ತೆ ಅದಕ್ಕೆ ಹೊರಗಡೆ ಏನ್ ಮಾಡ್ತಾವಂದ್ರೆ ಸಣ್ಣ ವಯಸ್ಸಿಗೆ ಅಟ್ರಾಕ್ಷನ್ ಒಳಗಾಗ್ತಿದಾವ್. ಯಾರಲ್ಲಿ ಆ ಪ್ರೀತಿ ಸಿಕ್ತಿದ್ಯೋ ಅವ್ರಿಗೆ ಅಟ್ಯಾಚ್ ಆಗಿ, ಲೈಕ್ ಬಳ್ಳಿಗಳು ತರ. ಬಳ್ಳಿ ನೋಡ್ರಿ, ಅದಕ್ಕ ಮರನೇ ಸಿಗ್ಬೇಕಂತಲ್ಲ, ಅದಕ್ ಆಧಾರ ಏನ್ ಸಿಗುತ್ತೋ ಅದಕ್ ಸುತ್ಕಂತ ಹೋಗುತ್ತೆ. ಅದೇ ಒಂದು ಮಗು ಸಹ ತನಿಗ ಪರಿಪೂರ್ಣವಾದ ಪ್ರೀತಿ, ಅಟೆನ್ಷನ್, ಮಾರಲ್ ಸಪೋರ್ಟ್ ಸಿಕ್ತಿಲ್ಲ ಅಂದಾಗ ಹೊರಗ್ ಹುಡುಕ್ತಾವ್. ಹೊರಗಡೆ ಯಾರೇ ಸಿಕ್ಕ್ರ, ತಾಯಿಯ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲೇ ಅಟ್ಯಾಚ್ ಆಗಿ ಅಲ್ಲೇ ಲವ್ ಮಾಡೋದು, ಸಣ್ಣ ವಯಸ್ಸಿಗೆ ಇದು ಮಾಡೋದು, ಅಟ್ರಾಕ್ಟಿವ್ ಒಳಗಾಗಿ ಇದೇ ಆಗ್ತಿದೆ. ಇದನ್ನೇ ನಾವು ಮನೆ ಒಳಗಡೆ ಸಂತೃಪ್ತಿಯಾಗಿ ಎಲ್ಲಾ 100% ಕೊಟ್ಟಾಗ ಹೊರಗಡೆ ಯಾಕೆ ಹುಡ್ಕೊಂಡು ಹೋಗ್ತಾರೆ ಹೇಳ್ರಿ? ಮಗು ಬಂದಾಗ ಫುಲ್ ನೀವ್ ಅದ್ರ ಜೊತೆಗೆ ರೀ, ಮಲ್ಗೋ ತನಕ. ಓದ್ತಿದ್ರೆ ನೀವು ಒಂದ್ ಬುಕ್ ಇಟ್ಕೊಂಡ್ ಕುತ್ಕೊಳ್ರಿ. ಏನ್ ಟಿವಿ ಸೀರಿಯಲ್ ನೋಡ್ಲೇಬೇಕಾ, ಮೊಬೈಲ್ ನೋಡ್ಲೇಬೇಕಾ? ನೋಡೋದಿದ್ರೆ ಮಗು ಇಲ್ದ ನೋಡ್ಕೊಳ್ಳಿ. ಅದಕ್ ಊಟ ಮಾಡ್ತಿದ್ರೆ ಕುತ್ಕೊಂಡ್ ಪರಿಪೂರ್ಣವಾಗಿ ಬಡಿಸ್ರಿ, ಆದ್ರೆ ತಿನ್ಸ್ರಿ, ತಪ್ಪೇನಿಲ್ಲ. ಎಷ್ಟು ಪ್ರೀತಿ, ನಮ್ ಲವ್ ಎನರ್ಜೀಸು ಕ್ರಿಯೇಟ್
ಅಂದ್ರೆ ರಿಲೀಸ್ ಆಗೋದು ಈ ಬೆರಳು ತುದಿಯಲ್ಲಂತೆ. ಆ ಪ್ರೀತಿಯಿಂದ ನಾವು ತಿನ್ಸ್ದಾಗ ಸಹ ಅದ್ರಲ್ಲಿ ಇನ್ನೂ ಆ ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಸಣ್ಣ ಮಕ್ಳಿರೋ ತನಕ ಹೇಳಿ ದೊಡ್ಡೋರಿಗಲ್ಲ. ಆಮೇಲೆ ಓದ್ತಿದ್ರೆ ಜೊತೆಗೆ ಕುತ್ಕೊಳ್ಳಿ, ಹಾಲ್ ಕೊಡ್ಲ ನೀರ್ ಕೊಡ್ಲ ಅಂತ ಕೇಳ್ತಾ ಇರ್ರಿ. ಅದ್ ನಿದ್ದೆ ಮಾಡೋ ತನಕ ಇದ್ದು ಆಮೇಲೆ ಬರ್ರಿ. ನೀವ್ ಇದು ಅತಿ ಅಂತ ಅಲ್ಲ, ಇದು ನಿಜವಾಗ್ಲೂ ಅಟೆನ್ಷನ್ ಬೇಕೇ ಬೇಕು. ಸ್ಪಿರಿಚುವಲ್ ಪೇರೆಂಟಿಂಗ್ ಅಂದ್ರೆ ಅಷ್ಟು ಈಸಿ ಅಲ್ಲ ಇದು ನಿಭಾಯಿಸೋದಂದ್ರೆ. ಹಂಗಾಗಿ ಅದೇ ಹೇಳ್ತಾರಲ್ಲ, ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿ. ನೀವ್ ಯಾವ ರೀತಿ ಬೆಳೆಸ್ತೀರೋ ಅದ್ರ ಜೀವನನೇ ಅಲ್ಲಿ ಮುಂದೆ ಓಪನ್ ಆಗುತ್ತೆ. ಇಲ್ಲೇ ನೀವು ಹಿಂಸೆ, ನೆಗ್ಲಿಜಿಯನ್ಸಿ, ನೆಗೆಟಿವ್ ಆಗಿ ಬೆಳೆಸಿದ್ರೆ ಮಗು ಅದೇ ತರಾನೇ ಆಗೋದು. ಸುಳ್ಳ, ಕಳ್ಳ, ಒಂಥರ ಡಿಪ್ರೆಷನ್ಗೆ ಹೋಗೋದಾಗುತ್ತೆ. ಇಲ್ಲೇ ನೀವು ಪರಿಪೂರ್ಣತೆಯಿಂದ ಕೊಟ್ಟಾಗ ಏನಾಗುತ್ತೆ, ಅದೇ ರೀತಿ ಮಗು ಬೆಳೆಯುತ್ತೆ. ಇದಕ್ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ಒಬ್ಳು ಲೇಡಿ ಏನಾಯ್ತಲಂತೆ, ಅವಳು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಳ್ಳೆ ಗ್ರೇಡ್ ಅಲ್ಲಿ ಇದ್ಲು, ಕೈ ತುಂಬಾ ಸಂಬಳ, 2 ಮಕ್ಳು, ಒಳ್ಳೆ ಗಂಡ, ಚೆನ್ನಾಗಿತ್ತು. ಅವಳಾದ್ರೆ ಮೈಗ್ರೇನ್ ಪ್ರಾಬ್ಲಮ್. ಅವಳಿಗೆ ಏನ್ ಮಾಡಿದ್ರು ತಲೆನೋವು ಹೋಗ್ತಿಲ್ಲಂತೆ. ಎಷ್ಟು ಅವಳಿಗೆ ಎಷ್ಟ್ ಚೆನ್ನಾಗಿತ್ತು ಎಲ್ಲ. ನೋಡ್ರಿ, ಕರ್ಮ ಅನ್ನೋದು ಯಾವತ್ತೂ ನಮ್ಮನ್ ಬಿಡಲ್ಲ ಅನ್ನೋದಕ್ಕೆ ಅದು ತುಂಬಾನೇ ಅವಳಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿಲ್ಲ ಜೀವನದಲ್ಲಿ. ಇದೆಲ್ಲ ಸರಿ ಇತ್ತು, ಬಟ್ ಇದು ಯಾವಾಗ್ಲೂ ಇದೆ ಅಂದ್ರೆ ಅವಳು ಹೆಂಗಿರಕ್ ಸಾಧ್ಯ ಹೇಳ್ರಿ? ಇದು ಎಲ್ಲಾ ಡಾಕ್ಟರ್ ತೋರ್ಸಿದ್ರು, ಏನ್ ತೋರ್ಸಿದ್ರು ಪ್ರಾಬ್ಲಮ್ ಇಲ್ಲ ಅಂದ್ರಂತೆ. ಒಬ್ಬ ಕೌನ್ಸಿಲರ್ ಹತ್ರ ಹೋಗಿ ಕೌನ್ಸಿಲಿಂಗ್ ಮಾಡಿಸಿದಾಗ ಗೊತ್ತಾಗಿದ್ದೇನು ಅಂದ್ರೆ, ಅವಳ ಮತ್ತೆ ಫಾಸ್ಟಾಗಿ ಇದಕ್ ಕರ್ಕೊಂಡ್ ಹೋದ್ರಂತೆ. ಕರ್ಕೊಂಡ್ ಹೋದಾಗ ಅವಳ ತಾಯಿ ಗರ್ಭದಲ್ಲಿ ಇದ್ದಾಗ ತಾಯಿ ಮೇಲೆ ಬಿದ್ದಂತ ಒಂದು ಬರ್ಡನ್ನು ಮಗುಗೆ ಮೈಗ್ರೇನ್ ಆಗಿ ಕನ್ವರ್ಟ್ ಆಗಿರೋದು. ನೋಡ್ರಿ ಎಷ್ಟು ವಿಚಿತ್ರ ಅನ್ಸ್ತೈತೆ. ಅಂದ್ರೆ ಆ ತಾಯಿಗೆ ಅವಳು 2ನೇನೋ 3ನೇ ಮಗಳು. ಅವ್ರ ಅತ್ತಿ ಮನೇಲಿ ಏನು ಅಂದ್ರೆ ಯಾವಾಗ್ಲೂ ಆ ತಾಯಿಗೆ ಗಂಡ್ ಮಗು ಬೇಕು. ಗೊತ್ತಲ್ಲ, ಹಳೆ ಕಾಲ ಜನ ಗಂಡು ಅಂದ್ರೆ ವಂಶೋದ್ಧಾರಕ, ಗಂಡು ಹುಟ್ಲಿಲ್ಲ ಅಂದ್ರೆ ನೀವ್ ಮನೆಗ್ ಬರ್ಬೇಡ, ಈ ತರ ಅತ್ತೆ ಹಿಂಸೆ ಮಾಡ್ತಾನೆ ಇದ್ಲಂತೆ. ಅವಳಿಗೆ ಒಂಥರ ಫಿಯರ್, ಅಂದ್ರೆ ಇದಾದ್ರೂ ಗಂಡಾಗಿರ್ಬೇಕು, ಇಲ್ಲಾಂದ್ರೆ ನನಗೆ ಈ ಮನೆಗ್ ಉಳಿಸ್ಕೊಡಲ್ಲ ಅಂತ ತುಂಬಾ ಬೈಕಣದು. ಒಂದೊಂದ್ಸರಿ ಮಗುನೇ ಬೇಡ ಬಿಡು ಅಂತ ಹೊಟ್ಟೆಗ್ ಗುದ್ಕಣದು, ಅಬರ್ಷನ್ ಆಗ್ಲಿ ಅಂತ ಅವ್ರಮ್ಮ ತುಂಬಾ ಹಿಂಸೆ ಅನ್ಭವಿಸ್ತಿದ್ಲಂತೆ. ಅಲ್ಲಿ ಹೊರಗಡೆಯಿಂದ ಹಿಂಸೆ ಬಂದಾಗ ತಾಯಿ ಏನ್ ಮಾಡ್ತಾಳ, ಅವಳಿಗೂ ಜ್ಞಾನ ಇದ್ದಿಲ್ಲ, ಈ ಮಗುನ್ ತುಂಬಾ ರಿಜೆಕ್ಷನ್ ಇತ್ತಂತೆ. ನೀನ್ ಗಂಡೆ ಆಗ್ಬೇಕು, ನೀನ್ ಹೆಣ್ಣಾದ್ರೆ ನನಗೆ ಇಲ್ಲಿ ಇರಿಸ್ಕೊಡಲ್ಲ, ಈ ತರ ಅನ್ಕಣದು, ಅಬರ್ಷನ್ ಆಗಕ್ ಹೊಟ್ಟೆ ಗುದ್ಕಣದು, ಏನೇನೋ ಮಾಡ್ತಿದ್ಲಂತೆ. ಆದ್ರೆ ಈ ಮಗು ಎಂಥ ಗಟ್ಟಿದನ್ನಕ ಅದೆಲ್ಲ ಅವಾಗ ತಗೊಂಡು ಮಗುವಿನ ಮೇಲೆ ಈ ತರ ಪರಿಣಾಮ ಬೀರ್ತಂತೆ. ಅದೆಲ್ಲ ಈ ರಿಜೆಕ್ಷನ್ ಭಾವನೆ ಮಗುವಿನಲ್ಲಿ ಎಲ್ಲೋ ಬ್ಲಾಕ್ ಆಗಿ ಕ್ರಿಯೇಟ್ ಆಗಿ ಆ ಮಗುಗೆ ಅದೇ ಮೈಗ್ರೇನ್ ಆಗಿ ಕನ್ವರ್ಟ್ ಆಯ್ತಂತೆ. ಆಮೇಲೆ ಮತ್ತೆ ಅವರು ಇದನ್ನ ಆ ಒಂದು ಕೌನ್ಸಿಲಿಂಗ್ ಅಲ್ಲಿ ಎಲ್ಲ ಆ ಸ್ಟೇಜಿಗೆ ಕರ್ಕೊಂಡು ಹೋಗಿ ಪ್ರತಿಯೊಂದನ್ನು ರಿಲೀಸ್ ಮಾಡ್ತಾ ಬಂದಾಗ ಅವ್ರು ವಿತಿನ್ 2 days ಅಲ್ಲೇ ನಾರ್ಮಲ್ ಆದ್ರಂತೆ. ನೋಡ್ರಿ, ಯಾವ್ದೇ ನಮಗ್ ಫಿಸಿಕಲಿ, ಮೆಂಟಲಿ, ಫಿನಾನ್ಸಿಯಲಿ ನಾವು ಅನುಭವಿಸ್ತಿದೀವಿ ಅಂದ್ರೆ ಒಂದು ನಿಮ್ಮ ಕರ್ಮ ಇರ್ಬೋದು, ಇಲ್ಲ ಅಂದ್ರೆ ತಾಯಿ ಗರ್ಭದಲ್ಲಿ ತಾಯಿಯಿಂದ ಬಂದಂತ ಟ್ರಾಮಾಸ್ ಇರ್ಬೋದು. ಹಾಗಾಗಿ ಈ ಒಂದು ಆಧ್ಯಾತ್ಮಿಕತೆ ಪಾಲನೆ, ಆಧ್ಯಾತ್ಮಿಕತೆ ಗರ್ಭಧಾರಣೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಹಾರೋಸ್ಕೋಪ್ ನೋಡ್ತಾರೆ ಮದ್ವೆ ಆಗ್ಬೇಕಾದ್ರೆ. ಅದನ್ ಬಿಟ್ಟು ಬೇಕಂದ್ರೆ ಗಂಡು ಹೆಣ್ಣಿಗೆ ಈ ತರ ಕೌನ್ಸಿಲಿಂಗ್ ಮಾಡೋದ್ ಬಹಳ ಒಳ್ಳೇದು. ಅದನ್ ಮಾಡೋದ್ರಿಂದ ಏನಾಗ್ತೈತೆ, ಅವ್ರನ್ನ ಅಲ್ಲಿ ತನಕ ಕರ್ಕೊಂಡ್ ಹೋದಾಗ ಅವ್ರ ಟ್ರಾಮಾಸ್ ಎಲ್ಲ, ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಮಾಡಿದಾಗ ಅವ್ರಿಬ್ರು ಒಂದು ಉನ್ನತವಾದ ಆತ್ಮನ್ ಭೂಮಿಗ್ ತರಕ ರೆಡಿ ಆಗ್ತೈತಿ. ಇಲ್ಲಾಂದ್ರೆ ಅವ್ರಿಬ್ರು ಏನ್ ಮಾಡ್ತಾ ಇದಾರ, ಅವ್ರಿಬ್ರು ಒಂದ್ ಬ್ಲಾಕ್ಸ್ ನ ಆ ಮಗುವಿಗೆ ಬಳುವಳಿಯಾಗಿ ಕೊಡ್ತಾ ಇದಾರೆ. ತಾಯಿದೇನಿರುತ್ತೋ ಗೊತ್ತಿಲ್ಲ, ತಂದೆದೇನಿರುತ್ತೋ ಗೊತ್ತಿಲ್ಲ, 25% ಬರೋದು. ಆದ್ರೆ ಅವ್ರ ಅದೇ ಟ್ರಾಮಾನ ಕ್ಯಾರಿ ಮಾಡಿ ಆ ಮಗು ಕೊಟ್ಟಾಗ ಅದು ಒಳ್ಳೆ ಆತ್ಮ ಆಗಿದ್ರು ಸಹ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಾಗ ಅದು ಹಂಗೆ ಹುಟ್ಟುತ್ತೆ. ಹಾಗಾಗಿ ನಾವು ಈ ಬ್ಲಡ್ ಗ್ರೂಪ್ ನೋಡ್ಬೇಕು, ಹಾರೋಸ್ಕೋಪ್ ನೋಡೋದ್ಕಿಂತ ಆ ಹುಡುಗಿ ಯಾರ್ ಮದ್ವೆ ಆಗ್ತಾರೋ ಅವ್ರಿಗೆ ಈ ತರ ಕೌನ್ಸಿಲಿಂಗ್ ಯಾರಿಗೂ ನಾನು ಇಲ್ಲ ಅಂತ ಹೇಳಲ್ಲ. ಭೂಮಿಗ್ ಬಂದ್ರೆ 100% ನಾವು ತಾಯಿ ಗರ್ಭದಲ್ಲಿ ಇದ್ದಾಗೋ, ಬಾಲ್ಯಾವಸ್ಥೆಯಲ್ಲಿ ಇದ್ದಾಗೋ, ಯಾವ್ದೋ ಒಂದು ಸಿಚುವೇಶನ್ ಇರ್ಲಿ, ಈ ರೀತಿ ಟ್ರಾಮಾಸ್ ತಗೊಂಬಂದಾಗ ಬ್ಲಾಕ್ಸ್ ಕ್ರಿಯೇಟ್ ಮಾಡ್ಕೊಂಡಾಗ ಏನಾಗ್ತತೆ ಗೊತ್ತಿಲ್ಲದೆ ಅದು ನಮ್ಮ ಮಗುಗೂ ಟ್ರಾನ್ಸ್ಫರ್ ಆಗ್ತಿರ್ತೈತೆ. ನೀವ್ ಬೇಕಂತ ಮಾಡ್ತೀರಿ ಅಂತಲ್ಲ, ಅದು ನಿಯಮನೇ ಅಲ್ವಾ. ತಂದೆ ತಾಯಿ ಜೀನ್ಸ್ ತಗೊಂಡೆ ಮಗು ಹುಟ್ಟೋದು. ಹಾಗಾಗಿ ಫಸ್ಟ್ ಅವ್ರಿಬ್ರಿಗ್ ನಾವ್ ಇದನ್ನ ಕ್ಲಿಯರ್ ಮಾಡಿದಾಗ ಏನಾಗ್ತತೆ, ಒಂದು ಉನ್ನತವಾದ ಆತ್ಮನ ಭೂಮಿಗ್ ತರಕ ತುಂಬಾ ಈಸಿ ಆಗ್ತೈತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಅದ್ಭುತವಾದ ಜ್ಞಾನ ತಿಳಿಸಿದ್ರಿ. ಈ ಆಧ್ಯಾತ್ಮಿಕ ಗರ್ಭಾವಸ್ಥೆ, ಆಧ್ಯಾತ್ಮಿಕ
ಪಾಲನ ಅನ್ನೋದು ಬಹಳ ಇಂಪಾರ್ಟೆಂಟು. ನಮ್ಮ ಪ್ರತಿಯೊಬ್ಬರಿಗೂ ಈ ಜೀವನದಲ್ಲಿ ಇದು ಪ್ರಾಮುಖ್ಯವಾದ ಅಂಶಗಳಂತ. ಸೊ ಪೂರ್ತಿ ಕೂಲಂಕಷವಾಗಿ ನೀವು ತಿಳಿಸ್ಕೊಟ್ಟಿದ್ದಕ್ಕೂ ಮತ್ತೆ ಒಂದ್ಸರಿ ನಿಮಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ನಾವು ಪ್ರಶ್ನೆಗಳು ಕೇಳ್ಬೋದು ಮೇಡಮ್ ಹತ್ರ. ಮೇಡಮ್ ಜೊತೆಗೆ ಪ್ರಶ್ನೋತ್ತರ ಸಮಯ ನಡೆಸ್ಕೊಳ್ಳೋಣ. ಸೊ ಯಾರ್ಯಾರು ಕೈ ಎತ್ತಿರೋ ಅವ್ರನ್ನು ಅನ್ಮ್ಯೂಟ್ ಮಾಡ್ತೀವಿ. ದಯವಿಟ್ಟು ನೀವು ಕೈ ಎತ್ತಿದ್ರೆ ರೇಣುಕಾ ಅವರು ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಗರ್ಭ ಸಂಸ್ಕಾರ, ಗರ್ಭಧಾರಣೆ ಅನ್ನುವಂತ ಒಂದು ಟಾಪಿಕ್ ಅನ್ನು ಕೊಟ್ರಿ. ನಿಜವಾಗ್ಲು ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗಿದೆ. ಪ್ರತಿಯೊಬ್ಬರು ಜೀವನದಲ್ಲೂ ಇದು ನಡೆದಿದೆ, ಇದು ಗೊತ್ತಾಗಿದೆ ಅನುಭವ ಕೂಡ. ಮೇಡಮ್, ಗರ್ಭ ಸಂಸ್ಕಾರ ಅನ್ನೋದು ಈಗ ಎಲ್ಲೋ ಬೆರಳೆಣಿಕೆ ಜನಗಳಲ್ಲಿ ಮಾತ್ರ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ಮಕ್ಳನ್ ಪಡೆದಾಗ ಖುಷಿ ಆಗುತ್ತೆ. ಇನ್ನೊಬ್ರನ್ನ ಎಲ್ಲೋ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಒಳ್ಳೆ ಸಂಸ್ಕಾರವಂತರು, ನನ್ ಮಗು ಈ ತರ ಇಲ್ವಲ್ಲ ಅಂತ ಎಷ್ಟೋ ಜನ ನೊಂದ್ಕೊಂತಾರೆ. ಅದು ಒಂದ್ ಕಡೆ. ಯಾಕೆಂದ್ರೆ ಗೊತ್ತಿರೋದಿಲ್ಲ, ತನ್ ಮಕ್ಳಿಗೆ ಈ ತರ ಒಂದು ಸಂಸ್ಕಾರ ಕೊಟ್ರೆ ನಿಜವಾಗ್ಲೂ ನನ್ ಮಕ್ಳುನು ಈ ತರ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ತುಂಬಾ ತಪ್ಪುಗಳನ್ನ ಮಾಡಿರ್ತಾರೆ. ಅವರು ಯಾವ ತರ ಮೇಡಮ್ ಇದನ್ನ ನೋಡಿ ಅವರು ಸಮಾಧಾನ ಪಡ್ಕೋಬೇಕು ಮೇಡಮ್? ಸಮಾಧಾನ ಅಂದ್ರೆ ಎಲ್ಲದಕ್ ಫಸ್ಟ್ ಧ್ಯಾನ ಸ್ಟಾರ್ಟ್ ಮಾಡ್ಬೇಕು ಮೇಡಮ್. ಧ್ಯಾನದಿಂದ ಆಟೋಮೆಟಿಕ್ಲಿ ನಾವು 100ಕ್ಕೆ 100 ಚೇಂಜ್ ಆಗ್ತಾರಂತ ಹೇಳಕ್ ಆಗಲ್ಲ. ಒಂದ್ 50% ಅಂತೂ ಆಗ್ತಾರೆ. ಯಾಕಂದ್ರೆ ಒಂದು ಫಸ್ಟ್ ತಂದೆ ತಾಯಿ ಎಲ್ಲ ಸಂಸ್ಕಾರ ಇದ್ರೆ ಮಕ್ಳಿಗೆ ಬಳವಳಿ ಅಂದ್ರೆ ಗಿಫ್ಟ್ ಆಗಿ ಬಂದೇ ಬರ್ತೈತೆ. 50% ಬರ್ತೈತಿ. ಇನ್ನೊಂದು 50% ಆ ಮಗು ಸೋಲು ಯಾವ ಒಂದು ಸಂಸ್ಕಾರದಿಂದ ಬಂದಿರುತ್ತೋ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತದೆ. ಅದಕ್ಕೆ ನಾನು ಯಾಕೆ ಹೇಳಿದ್ದು ಗಂಡ ಹೆಂಡತಿ ಧ್ಯಾನ ಮಾಡ್ರಿ, ಗಂಡ ಹೆಂಡತಿ ಸಂಕಲ್ಪ ತಗೊಳ್ಳಿ ಅಂದ್ರೆ, ನಾವಿಬ್ರು ಫಸ್ಟ್ ಅದನ್ನ ಚೇಂಜ್ ಮಾಡ್ಕೊಂಡ್ರೆ, ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮಿಬ್ರು ಫ್ರೀಕ್ವೆನ್ಸಿ ಅನುಸಾರ ಅದೇ ತರ ಸೋಲ್ ಬರ್ತಾವ. ನೀವಿಬ್ರು ಕಳ್ರು ಸುಳ್ರಾಗಿದ್ರೆ ಅದೇ ತರ ಸೋಲ್ಗಳೇ ನಮಗ್ ಬರೋದು. ನೀವ್ ಅನ್ಕೋಬಹುದಿದ್ದು 100% ನಿಜ. ಯಾಕಂದ್ರೆ ತಂದೆ ತಾಯಿಗೆ ಒಂದ್ ಲೆಸನ್ ಕಲ್ಸಕ್ಕೆ ಮಕ್ಳು ಬರೋದಂತೆ. ನಾವ್ ಯಾವ ರೀತಿ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವೋ ಅದೇ ತರ ಫ್ರೀಕ್ವೆನ್ಸಿ ಅಂತ ಮಕ್ಳು. ಈಗ ನಾನು ರಾಮ ಕೃಷ್ಣ ದೇವ್ರು ಅನ್ಕೊಂತ ಇದ್ರೆ ನನ್ ಮಗುನು ಅದೇ ತರನೇ ಬರೋದು. ನಾನ್ ಯಾವಾಗ್ಲೂ ಕಳ್ತನ ಸುಳ್ತನ ಬೇರೆಯವ್ರಿಗೆ ಮೋಸ ಮಾಡ್ತಿದ್ರೆ ಅದೇ ತರ. ಯಾಕಂದ್ರೆ ಆ ಸೋಲು ನೀವ್ ಅನ್ಕಂತೀರಿ, ಹೇಳದ್ನಲ್ಲ 41 days ಸ್ಟಡಿ ಮಾಡ್ತಾವ್. ನನ್ ಫ್ರೀಕ್ವೆನ್ಸಿ ಹೈ ಇದ್ದು ಅವು ಲೋ ಇದ್ರು ಬರಲ್ಲ, ನಂದು ಲೋ ಇದ್ದು ಹಗೋ ಇದ್ರು ಬರಲ್ಲ. ಎರಡು ಫ್ರೀಕ್ವೆನ್ಸಿ ಟ್ಯೂನ್ ಅಪ್ ಆದಾಗ ಈಗ ನಾವ್ ಹೇಳ್ತೀವಿ ನೋಡ್ರಿ, ಅಬರ್ಷನ್ ಆಯ್ತು ಅಬರ್ಷನ್ ಆಯ್ತು. ಯಾಕೆ ಅಬರ್ಷನ್ ಆಯ್ತು? ಭೌತಿಕವಾಗಿ 1000 ಕಾರಣ ಕೊಡ್ತಾರ. ಮಗು ಸರಿಯಾಗಿ ಬೆಳೆದಿಲ್ಲ, ಇಲ್ಲ ತಾಯಿ ಇದು ಏನೋ ಹೇಳ್ತಾರ. ಬಟ್ ಆಧ್ಯಾತ್ಮಿಕವಾಗಿ ನೋಡಿದ್ರೆ ತಾಯಿಯ ಫ್ರೀಕ್ವೆನ್ಸಿ ಅದಕ್ಕೆ ಸೂಟ್ ಆಗ್ಲಿಲ್ಲ ಅಂದ್ರೆ ಹೊರಗೆ ಹೋಗ್ಬಿಡ್ತಾವ. ಆ ಗರ್ಭ ಸೂಟ್ ಆಗ್ಲಿಲ್ಲ ಅಂದ್ರೆ ಹೈಯರ್ ಸೋಲ್ ಆಗಿದ್ರೆ, ಇಲ್ಲ ನಾರ್ಮಲ್ ಸೋಲ್ಸೆ ಈಗ ಅದ್ರ ಫ್ರೀಕ್ವೆನ್ಸಿ ಜಾಸ್ತಿ ಇದ್ರು ನಂದು ಕಡಿಮೆ ಇದ್ರೆ ಅದ್ ನನ್ ಗರ್ಭದಲ್ಲಿ ಇರಕ್ ಆಗಲ್ಲ, ಹೋಗ್ಬಿಡ್ತಾವಂತೆ. ಇಲ್ಲಾಂದ್ರೆ ನಂದು ಜಾಸ್ತಿ ಇದ್ದು ಅದ್ರದ್ದು ಕಡಿಮೆ ಇದ್ರು ಅವ್ ಇರಲ್ಲ. ಹಂಗಾಗಿ ಈ ಆಧ್ಯಾತ್ಮಿಕತೆಯ ಒಂದು ಗರ್ಭಧಾರಣೆ ಅನ್ನೋದು ಅದಕ್ಕೆ. ನಾವಿಬ್ರು ಸರಿಯಾಗಿ ಧ್ಯಾನ ಮಾಡಿ ಈ ತರ ಜ್ಞಾನ ತಗೊಂಡಾಗ ಏನಾಗುತ್ತೆ, ಸರಿಯಾಗಿ ನಾವಿಬ್ರು ಟ್ಯೂನ್ ಅಪ್ ಆದಾಗ, ಯಾವಾಗ ಆ ಗಂಡ ಹೆಂಡತಿ ಸೇರಿದಾಗ ಆ ಫ್ರೀಕ್ವೆನ್ಸಿ ತಕ್ಕಂತ ಸೋಲೆ ನಮ್ಮನ್ನ ಅಟ್ರಾಕ್ಟ್ ಮಾಡ್ತದೆ. ಅಟ್ರಾಕ್ಟ್ ಮಾಡಿದಾಗ ಅದೇ ತರ ಸೋಲು ಹೊರಗ್ ಬರುತ್ತೆ. ಹುಟ್ಟಿದ್ಮೇಲೆ ಮಾಡ್ಬೇಕು ಅನ್ನೋದು ಕಷ್ಟ. ಬಟ್ ಏನಂದ್ರೆ ಧ್ಯಾನದ ಮೂಲಕ ಒಂದ್ 50 to 60, 70% ಚೇಂಜ್ ಮಾಡ್ಬೋದು. 100ಗೆ 100% ಅಂದ್ರೆ ಆ ಸೋಲು ರೆಡಿ ಇರ್ಬೇಕಲ್ಲ ಮೇಡಮ್, ಆ ಬದಲಾವಣೆ ತಗೊಳೋದಕ್ಕ. ಅದ್ರಲ್ಲಿ ಬೇಸಿಕಲಿ ಆ ಸಂಸ್ಕಾರ ಇಲ್ಲ ಅಂದಾಗ ನೀವ್ ಏನ್ ಹೇಳಿದ್ರು ಅದಕ್ಕೆ ಅರ್ಥ ಆಗಲ್ಲ ಅದಕ್ಕೆ. ಆದ್ರೆ ಮಿನಿಮಮ್ ಒಂದ್ 60 to 70% ಆದ್ರೂ ನಾವ್ ಚೇಂಜ್ ಮಾಡ್ಬೋದು. ಎಸ್ ಮೇಡಮ್, ಈಗ ಸಾಮಾನ್ಯವಾಗಿ ಅಷ್ಟು ಈ ತರ ಏನ್ ಕ್ಲಾಸ್ ಕೊಟ್ಟಿದ್ದೀರಾ ಅದೆಲ್ಲ ಸಾಮಾನ್ಯವಾಗಿ ಎಲ್ಲೂ ನಡೆದಿರೋದಿಲ್ಲ. ಈಗ ನಾವು ಕ್ಲಾಸ್ ಕೇಳ್ತಿದೀವಿ, ಈ ಗರ್ಭ ಸಂಸ್ಕಾರ ಅನ್ನೋದು, ಧ್ಯಾನ ಇದೆಲ್ಲ ಈಗ ತಿಳಿತಾ ಇದೀವಿ. ಖಂಡಿತವಾಗ್ಲೂ ಮೇಡಮ್ ಸಮಾಜಕ್ಕೆ ಇದನ್ನೆಲ್ಲ ನಾವು ತಿಳಿಸ್ತಾ ಹೋಗಿ ಒಂದು ಒಳ್ಳೆ ಆತ್ಮಗಳು ಏನ್ ಬರ್ತವೆ, ಒಳ್ಳೆ ಸಂಸ್ಕಾರ ಬರ್ಬೇಕು ಅನ್ನೋದಕ್ಕೆ ನಾವುಗಳು ಪ್ರಯತ್ನ ಖಂಡಿತವಾಗ್ಲೂ ಮಾಡ್ಲೇಬೇಕಾಗಿದೆ ಮೇಡಮ್. 100% ಇದೆ ಅಲ್ಲ ಮೇಡಮ್ ನಮ್ ಕೆಲ್ಸ. ಇವತ್ ನಮ್ ಪತ್ರಿ ಸರ್ ನಮಗಿಂತ ಉನ್ನತವಾದ ಜ್ಞಾನ ಕೊಟ್ಟಾರಂದ್ರೆ ಅವ್ರು ಎಲ್ಲೋ ನನಗ್ ₹1 ದುಡ್ಡು ಕೊಡಂತ ಕೇಳಿಲ್ಲ. ಇದೇ ಒಂದ್ ನಮ್ ಸೊಸೈಟಿಯಲ್ಲಿ ಸರ್ ಎಕ್ಸ್ಪೆಕ್ಟ್ ಮಾಡೋದು ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಡಿ, ಪ್ರತಿಯೊಬ್ಬರನ್ನು ಸಸ್ಯಾಹಾರಿಯಾಗಿ ಮಾಡಿ, ಪ್ರತಿಯೊಬ್ರು ಮನೇಲೂ ಪಿರಮಿಡ್ ಬರ್ಲಿ ಅನ್ನೋದು ಸರ್ ಸಂಕಲ್ಪ. ಅವ್ರ ಅದು ಬಿಟ್ರೆ ಅವ್ರು ಯಾವತ್ತೂ ನನಗ್ ದುಡ್ಡು ಕೊಡು, ನನಗ್ ಮನೆ ಮಾಡ್ಕೊಡು, ನನಗ್ ಅದು ಕೊಡು ಅಂತ ಕೇಳೇ ಇಲ್ಲ.
ಇವತ್ತು ನಾನು ಇಷ್ಟು ಜ್ಞಾನ ಅವರಿಂದ ತಗೊಂಡು ನನ್ನ ಜೀವನ ಬದಲಾಯಿಸ್ಕೊಂಡಿನಿ ಅಂದ್ರೆ ಆ ಗುರುದಕ್ಷಿಣೆ ನಾವ್ ಇದ್ ಕೊಡ್ಬೋದಲ್ಲ ಮೇಡಮ್. ಇವತ್ ನೀವ್ ಕೇಳಿರಿ, ಎಷ್ಟು ಸಾಧ್ಯನೋ ಅಷ್ಟು ಪ್ರಚಾರ ಮಾಡ್ರಿ, ಅಷ್ಟು ಜನಕ್ ತಲುಪ್ಸ್ರಿ, ಅದು ನಿಜವಾಗ್ಲೂ ನಿಮ್ ಗುರುದಕ್ಷಿಣೆ. ಆಮೇಲೆ ಅವ್ರಿಗೂ ಹೇಳ್ರಿ, ಅವ್ರಿಗೆ ಜ್ಞಾನ ಬಂತ, ಅವರು ಒಂದ್ ಜನಕ್ಕೆ ಇದರಿಂದ ನಾವು ನಮ್ ಸೊಸೈಟಿ ಚೇಂಜ್ ಮಾಡ್ಬೋದಲ್ಲ ಮೇಡಮ್. ಯಾರ್ ರೆಡಿ ಇರ್ತಾರೋ 100% ಸಿಕ್ಕೇ ಸಿಗ್ತಾರ. ರೆಡಿ ಇಲ್ಲ ಅಂದವ್ರಿಗೆ ಆ ಬ್ರಹ್ಮ ಬಂದ್ರು ಚೇಂಜ್ ಮಾಡಕ್ ಆಗಲ್ಲ. ಒಂದ್ಸರಿ ಹೇಳಿ ಬಿಟ್ಬಿಡಿ, ಯಾರಿಗೂ ಫೋರ್ಸ್ ಮಾಡಕ್ಕ ಹೇಳ್ಬೇಡ್ರಿ. ಪತ್ರಿ ಸರ್ ಅದಕ್ಕೆ ಹೇಳಿದ್ದು, చెప్పేది నీ ಧರ್ಮము ವಿನೇದಿ వాళ్ళ ಕರ್ಮము. ಹೇಳೋದು ನಮ್ ಧರ್ಮ, ಕೇಳೋದು ಅವ್ರ ಕರ್ಮ. ನಾನು ಹೇಳ್ತೀನಿ ಅಲ್ಲಿ ಗಲೀಜೈತೆ ಹೋಗ್ಬೇಡ ಹೋಗ್ಬೇಡ, ಇಲ್ಲ ನಾನು ಹೋಗ್ ಬೀಳ್ತೀನಿ ಅಂದ್ರೆ ನಿನ್ ಕರ್ಮ, ಹೋಗು. ನಾವ್ ಫಸ್ಟ್ ಪ್ರಿಕಾಷನ್ಸ್ ಕೊಡ್ತಿದೀವಿ, ಆದ್ರೂ ಕೇಳಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ. ಆದ್ರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಈ ಜ್ಞಾನ ತಲುಪ್ಸ್ರಿ ಮೇಡಮ್ ಅಷ್ಟೇ. ಓಕೆ ಮ್ಯಾಮ್, ತುಂಬಾ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್, ಶೋಭಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಶೋಭಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಆಕ್ಚುಲಿ ಇದು ಪ್ರತಿಯೊಬ್ರು ಮನೆಗೂ ತಲುಪಬೇಕು. ನಾನು ಆಕ್ಚುಲಿ ಫಸ್ಟ್ ಬೇಬಿ, ನನ್ಗೆ ಒಂದು ಮಗು ಇದೆ. ನಿಜವಾಗ್ಲೂ ನನ್ಗೆ ಯಾಕೆ ಈ ಇನ್ಫಾರ್ಮೇಶನ್ ಆ ಟೈಮಲ್ಲಿ ನನಗೆ ಸಿಗ್ಲಿಲ್ಲ ಅಂತ ತುಂಬಾ ಇದಿದೆ. ಈ ತರ ಒಂದು ಇನ್ಫಾರ್ಮೇಶನ್ ಎಲ್ಲರಿಗೂ ತಲುಪಿದಾಗ ಒಳ್ಳೆ ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗತ್ತೆ. ಸೊ ನಂದು ಒಂದು ಕೋರಿಕೆ ಅಂದ್ರೆ, ನಾನು ಎರಡನೇ ಮಗುಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇದು ಸರಿಯಾದ ಟೈಮ್ ಅನ್ಸತ್ತೆ. ಸೊ ನನ್ಗೆ ಆ ಸಂಕಲ್ಪ ಅಥವಾ ಗರ್ಭ ಸಂಸ್ಕಾರದ್ದು ಎಲ್ಲಿ ನಾನು ಪಡ್ಕೋಬಹುದು ಅಂತ ನನ್ನ ಕ್ವಶನ್. ಮೇಡಮ್, ನೀವು ಸರ್ ಹತ್ರ ನನ್ನ ನಂಬರ್ ತಗೊಳ್ಳಿ, ನನಗ್ ಫೋನ್ ಮಾಡಿ ನಾನು ಹೇಳ್ತೀನಿ. ನಿಮ್ ಹಸ್ಬೆಂಡ್ ಧ್ಯಾನ ಮಾಡ್ತಾರಲ್ಲ ಮೇಡಮ್? ಆಕ್ಚುಲಿ ನಾವಿಬ್ರು ಧ್ಯಾನ ಮಾಡ್ತಿದೀವಿ ಮನೆಯಲ್ಲಿ. ಆದ್ರೆ ನಂದು ಕನ್ಸಿಸ್ಟೆನ್ಸಿ ಇಲ್ಲ. ಸಮಟೈಮ್ಸ್ ನನ್ಗೆ ವರ್ಕ್, ಮಗು, ಮತ್ತೆ ಒಂದು ನಾನು ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ತಿದ್ದೀನಿ. ಇದ್ರಲ್ಲಿ ಸಮಟೈಮ್ಸ್ ವೀಕ್ಲಿ ಇಲ್ಲ ಅಂದ್ರೆ 4 to 5 times ಆಗತ್ತೆ. ಸಮಟೈಮ್ಸ್ ಮಿಸ್ ಆಗತ್ತೆ. ನಾವ್ ಇನ್ನ ಅದು ವ್ಯಾಲ್ಯೂ ಅಂದ್ರೆ ಒಂದ್ ಮೋರ್ ವ್ಯಾಲ್ಯೂಯಬಲ್ ಆಗಿ ಇದು ಆ ಸಂಕಲ್ಪ ಮಾಡ್ಕೊಂಡ್ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ನೋ ಒಂದು. ಈಗ ನಿಮಗ್ ಅದು ಬೇಕು ಅಂದಾಗ ನೀವು ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡ್ ಮಾಡೋದ್ ಕಲಿಬೇಕು. ಯಾಕಂದ್ರೆ ಈಗ ಈ ಸಂಕಲ್ಪ ಕೊಡಿಸ್ದಾಗ ಏನಂದ್ರೆ 41 days 21 days ಇಂದ ಇದು ವಿಡಿಯೋಸ್ ಇರುತ್ತೆ. ನಾನ್ ನಿಮಗ್ ಅದು ಸೆಂಡ್ ಮಾಡ್ತೀನಿ. ನೀವಿಬ್ರು ಗಂಡ ಹೆಂಡತಿ ಮಾಡ್ಲೇಬೇಕು, ಮಗು ಬರ್ಲೇಬೇಕು ಅಂದಾಗ ವಿತೌಟ್ ಫೇಲ್ ಒಂದಿನನೂ ಆಗ್ಲಾರ್ದಂಗ್ ಕುತ್ಕೊಂಡ್ ಮಾಡಿದ್ರೆ 100% ಶೂರ್ ನಾನು ಹೇಳ್ತೀನಿ. ಇಲ್ಲ ಮೇಡಮ್ ನನಗೆ ಈ ತರ ಡಿಸ್ಕನೆಕ್ಟ್ ಆಗ್ತಿದೆ ಅಂದ್ರೆ ಏನಾಗ್ತಿದೆ ಅಲ್ಲಿ ನಿಮಗ್ ರಿಸಲ್ಟ್ ಬರಲ್ಲ. ಇವತ್ ಮಾಡ್ದೆ 2 ದಿವಸ ಮಾಡ್ಲಿಲ್ಲ ಅಂದಾಗ ಅದೇನಂದ್ರೆ ದಿನಾಲಂತ ಯಾಕಂತೀವಿ ಅಂದ್ರೆ ಅದೇ ಒಂದು ಇದ್ರಲ್ಲಿ ಕನೆಕ್ಟ್ ಆಗಿರ್ತೀವಿ ನಾವು, ಒಂದು ಎನರ್ಜಿ ಲೆವೆಲ್ ಅಲ್ಲಿ. ಈಗ ಒಂದಿನ ಮಾಡ್ದಾಗ ಏನಾಗ್ತೈತೆ, ಅದು ಡಿಸ್ಕನೆಕ್ಟ್ ಆಗಿ ಮತ್ತೆ ಹಿಂದೆ ಹೋಗ್ಬಿಡ್ತೈತೆ. ಮತ್ತೆ ನೀವ್ ಇದೇ ಎನರ್ಜಿ ಕನೆಕ್ಟ್ ಆಗಕ್ ಮತ್ 1 ವಾರ ಬೇಕೀಗ. ಹಂಗಾಗಿ ಡೈಲಿ ಒಂದೇ ಟೈಮು ಒಂದೇ ಸ್ಥಳದಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಕುತ್ಕೊಂಡು ಸುಮ್ನೆ ವಿಡಿಯೋಸ್ ಹಾಕೊಂಡು ಧ್ಯಾನ ಕುತ್ಕೊಂಡ್ರೆ ಸಾಕು. ಅದ್ರಲ್ಲಿ ಏನೇನ್ ಮಾಡಿಸ್ತಾರೋ ಅದು ನಿಮ್ ಒಳಗಡೆ ಆದಾಗ 100% ನಿಮಗೂ ಬರ್ಬೋದು. ನೀವು ಬೇಸಿಕಲಿ ಅಂದ್ರೆ ನೀವು ವೆಜಿಟೇರಿಯನ್ ಅಲ್ಲ ಮೇಡಮ್? ನೀವು ನಾನು ಲಾಸ್ಟ್ 3 months ಇಂದ ವೆಜಿಟೇರಿಯನ್ ಫಾಲೋ ಮಾಡ್ತಿದ್ದೀನಿ ಮ್ಯಾಮ್. ಮೊದ್ಲು ತುಂಬಾ ರೇರ್ ಆಗಿ ಅಂದ್ರೆ ಫ್ಯಾಮಿಲಿ ಎಲ್ಲ ತಗೊಳೋದ್ರಿಂದ ರೇರ್ ಆಗಿ ತಗೊಂತಾ ಇದ್ದೆ. ಬಟ್ ಲಾಸ್ಟ್ 3 months ಇಂದ ನಾನು ಬೇಡ ಅಂತ ವೆಜಿಟೇರಿಯನ್ ಫುಡ್. ಅಲ್ಲ, ಈಗಂತೂ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ವೆಜಿಟೇರಿಯನ್ ಇದ್ದೀರಾ, ಮನೇಲೂ ವೆಜ್ ಇದ್ದೀರಾ ಅಂದ್ರೆ ನಾನು ಅದೇ ನೀವ್ ಫೋನ್ ಮಾಡಿ ಹೇಳ್ತೀನಿ. ಮನೇಲಿ ಎಗ್ಗು ತಿನ್ಬಾರ್ದು, ಬೆಳ್ಳುಳ್ಳಿ ಆಗ್ಲಿ ಮಶ್ರೂಮ್ ಆಗ್ಲಿ ಏನೂ ಇಲ್ಲ. ಯಾಕಂದ್ರೆ ಇವತ್ ನಿಮಗ್ ಉನ್ನತವಾದ ಆತ್ಮ ಬೇಕು ಅಂದ್ರೆ ಅವು ನಾರ್ಮಲ್ ಆಗಿರಲ್ಲ. ಅವರು ಅದೇ ತರ ಎನ್ವಿರಾನ್ಮೆಂಟ್, ಅದೇ ತರ ಫ್ಯಾಮಿಲಿನ ಚೂಸ್ ಮಾಡ್ಕಂತಾರೆ. ಬೇಸಿಕಲಿ ಗಂಡ ಹೆಂಡತಿ ಧ್ಯಾನಿಗಳಾಗಿರ್ಬೇಕು, ವೆಜಿಟೇರಿಯನ್ ಆಗಿರ್ಬೇಕು, ಒಂದು ಆಧ್ಯಾತ್ಮಿಕತೆ ಒಂದು ವಾತಾವರಣ ಇತ್ತು ಅಂದ್ರೆ ಅವರೇ ಹುಡ್ಕೊಂಡ್ ಬರ್ತಾರೆ. 3 ಲಕ್ಷ ಹೈಯರ್ ಮಾಸ್ಟರ್ಸ್ ರೆಡಿ ಇದಾರಂತೆ ಭೂಮಿ ಮೇಲೆ ಜನ್ಮ ತಗೊಂಡ್ ಲೋಕ ಕಲ್ಯಾಣ. ಯಾಕಂದ್ರೆ ಈಗ ಲೋಕ ಕಲ್ಯಾಣ ಮಾಡಾಕ ಅಷ್ಟು ಕಾತುರದಿಂದ ಕಾಯ್ತಿದಾರ. ಬಟ್ ಅವ್ರಿಗೆ ಆ ತರದ್ ಗರ್ಭ ಸಿಕ್ತಿಲ್ಲಂತೆ. ಎಲ್ಲರೂ ಹೇಳ್ತೀವಲ್ಲ ಮೇಡಮ್, ಆ ತರ ಸಂಸ್ಕಾರ ಹೋಗ್ಬಿಟ್ಟೈತೆ. ಬರೀ ತಿನ್ನು ಮೋಜು ಮಸ್ತಿ, ಬರೀ ಹೊರಗಿನ ಅಟ್ರಾಕ್ಷನ್ ಇದಾರ. ಹಂಗಾಗಿ ಅವ್ರು ಹೆಂಗ್ ಬರ್ತಾರೆ ಹೇಳಿ? ನನಗ್ ಯಾವ ತರ ಬೇಕು ಆ ತರ ಮಗು ಬೇಕು ಅಂದಾಗ ಫಸ್ಟ್ ನಾವು ಆಂತರಿಕವಾಗಿ ಬದಲಾವಣೆ ಆಗ್ಬೇಕಲ್ಲ. ಹಂಗಾದಾಗ 100% ನೀವು ಆ ತರದ್ದು ಮಗುನ ಪಡಿಲೇಬಹುದು. ನಮ್ ಮೆಡಿಟೇಟರ್ ಅಲ್ಲಿ ಎಷ್ಟೊಂದ್ ಜನಕ್ಕಾಗಿದೆ. ಈಗ ಒಂದ್ 5-6 ಜನ ನೋಡಿದೀನಿ ಹೈಯರ್ ಮಾಸ್ಟರ್ಸ್. ಅವ್ರು ಹೆಂಗಿರ್ತಾರಂದ್ರೆ ಆ ಮಕ್ಳು ಬೇರೆ ಮಕ್ಳಿಗಿಂತ ತುಂಬಾನೇ ಡಿಫ್ರೆಂಟ್.
ನಾನು ಹೇಳ್ತೀನಲ್ಲ, ಡಾಕ್ಟರ್ ಗೊತ್ತಿಲ್ಲ, ಮೆಡಿಸಿನ್ ಗೊತ್ತಿಲ್ಲ, ಆ ಮಕ್ಳು ಸಂಸ್ಕಾರ ಅನ್ನೋದು, ಹೈಯರ್ ಸೋಲ್ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗುತ್ತೆ. ಅಷ್ಟು ಡಿಫ್ರೆಂಟ್ ಆಗಿರೋ ಮಕ್ಳು ಹುಟ್ಟಿದಾವ್. ನಮಗೂ ಆಗುತ್ತೆ, ಬಟ್ ನಾವ್ ತಂದೆ ತಾಯಿ ಆದರೂ ಆತರ ಒಂದು ಕಂಫರ್ಟ್ ಝೋನ್ ಇಂದ ಹೊರಗ್ ಬಂದ್ ಸಾಧನೆ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ನಿಮ್ಗೂ ಹಾಗೆ ಆಗ್ತೈತಿ. ಫಸ್ಟ್ ನೀವಿಬ್ರು ಡಿಸೈಡ್ ಮಾಡ್ಕೊಳ್ಳಿ ಯಾವಾಗ ಬೇಕು ಏನು ಅಂದಾಗ ನೀವ್ ನನಗೆ ಫೋನ್ ಮಾಡಿ, ನಾನ್ ನಿಮಗೆಲ್ಲ ಗೈಡ್ ಮಾಡ್ತೀನಿ. ಓಕೆನಾ? ನಂಬರ್ ಮ್ಯಾಮ್? ಅದೇ ರಂಗಸ್ವಾಮಿ ಸರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ ನೋಡಿ ಆಲ್ರೆಡಿ. ಸರಿ ಸರ್, ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು ಸರ್. ರೈಟ್. ಓಕೆ, ಕುಮಾರ್ ಅವರು ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ತೆ. ಮೇಡಮ್, ಈಗ ಇದು ಸಾರಿ, ಗರ್ಭಪಾತ ಈಗ ಅಬಾರ್ಷನ್ ಎಲ್ಲ ಮಾಡಿಸ್ತಾ ಇದಾರಲ್ಲ ಫ್ಯಾಮಿಲಿಗಳು, ಕೆಲವು ಫ್ಯಾಮಿಲಿಗಳು, ಅವರು ಯಾವ್ದು ಪಾಪ ಕರ್ಮಕ್ಕೆ ಇದ್ ಮಾಡ್ತಾರೆ, ಒಳಗಾಗ್ತಾರೆ, ಅದ್ರ ತಪ್ಪಲ್ವಾ ಮೇಡಮ್ ಅದು? ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? 100% ತಪ್ಪು ಸರ್ ಅದು. ಯಾಕಂದ್ರೆ ಒಂದು ಆತ್ಮ ನಮ್ಮನ್ನ ಕಂಫರ್ಟ್ ಆಗಿ, ಅಂದ್ರೆ ತಂದೆ ತಾಯಿ ಅಂತ ಡಿಸೈಡ್ ಮಾಡ್ಕೊಂಡು ಹುಡ್ಕೊಂಡ್ ಬಂದವು ಅಂದಾಗ, ಆತ್ಮ ಅಂದ್ರೇನು? ಪರಮಾತ್ಮ, ಪೂರ್ಣಾತ್ಮ, ಒಂದ್ ಪರಮಾತ್ಮನ ಅಣುಕದು. ಅದು ಇನ್ನ ನಾವ್ ಭೂಮಿ ಪರಿಚಯ ಮಾಡಕ್ಕಿಂತ ಮುಂಚೆನೆ ಸಾಯಿಸ್ತಿದ್ದೀರಿ ಅಂದ್ರೆ ಅದ್ರಂತ ಘೋರ ಪಾಪ ಇನ್ಯಾವುದೂ ಇಲ್ಲ. 100% ಅನ್ಭವಿಸ್ತಾ ಇರೋದು. ಈಗಿಲ್ಲ ಅಂದ್ರುನು ಯಾವ ಜನ್ಮದಲ್ಲಾದ್ರೂ, ಯಾವ ಸಿಚುಯೇಷನ್ ಅಲ್ಲಾದ್ರೂ ಅನ್ಭವಿಸ್ಲೇಬೇಕು. ಯಾಕಂದ್ರೆ ಇರುವೆಗಿರೋದು ಅದೇ ಜೀವ, ಆನೆಗಿರೋದು ಅದೇ ಜೀವ, ಮನುಷ್ಯನಿಗಿರೋದು ಅದೇ ಆತ್ಮ. ಅಂತದ್ ಯಾವ ಒಂದು ಇರುವೆ ಅನ್ಕೊಂಡ್ರು ನಮಗ್ ತಟ್ಲಾರ್ದಂಗಿರಲ್ಲ, ಪ್ರಾಣಿ ಪಕ್ಷಿ ಕೊಂದ್ರು ಅಂತದ್ ಒಂದು ಮನುಷ್ಯನ ಮಗುನ ಅದು ನನ್ನ ಚೂಸ್ ಮಾಡ್ಕೊಂಬಂದು ನಂಬ್ಕೊಂಡ್ ಬಂದು ನಾನು ಅದಕ್ಕ ಈ ರೀತಿ ಮಾಡ್ದೆ ಅಂದ್ರೆ ಅದ್ರಂತ ಘೋರ ಪಾಪ ಇನ್ಯಾವುದೂ ಇಲ್ಲ ಸರ್. ಅದು ನಮಗ್ ಒಂದಲ್ಲ, ಯಾವ ಜನ್ಮಕ್ ಹೋದ್ರು ಬಿಡಲ್ಲ ಸರ್. ಅದು ಅನ್ಭವಿಸೇ. ಮ್ಯಾಮ್, ಈಗ ಮಕ್ಳು ಆಗಿದಾರಲ್ಲ, ಈಗ ಆಲ್ರೆಡಿ ಅದು ಕ್ರಾಸ್ ಮಾಡಿ ಬಂದಿರ್ತಾರೆ, ಈಗ ಇದು ಸಾರಿ ಡೆಲಿವರಿ ಎಲ್ಲ ಆಯ್ತು, ಈಗ ಮಕ್ಳು ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ. ಈಗ ಆ ಮಕ್ಕಳನ್ನ ಯಾವ ರೀತಿಲಿ ತಗೊಂಡ್ ಬರಕ್ಕಾಗತ್ತೆ ಒಳ್ಳೆ ಮಾರ್ಗದಲ್ಲಿ ಸಂಸ್ಕಾರ ತಗೊಂಡು? ಅದಕ್ಕೆ ಯಾವ ತರ ಧ್ಯಾನ ಮಾಡ್ಬೇಕು? ಫಸ್ಟ್ ಡೈಲಿ ಆ ಮಗುಗೆ ಈಗ ಅಂದ್ರೆ ಫಸ್ಟ್ ನಾವ್ ಕೂರ್ಬೇಕಲ್ವಾ? ಅಪ್ಪ ಅಮ್ಮ ಕೂರ್ಲಾರೆ ಆ ಮಗು, ನೀವ್ ಹೆಂಗಿರ್ತಿರೋ ತಂದೆ ತಾಯಿ ತರನೇ ಅವ್ ಬೆಳಿತಾ ಇರ್ತಾವ ಮಕ್ಳು. ನಾವ್ ಕೂರೋಣ ಫಸ್ಟ್. ನೀವ್ ಡೈಲಿ ಕೂತಾಗ ಆ ಮಗುನ್ ಜೊತೆ ಕೂರ್ಸ್ಕೊಳ. ಜಾಸ್ತಿ ಬೇಡ ಪುಟ್ಟ, ನೀವ್ 5 ಮಿನಿಟ್ಸ್ ಕೂತ್ಕೊ, ನಾನ್ ಜಾಸ್ತಿ ಕೂರ್ತೀನಿ ಅಂತ ಡೈಲಿ ಈ ತರ ಅಡಿಕ್ಷನ್ ಮಾಡ್ತಾ ಬನ್ರಿ. ಹೆಂಗೆ ಅವರಿಗೆ ಊಟ ತಿಂಡಿ ಅಟ್ರಾಕ್ಷನ್ ಕೊಡಿ. ಈ ಧ್ಯಾನದಲ್ಲಿ ಅವಕ್ ಯಾವ ದೇವ್ರ ಇಷ್ಟ, ದೇವ್ರ ಸಿಕ್ತಿದಾನೆ. ಯಾಕಂದ್ರೆ ಮಗುಗ್ ಬೇಗ ಕನೆಕ್ಟ್ ಆದಂಗ್ ನಮಗ್ ಆಗಲ್ಲ. ಯಾಕಂದ್ರೆ ಮಕ್ಳು ಹೆಂಗಂದ್ರೆ ಒಂದ್ ಪರಿಶುದ್ಧವಾದ ಆತ್ಮದು. ಅವಕ್ಕಿನ್ನ ನಮ್ಮಷ್ಟು ಎಕ್ಸ್ಪೀರಿಯನ್ಸು ಹೊರಗಿಂದ ಏನು ಇರಲ್ಲ. ಒಂಥರ ಪ್ಯೂರ್ ಆಗಿರ್ತತೆ. ಅವ್ರಿಗೆ ಬೇಗ ಕನೆಕ್ಟ್ ಆದಾಗ, ಅವ್ರಿಗೆ ಅಲ್ಲಿ ಹೊಸ ಅನುಭವ ಆದಾಗ 100% ಅವ್ ಬೇಗ ಬರ್ತಾವ. ಮಕ್ಳಿಗೆ ನೀವ್ ಈ ತರ ಒಂದು ಆಧ್ಯಾತ್ಮಿಕತೆ ಬುನಾದಿ ಹಾಕಿದಾಗ ಸರ್, ಮುಂದೆ ಮಕ್ಳು ಎಂತ ಕೆಟ್ಟ ವರ್ಸ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರು ಅವ್ರ ಅಸ್ತಿತ್ವನ ಅವ್ರು ಕಳ್ಕೊಳಲ್ಲ. ಯಾಕಂದ್ರೆ ನೀವ್ ಬುನಾದಿ ಕೊಟ್ಬಿಟ್ಟಿದ್ದೀರಲ್ಲ, ಮುಂದೆ ಅವ್ರಿಗೆ ಎಂತ ಬ್ಯಾಡ್ ಇದ್ರಲ್ಲಿ ಬೆಳೆದ್ರುನು ಅವ್ರಿಗೊಂದು ಅವೇರ್ನೆಸ್ ಇರುತ್ತೆ. ಇದು ನನಗ್ ಸೂಟ್ ಅಲ್ಲ, ಅವ್ರು ಮಾಡ್ಲಿ, ನಾನ್ ಮಾಡಲ್ಲ. ಅವಾಗ ನೀವು ನಿಶ್ಚಿಂತವಾಗಿರ್ಬೋದು. ಅದಕ್ಕೆ ಪತ್ರಿ ಸರ್ ಯಾಕೆ ಸರ್ 40 ವರ್ಷ ಧ್ಯಾನ ಪ್ರಚಾರ ಅಂತ ನಿಂತ್ರು ಅಂದ್ರೆ 4 ವರ್ಷ ಮಗುವಿಂದನೂ ನಾವ್ ಧ್ಯಾನ ಮಾಡಿಸ್ಬೇಕು ಮಕ್ಳಿಗೆ. ಡೈಲಿ ಒಂದ್ ಟೈಮ್ ಮಾಡ್ಕೊಂಬಿಡಿ, ಅಷ್ಟ್ರ ಜೊತೆ ಕೂತ್ಕೊಂಡ್ಬಿಡ್ರಿ. ಇನ್ನು ಆ ಜೊತೆ ಕೂತಾಗ ಇನ್ನ ನಮ್ ಎನರ್ಜಿ ಲೆವೆಲ್ ಸಹ ಜಾಸ್ತಿ ಆಗುತ್ತೆ. ಹುಣ್ಣಿಮೆ ಅಮಾವಾಸ್ಯೆಗೆ ಸ್ವಲ್ಪ ಜಾಸ್ತಿ ಕೂತ್ಕೊಳ್ಳಿ. ಅವಾಗ ನಿಮ್ ಮನೆ ಫ್ರೀಕ್ವೆನ್ಸಿನೇ ಬೇರೆ ಆಗಿ ಹೋಗ್ಬಿಡುತ್ತೆ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಧನ್ಯವಾದಗಳು. ಎಸ್, ನಂದಾ ಉರ್ಲಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಈಗಾಗ್ಲೇ ಗರ್ಭ ಧರಿಸಿರ್ತಾರಲ್ಲ ಅವ್ರಿಗೆ ನಾವು ಏನು ಸಜೆಷನ್ ಕೊಡ್ಬೇಕಂತ ಅನ್ನೋದು ಒಂದು ಮೇಡಮ್. ನಂತರ ಈಗ ಕೃತಕ ಗರ್ಭಧಾರಣೆ ಟೆಸ್ಟ್ ಬೇಬಿ ಮಾಡ್ಕೊಂತಾರಲ್ಲ, ಅವ್ರಿಗೆ ಇದ್ರ ಮೇಲೂ ಇದು ಇಫೆಕ್ಟ್ ಆಗುತ್ತಾ ಅಂತ ಒಂದ್ ಕೇಳ್ಬೇಕಾಯ್ತು. ಅದು ನನಗ್ ಗೊತ್ತಿಲ್ಲ, ಬಟ್ ನಾರ್ಮಲ್ ಪ್ರೆಗ್ನೆಂಟ್ ಆದವರಿಗೆ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಕಾನ್ಶಿಯಸ್ ಪ್ರೆಗ್ನೆನ್ಸಿ ಅಂತ ಹೊಡಿರಿ. ಇಲ್ಲ ನನಗ್ ಫೋನ್ ಮಾಡ್ರೆ ನಾನು ನಿಮಗೆ ಪ್ಲೇ ಲಿಸ್ಟ್ ಕಳಿಸ್ತೀನಿ. ಯಾರ್ ಪ್ರೆಗ್ನೆಂಟ್ ಇರ್ತಾರೋ ಡೈಲಿ ಅದ್ ಹಾಕೊಂಡ್ ಮಾಡ್ಲಿ. ಅಂದ್ರೆ ಕುತ್ಕೊಳ್ಳಿ ಸಾಕು. ಅವ್ರಿಗೆ ಧ್ಯಾನ ಮಾಡಕ್ಕಾದ್ರೆ ಮಾಡ್ಲಿ, ಇಲ್ಲ ಕೇಳ್ಕೊಳ್ಳಿ. ಇದು ತುಂಬಾನೇ ಎಫೆಕ್ಟಿವ್ ಆಗಿದೆ. ಮತ್ತೆ ಕೃತಕ ಗರ್ಭಧಾರಣೆ ಅಂದ್ರೆ ಇದು ನನಗೇನ್ ಅಷ್ಟು ಒಳ್ಳೇದಂತ ಅನ್ಸಲ್ಲ. ಯಾಕಂದ್ರೆ ಸೋರೆ ಒಂದು ವಿಡಿಯೋದಲ್ಲಿ ಹೇಳಿದಾರ, ಆತರ ಹುಟ್ಟಂತ ಮಕ್ಳು ಕೌರವರಾಗಿರ್ತಾರಂತೆ.
ನಾರ್ಮಲ್ ಆಗಿ ಇರೋರು ಪಾಂಡವರಂತೆ, ಯಾಕಂದ್ರೆ ಅದು ಅಧರ್ಮವಾಗಿ ಬಂದಿರೋದಲ್ವಾ. ನಿಮಗ್ ಮಕ್ಕಳೇ ಬೇಕು ಅಂದ್ರೆ ನೀವು ಅನಾಥಾಶ್ರಮದ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಒಂದು ಯಶೋದೆ ತರ ಆಗ್ರಿ. ಕೃಷ್ಣಗೆ ಯಶೋದೆ ಸಾಕಿದ ತಾಯಿ ತಾನೆ, ಅವಳೆಲ್ಲೂ ಅನ್ಕೊಂಡ್ಲಿಲ್ಲ. ಆತರ ನಾನ್ ಯಶೋದೆ ಆಗ್ಬೇಕೆ ವಿನ ಇದೆಲ್ಲ ಒಳ್ಳೇದಲ್ಲ ಅಂತಾರ. ನನಗೆ ಅದಷ್ಟು ಗೊತ್ತಿಲ್ಲ. ಬಟ್ ನ್ಯಾಚುರಲ್ ಆಗಿ ಯಾರು ಪ್ರೆಗ್ನೆಂಟ್ ಇರ್ತಾರೋ ಅವ್ರಿಗೆ ಬೇಕಂದ್ರೆ ನಾನು ನಿಮಗೆ ವಿಡಿಯೋಸ್ ಕಳಿಸ್ತೀನಿ, ಅದನ್ನ ಸಜೆಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ರೈಟ್. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಮಾಡ್ಕೊಂಡಿದ್ದೀನಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಇವತ್ತಿನ ವಿಷಯ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಈಗಾಗಲೇ ಇದನ್ನೆಲ್ಲ ನಾವು ಸ್ವಲ್ಪ ಅಂದ್ರೆ ಇಷ್ಟೇನು ಕೂಲಂಕುಷವಾಗಿ ನೀವು ಹೇಳಿದ್ರಲ್ಲ, ಇಷ್ಟೆಲ್ಲ ನಾವು ಮಾಡಿದ್ದಿಲ್ಲ ನಮ್ಮ ಟೈಮ್ನಲ್ಲಿ. ನಮ್ಗೆ ಇಷ್ಟೆಲ್ಲ ಗೊತ್ತಿದ್ದಿಲ್ಲ. ಬರೀ ಏನಂದ್ರೆ ದೇವರ ಯಾವುದೇ ಪದಗಳಿರ್ತಾವಲ್ಲ ಅಂಥವನ್ನ ಹಾಡೋದಾಗ್ಲಿ, ಪುರಾಣ ಪುಣ್ಯಕಥೆಗಳನ್ನು ಕೇಳೋದಾಗ್ಲಿ ಮತ್ತು ಇಂಥವೆಲ್ಲ ಮಾಡಿಸ್ತಿದ್ರು, ಅಷ್ಟು ಮಾತ್ರ ಗೊತ್ತು. ಆದರೆ ಈ ಗರ್ಭಧಾರಣೆಯಲ್ಲಿ ಇಷ್ಟು ಸಂಸ್ಕಾರ ಇದೆ. ಮತ್ತು ತಂದೆ ತಾಯಿಗಳಿಗೆ ಕೂಡ ಗರ್ಭದಲ್ಲಿಯೇ ಪಾಠ ಕಲಿಸ್ಬೇಕು, ಧ್ಯಾನ ಕೊಡಬೇಕು, ಆಮೇಲೆ ಸಮಾಜಕ್ಕೆ ಒಳ್ಳೆಯ ಒಂದು ಅದ್ಭುತವಾದಂತಹ ಮಗುವನ್ನು ಕೊಡಬೇಕು. ಆ ಮಗು ಕೊಡೋದ್ರಿಂದ, ಆ ಮಗು ನಾವು ಕೊಡೋದ್ರಿಂದ ಇವತ್ತು ವಿವೇಕಾನಂದರಾಗ್ತಾರೆ, ಆಮೇಲೆ ಪರಮಹಂಸರಾಗ್ತಾರೆ, ದೊಡ್ಡ ದೊಡ್ಡ ಜ್ಞಾನಿಗಳಾಗ್ತಾರಂತ ತಾವು ಈ ಧ್ಯಾನದ ಮುಖಾಂತರ ನಮ್ಗೆ ಇದು ತಿಳಿಸಿದ್ರಿ. ಇದು ಅದ್ಭುತವಾದದ್ದು ಮೇಡಮ್. ಇಂಥ ಈ ಗರ್ಭಧಾರಣೆ ನಿಯಂತ್ರಣ ಏನಂದ್ರೆ ಈ ಎಲ್ಲ ಈಗಿನ ಪೀಳಿಗೆಗೆ ಇದನ್ನ ತಿಳಿಸಿದ್ರೆ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗತ್ತೆ ಮೇಡಮ್. ತಾವಿದು ಹೇಳಿದ್ದೇನೋ ನಿಜ. ಆದ್ರೆ ಈಗ ನಮ್ಮ ಮನೆಯಲ್ಲೇ ಒಂದು ಆದಂತ ಘಟನೆ ಏನಂದ್ರೆ, ನೋಡ್ಲಿಕ್ಕೆ ಸುಂದರವಾಗಿ ಎಲ್ಲ MSc ಗೋಲ್ಡ್ ಮೆಡಲ್ ಏನ್ ಮಾಡಿದ್ರು ಅಂದ್ರೆ, ಅವರು ಮಗು ಅವ್ರ ಅತ್ತೆಗೆ ಮಗು ಬೇಕಾಗಿತ್ತು, ಅತ್ತೆ ಮಾವನ್ಗೆ ಮಗು ಬೇಕಾಗಿತ್ತು. ಆದ್ರೆ ಅವ್ರು ಒಂದೇ ಏನ್ ಹೇಳಿದ್ರು ಅಂದ್ರೆ, ನನ್ನ ಈ ಸೌಂದರ್ಯ ಮಗು ಆಗಿತ್ತಂದ್ರೆ ನನ್ನ ಸೌಂದರ್ಯ ಕೆಡತ್ತೆ, ಅದಕ್ಕೆ ನನ್ಗೆ ಮಗು ಬೇಡ ಅಂತ ಹೇಳಿದ್ರು. ಆದ್ರೂ ಕೂಡ ತಂದೆ ತಾಯಿ ಹಾಗೂ ಅತ್ತೆ ಮಾವ ಹೇಳೋದ್ರಿಂದ ಏನೋ ಗರ್ಭಧಾರಣೆ ಆಯ್ತು. ಆದ್ರೆ 3 ಸಲ ಗರ್ಭಧಾರಣೆ ಆದ್ರೂ ಕೂಡ 3 ಸಲನು ಅಬಾರ್ಷನ್ ಮಾಡ್ಕೊಂಡಿದ್ದಾತು. ಆಮೇಲೆ ನೆಕ್ಸ್ಟ್ ಮಗು ಬೇಕು ಅನ್ನೋಂಥದ್ದಾತು. ಮಗು ಬೇಕು ಅನ್ನೋಂಥದ್ದಾಗಿದ್ದಾಗ ಡಾಕ್ಟರ್ ಹತ್ರ ಅವ್ರು ಹೋಗಿದ್ರು. ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇನ್ ಮುಂದೆ ಅಮ್ಮ ನಿನ್ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ರು. ಯಾಕೆ ಆಗೋದಿಲ್ರಿ ಅಂತ ಕೇಳಿದಾಗ, ಈಗಾಗಲೇ ನಿಮಗೆ ದೇವ್ರು ಕೊಟ್ಟಿದ್ದ 3 ಹಣ್ಣು, ಆ 3 ಹಣ್ಣುಗಳು ಕೂಡ ನಿಮ್ ಕೈಯಾರ ನೀವು ಕೆಡ್ಸ್ಕೊಂಡ್ ಬಿಟ್ಟಿದ್ದೀರ. ಈಗ ನಿಮಗೆ ಗರ್ಭಧಾರಣೆ ಮಾಡ್ಲಿಕ್ಕೆ ಮತ್ತು ಅದರ ಪಾಲನೆ ಮಾಡ್ಲಿಕ್ಕೆ ಹ್ಯಾಕ್ ಸಾಧ್ಯ ಅಂತ ಕೇಳಿದ್ರು. ಅವಾಗ ಏನಾಯ್ತು ಅಂದ್ರೆ, ಅವ್ರು ಏನ್ ಮಾಡಿದ್ರು, ಬೆಂಗಳೂರಿಗೆ ಹೋಗಿ ಅಲ್ಲಿ 5,000 ಕೊಟ್ಟು ಕೃತಕ ಗರ್ಭಧಾರಣೆಯನ್ನು ಮಾಡ್ಕೊಂಡ್ರು. ಆ ಕೃತಕ ಗರ್ಭಧಾರಣೆಯಲ್ಲಿ 5 ತತ್ತಿಗಳು ಇದ್ವಂತೆ. ಆದ್ರೆ ಏನಾಯ್ತಂದ್ರೆ, ಅದು 5ರಲ್ಲಿ ಒಂದೇ ಮಾತ್ರ ಉಳ್ಕೊಂಡ್ತು. ಆದ್ರೆ ಆ ಕೃತಕ ಗರ್ಭಧಾರಣೆಯಲ್ಲಿ ಒಂದ್ ಮಗುವಿನ ಹೊರಗ ಇದಾಯ್ತು, ಗರ್ಭಧಾರಣೆ ಆಯ್ತು, ಎಲ್ಲ ಆಯ್ತು. ಆದ್ರೆ ಈಗ ಆ ಮಗು ಹೇಗಿದೆ ಅಂದ್ರೆ ಮೇಡಮ್ಮ, ಸಾಮಾನ್ಯವಾಗಿರುವಂತಹ ಮಗುವಿಗೂ ಮತ್ ಆ ಮಗುವಿಗೆ ಹೋಲಿಕೆ ನೋಡಿದಾಗ ತಾವು ಹೇಳಿದ್ರಿ. ಆದ್ರೆ ಸಾಮಾನ್ಯವಾಗಿರುವಂತಹ ಮಗು ಬಹಳಷ್ಟು ಚುರುಕಾಗಿದೆ. ಆದ್ರೆ ಈ ಮಗು ಹೇಗಿದೆ ಅಂದ್ರೆ, ಸುಮ್ಮನೆ ಏನೋ ಎಲ್ಲ ಮಂದ ಬುದ್ಧಿಗಳು ಅಂತ ಹೇಳ್ತಾರಲ್ಲ, ಆ ತರ ಈಗಿದೆ ಮೇಡಮ್. ಆದ್ರೆ ಈಗ ಆಗ್ಬಾರ್ದು ಅಂದ್ರೆ ಏನೇನು ಯಾವ್ಯಾವ ತರದ ನಾವು ಯಾವ್ಯಾವ ತರದ ಉಪಾಯವನ್ನು ಮಾಡ್ಬೇಕು ಮೇಡಮ್? ಏನು ಮಾಡಕ್ಕಾಗಲ್ಲ, ನೀವೇ ಎಲ್ಲಾ ಕ್ವಶನ್ ಆನ್ಸರ್ 2 ನಿಮ್ಮಲ್ಲೇ ಇದೆಯಲ್ಲ ಮೇಡಮ್. 3 ಅಬಾರ್ಷನ್ ಮಾಡಿಸ್ಕೊಂಡಾರಂದ್ರೆ ಅದ್ರ ಕರ್ಮ ಅನ್ಭವಿಸ್ಲಾರ್ದಂಗ ಇರಲ್ಲ. ಈ ಮಗು ಅವ್ರಿಗೆ ಅದನ್ನ ಕರ್ಮನ ತೋರ್ಸಕ್ಕೆ ಬಂದಿರೋದು. ಅವ್ರ ಅಟ್ಲೀಸ್ಟ್ ಅದಕ್ಕ ಕರ್ಮ ರಿಯಲೈಸ್ ಮಾಡ್ಕೊಳಕ ಅಡಾಪ್ಟ್ ಮಾಡ್ಕೋಬೇಕಿತ್ತು. ಅನಾಥಾಶ್ರಮದಲ್ಲಿರಂತ ಮಗುನ ತಗೊಂಡ್ ಬೆಳೆಸಿದ್ರು ಎಲ್ಲೋ ಅವ್ರ ಕರ್ಮನ ಕಾಂಪನ್ಸೇಟ್ ಆಗ್ತಿತ್ತು. ಬಟ್ ಇವತ್ ಏನ್ ಅವರು ಕೃತಕ ಗರ್ಭಧಾರಣೆ ಮಾಡೋದ್ರಿಂದ ಆ ಮಗು ಆ ಎಫೆಕ್ಟ್ ಕೊಡ್ತಾ ಇದಾವೆ. ಹೌದು, ಅದು ನಾನ್ ನಂಬಲ್ಲ. ಹೈಯರ್ ಸೋಲೆ ಅವ್ರಿಗೆ ಪಾಠ ಕಲ್ಸಕ್ಕೆ ಬಂದಿರೋದಿದ್. ಮಾಡಿದ್ದನ್ನು ಮಾರಾಯ ಅಂತ ಗಾದೆನೇ ಇದೆಯಲ್ಲ ಮೇಡಮ್. ಅವ್ರು ಮಾಡಿದಾರೆ, ಅವ್ರು ಅನುಭವಿಸ್ತಿದಾರೆ, ಏನು ಮಾಡಕ್ಕಾಗಲ್ಲ. ಆದ್ರೆ ಏನು ಈಗಿನ ಸಾಮಾನ್ಯ ಮಕ್ಕಳಿಗೂ ಆ ಮಗುವಿಗೆ ನೋಡಿದ್ರೆ ಅಯ್ಯೋ ಪಾಪ ಹೀಗ ಆತಲ್ಲ ಅಂತ ಅನ್ಸ್ಬಿಡತ್ತೆ ಮೇಡಮ್. ನೀವ್ ಯಾವತ್ತು ಪಾಪ ಅನ್ನಕ್ ಹೋಗ್ಲೇಬೇಡಿ ಮೇಡಮ್.
ಯಾವತ್ತು ಪಾಪ ಅಂತೀವೋ ಆ ಪಾಪ ನಮ್ಗೆ ಸುತ್ಕೊಳತ್ ಈಗ ಆ ಮಗು ಏನ್ ಡಿಸೈನ್ ಮಾಡ್ಕೊಂಡ್ ಬಂದಿದೆ ಅದ್ ಬಂದಿದೆ. ತಂದೆ ತಾಯಿ ಏನ್ ಡಿಸೈನ್ ಮಾಡ್ಕೊಂಡ್ ಬಂದಾರೋ ಕರ್ಮಾನುಸಾರ ಅವ್ರು ಅನ್ಭವಿಸ್ತಾರೆ. ಯಾರ್ ಮೇಡಮ್ ಇದ್ರಲ್ಲಿ ಎಂಟರ್ಫಿಯರ್ ಆಗೋರು? ಅವ್ರಿಗೆ ಹೇಳೋದ್ ಜ್ಞಾನ, ಹೇಳೋದ್ ನಮ್ ಧರ್ಮ, ಕೇಳಲಿಲ್ಲ ಅಂದ್ರೆ ಬಿಟ್ಬಿಡಿ. ಆದ್ರೆ ಪಾಪ ಅಂತ ಯಾರಿಗೂ ಅನ್ನಕ್ ಹೋಗ್ಬೇಡಿ. ತಂದೆ ಮಾತ್ರ ಆಧ್ಯಾತ್ಮಿಕ ಇದರಲ್ಲಿ ಪೂಜೆ ಪಾಠ ಹೋಮ ಹವನ ಎಲ್ಲದರಲ್ಲಿ ಇದ್ದಾರೆ. ಆದ್ರೆ ಹೆಂಡತಿ ಮಾತ್ರ ಸೋಷಿಯಲ್ ಈಗಿನ ಪ್ರವೃತ್ತಿಗೆ ಹೊಂದ್ಕೊಂಡಿದ್ದಾರೆ. ಆದ್ರೆ ಅದನ್ನೇನ್ ಮಾಡಿದ್ರೆ ಮಣಿಪುರ್ನಲ್ಲಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ ಬಂದ್ರು ಮೇಡಮ್. ಆಗಿದ್ದ 15 ದಿವಸನಲ್ಲಿ ಎಲ್ಲಾನು ವಾಶೌಟ್ ಆತು, ಒಂದ ಉಳಿತು. ಆ ಒಂದ್ ಉಳಿದಂತ ಮಗು ಕೂಡ ಈಗ ಒಂಥರ ಅಂದ ವಿಕಲತೆಯಿಂದ ಕೂಡಿದಂತ ಮಗು ಆಗಿದೆ ಮೇಡಮ್. ಅವ್ರ ಡಿಸೈನ್ ಹಂಗಿದೆ ಮೇಡಮ್. ನೀವ್ಯಾರ ಸರ್ ಹೇಳಲ್ವಾ, ಯಾರೊಬ್ರ ಡಿಸೈನ್ ಅಲ್ಲಿ ನಾವ್ ಯಾರು ಎಂಟರ್ಫಿಯರ್ ಆಗಕ್ಕಿಲ್ಲ, ಸಫರ್ ಮಾಡಕ್ ಬಿಡಿ ಅಷ್ಟೇ. ಏನ್ ಥ್ಯಾಂಕ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಸರ್. ಅರುಣ. ಗುಡ್ ಮಾರ್ನಿಂಗ್ ಸರ್ ಅಂಡ್ ಮ್ಯಾಮ್. ಗುಡ್ ಮಾರ್ನಿಂಗ್. ಹಲೋ ಮಾತಾಡಿ ಮ್ಯಾಮ್. ಇದು ಕರ್ಮ ಅಂತ ಹೇಳಿದ್ರಲ್ಲ, ಸೊ ಕರ್ಮದಿಂದ ಆಚೆ ಬರೋದನ್ನ ಏನ್ ಮಾಡ್ಬೇಕು? ಕರ್ಮ ಪ್ರಕ್ಷಾಳನ ಮಾಡ್ಕೊಬೇಕು. ಧ್ಯಾನ ಮಾಡ್ತೀರಾ ನೀವು? ಮಾಡ್ತಿದೀವಿ ಮ್ಯಾಮ್. ಎಷ್ಟ್ ದಿನದಿಂದ ಮಾಡ್ತಿದ್ದೀರಾ? 2-3 months ಇಂದ. ಇದು ಸರ್ದು ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಮಾಡ್ತಿದೀವಿ ಕಂಟಿನ್ಯೂಸ್ ಆಗಿ. ಮೇಡಮ್ ಅದೇ 1 hour ಮ್ಯಾಮ್. ನೀವ್ 1 hour ಇಂಡಿವಿಜುವಲ್ ಆಗಿ ಮಾಡ್ರಿ. ಕರ್ಮನ ನಾವು ನೈಟ್ ಮಾಡ್ಕೊಬೇಕು ಮಲ್ಗೋ ಮುಂಚೆ. ಅಂದ್ರೆ ನಿಮಗೆ ಯಾವ ರೀತಿ ಸಮಸ್ಯೆ ಎದುರಿಸ್ತಿದ್ದೀರೋ ಆ ಸಮಸ್ಯೆಗೆ ಅನುಗುಣವಾಗಿ ನಾವು ಹೇಳ್ಕೊಂಡಾಗ ಏನಾಗುತ್ತೆ, ಅದು ವಿಷನ್ ಬರುತ್ತೆ. ಧ್ಯಾನದಲ್ಲೋ ಇಲ್ಲ ನಾವು ಮಲಗಿದಾಗ ನಮ್ ಕನ್ಸಿನಲ್ಲೋ ಬಂದಾಗ ಆ ಕರ್ಮ ಕ್ಲಿಯರ್ ಆಗ್ತಿದೆ ಅಂತ ಅರ್ಥ. ನಿಮಗ್ ಇದು ಮಾಡ್ಕೋಬೇಕು ಅಂತಿದ್ರೆ ನೀವ್ ನಮ್ಗೆ ಫೋನ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಸಮಸ್ಯೆ ಅನುಭವಿಸ್ತಿದ್ದೀರಾ. ಆ ಸಮಸ್ಯೆ ಅನುಭವಿಸರವಾಗಿ ನಾವು ನಿಮಗೆ ಕರ್ಮ ಪ್ರಕ್ಷಾಳನ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಅವಾಗ ಫ್ಯಾಮಿಲಿ ಫುಲ್ ಕುತ್ಕೊಬೋದಾ? ಯಾರಿಗೆ ಅನುಭವಿಸ್ತಿದ್ದೀರಾ ಅವ್ರು ಕೂಡ್ಬೇಕು. ಈಗ ಹಸಿವಾಯ್ತಂದ್ರೆ ನೀವ್ ಊಟ ಮಾಡ್ತೀರಾ, ಅಷ್ಟು ಕುತ್ಕೊಂಡು ಊಟ ಮಾಡ್ತೀರಾ? ಅಲ್ಲ ಮ್ಯಾಮ್, ಯಾಕೆಂದ್ರೆ ನಾವು ಕುತ್ಕೊಂಡು ನಮ್ಮ ಅಪ್ಪ ಅಮ್ಮನೂ ನಮ್ ಜೊತೆ ಕುತ್ಕೊಂತಾರೆ. ಅವ್ರ ಧ್ಯಾನ ಅವ್ರಿಗೆ ಹೇಳಿ, ನಿಮ್ದು ಧ್ಯಾನ ನೀವ್ ಮಾಡಿ. ಯಾವತ್ತು ಕರ್ಮ ಪ್ರಕ್ಷಾಳನ ಅನ್ನೋದು ಯಾರಿಗ್ ಹಸಿವಿರ್ತೈತೆ ಅವ್ರು ಕುತ್ಕೋಬೇಕು. ಇವತ್ ನಿಮ್ ಕರ್ಮಕ್ ಅವ್ರು ಕುತ್ಕೊಂಡ್ರು ಅಂದ್ರೆ ನಿಮ್ ಕರ್ಮ ಎಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು. ಕರ್ಮ ಪ್ರಕ್ಷಾಳನ ಯಾರಿಗ್ ಮಾಡ್ಕೊಬೇಕು, ಇಂಡಿವಿಜುವಲ್ ಆಗಿ ಕುತ್ಕೊಳ್ಳಿ. ನಾರ್ಮಲ್ ಆಗಿ ಧ್ಯಾನ ಮಾಡ್ಬೇಕಂದ್ರೆ ಜೊತೆ ಕುತ್ಕೊಂಡ್ ಮಾಡಿ. ಕರ್ಮ ಪ್ರಕ್ಷಾಳನ ಮಾತ್ರ ಒಬ್ರೆ ಕುತ್ಕೊಂಡ್ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್. ಸ್ನೇಹಿತರೆ, ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಂದಿನ ಅಂಶಕ್ಕೆ ಹೋಗೋಣ. ರೈಟ್ ಮೇಡಮ್. ಸೊ ಸಾಕಷ್ಟು ಪ್ರಶ್ನೆಗಳು ಬಂತು, ತುಂಬಾ ಪ್ರಶ್ನೆಗಳು. ಅದಕ್ಕೂ ಒಳ್ಳೆಯ ಉತ್ತರ ಸಿಕ್ತು ನಿಮ್ಮಿಂದ. ಸೊ ಅದಕ್ಕೂ ತುಂಬಾ ಕೃತಜ್ಞತೆಗಳು ನಿಮಗೆ. ಬೇಡ, ಇವರು ದೀಪಾ ಅವರು ಮಾತಾಡ್ತಾರಂತೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಯಂಗ್ ಕಪಲ್ಸ್ಗೆ ಇದು ತುಂಬಾ ಬೇಕಾಗಿರೋ ಒಂದು ಮಾಹಿತಿ. ಈಗಾಗ್ಲೇ ನಮಗೂ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ, ಇದು ಮುಂಚೆನೆ ನಮಗ್ ಸಿಗ್ಲಿಲ್ಲ ಅನ್ನೋದೊಂದು ಫೀಲ್ ಆಗ್ತಾ ಇದೆ ನನ್ಗೆ. ಈಗ ನಂದು ಕ್ವಶನ್, ನಾನು ಒಂದು ಕೇಳಿದೀನಿ ಮೇಡಮ್, ಇನ್ಫಂಟ್ರಿ ಎಜುಕೇಶನ್ ಅಂತ. ಅದೇನೆ ನೀವ್ ಹೇಳಿದ್ರಲ್ಲ ಈಗ ಗರ್ಭ ಸಂಸ್ಕಾರ ಅಂತ. ಮಗುವಿಗೆ ನಾವು ಹೊಟ್ಟೆಲಿ ಇದ್ದಾಗ್ಲೇ ಯಾವ ತರ ನಾವು ಸಂಸ್ಕಾರ ಕೊಡ್ಬೇಕು ಅನ್ನೋದು ನಾನ್ ತಿಳ್ಕೊಂಡಿದ್ದೆ. ಬಟ್ ನಂಗೆ ಆ ಟೈಮಲ್ಲಿ ನಾನ್ ಪ್ರೆಗ್ನೆಂಟ್ ಇದ್ದಾಗ ನಂಗೆ ಆ ವಿಷಯ ಗೊತ್ತಿರ್ಲಿಲ್ಲ. ಬಟ್ ನಾನ್ ಆಮೇಲೆ ಮಗು ಹುಟ್ಟಿ 14 ವರ್ಷಕ್ಕೆ ನಾನ್ ತಿಳ್ಕೊಂಡೆ ಮೇಡಮ್. ತುಂಬಾ ಚೆನ್ನಾಗಿದೆ ಅದು. ನಮ್ಗೆಲ್ಲ ಅವಾಗ ಸಿಗ್ಲಿಲ್ಲ ಅಂತ ಫೀಲು. ಈಗ ನನ್ ಕ್ವಶನ್ ಏನು ಅಂತ ಅಂದ್ರೆ, ಈಗ ಒಬ್ರು ತಾಯಿ ಆದವರು ಆ ಒಂದು ಧ್ಯಾನ ಪದ್ಧತಿಲಿ ಇರ್ತಾರೆ, ಗಂಡ ಆದವರು ಇರೋದಿಲ್ಲ. ಅವ್ರು ಹೇಳಿದ್ರು ಕೇಳಲ್ಲ. ಆಕ್ಚುಲಿ ನಾನು SSY ಸ್ಟೂಡೆಂಟ್ ಮೇಡಮ್. ನಾನ್ ಮಾಡಿದಾಗ ನನ್ ಮದ್ವೆ ಆದಾಗ ಇದೆಲ್ಲ ಮಾಡ್ಕೊಂಡಿದ್ದೆ ನನ್ ಕ್ಲಾಸ್ ಎಲ್ಲ. ನನ್ ಹಸ್ಬೆಂಡಿಗೆ ಹೇಳಿದ್ರೆ ಅವ್ರು ಮಾಡ್ಲಿಲ್ಲ. ಅವಾಗ ಅವರು ಚೆನ್ನಾಗಿ ಆ ಒಂದು ಮೆಡಿಟೇಷನ್ ಅದೆಲ್ಲ ಮಾಡ್ಕೊಂಡು ಇದ್ದಿದ್ರೆ ನಮಗೂ ಮಗು ಇನ್ನೂ ಚೆನ್ನಾಗಿ ಹುಡ್ತೈತೇನೋ ಅಂತ ಅನ್ಸುತ್ತೆ. ಬಟ್ ಅಂತ ಗಂಡಂದ್ರೂ ನಾವ್ ಯಾವ ತರ ದಾರಿಗೆ ತರ್ಬೇಕು ಅನ್ನೋದು ನನ್ ಕ್ವಶನ್ ಮೇಡಮ್. ಮೇಡಮ್, ಇನ್ನೊಂದು, ಈ ತರ ರಿಗ್ರೆಟ್ ಇಟ್ಕೋಬೇಡಿ. ನೀವ್ ಬಂದಿದ್ದೀರಾ, ಮಾಡ್ಕೊಂಡೋಗಿ. ಇದು ನಿಮ್ ಡಿಸೈನೇ. ಇದು ಪ್ರತಿಯೊಂದು ಆತ್ಮ ಹೇಳದ್ನಲ್ಲ ಮೇಡಮ್, ಭೂಮಿ ಮೇಲೆ ಬರೋದು 306 ಎಲ್ಲಾ ಕೋನಗಳಿಂದ ಎಕ್ಸ್ಪೀರಿಯನ್ಸ್ ತಗೊಳಕ್. ನೀವೇನ್ ಮಾಡಿದ್ರಿ, ಸರಿ ಮೇ ಬಿ ನಿಮ್ ಗಂಡ ಧ್ಯಾನ ಮಾಡ್ತಿರ್ಬೋದು, ನೀವ್ ಮಾಡ್ತಿಲ್ದೇ ಇರ್ಬೋದು. ನೀವ್ ಆ ರೀತಿ ಕೊಟ್ಟಿದ್ದೇನೆ ಈ ರೀತಿ ಗಂಡ ಆಗಿ ಈ ಸರಿ ಈ ಅನುಭವ ತಗೊಂತಿದ್ದೀರಾ. ಆದ್ರೆ ರಿಗ್ರೆಟ್ ಬೇಡ. ನಿಮಗ್ ಬಂದಿರೋ ಮಗು ನಿಮ್ದೊಂದ್ ಜೀನ್ಸ್ ಇಂದಾದ್ರೂ ಅದು ಸಹ
ಉನ್ನತವಾಗೇ ಇರ್ತದೆ. ಯಾಕಂದ್ರೆ ನಿಮ್ ಗರ್ಭ ಆಧ್ಯಾತ್ಮಿಕತೆಯಲ್ಲಿ ಇದೆ ಅಂದ್ರೆ ನಮ್ ಗರ್ಭ ಆತರ ಒಂದ್ ಸಂಸ್ಕಾರದಿಂದಾನೇ ಇದ್ದಾಗ ನಮ್ ಮಕ್ಳು ಹಂಗೆ ಇರ್ತಾರೆ. ನೀವೇನ್ ಯೋಚನೆ, ನನಗೂ ಅದು ಮುಂಚೆ ರಿಗ್ರೆಟ್ ಇತ್ತು. ಬಟ್ ಯಾವಾಗ ಇದು ಜ್ಞಾನ ಬಂತು ನನಗಿಲ್ಲ. ಯಾಕಂದ್ರೆ ನನ್ನ ಮಕ್ಳು ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಆ ಸಂಸ್ಕಾರ ಅನ್ನೋದು ಇಬ್ರಲ್ಲೂ ಜಾಸ್ತಿನೇ ಇದೆ. ಎಷ್ಟೊಂದ್ ವಿಷಯನ ನಾವು ಅವರಿಂದ ಕಲ್ತಿರೋದು ಇದೆ. ಯಾಕಂದ್ರೆ ನಮ್ ಗರ್ಭ ಆರ್ಸ್ಕೊಂಡ್ ಬಂದಿದಾವಂದ್ರೆ ಅವು ಆತರ ಆತ್ಮಗಳು ಇರಕ್ಕೆ ಸಾಧ್ಯ ಅಲ್ವಾ. ಅದು ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ಕೊಳ್ಳಿ, ರಿಗ್ರೆಟ್ ಬೇಡ. ಇವತ್ತಿಂದ ನಿಮ್ ಮಗುನು ಒಂದು ಉನ್ನತವಾದ ಆತ್ಮ ಅನ್ಕೊಂಡೇ ಇರ್ರಿ. ಮತ್ತೆ ಹಸ್ಬೆಂಡ್ ವಿಷಯಕ್ ಬಂದ್ರೆ, ನೀವು ದಿನಾಲು ಧ್ಯಾನ ಮಾಡ್ಬೇಕಾದಾಗ ನಿಮ್ಮ ಜೊತೆಗೆ ನಿನ್ ಗಂಡ ಮಕ್ಳು ಎಲ್ಲ ಕೂತು ಧ್ಯಾನ ಮಾಡ್ತಿದಾರ ಅನ್ನೋ ಒಂದು ವಿಷನ್ ಇಟ್ಕೊಂಡ್ ಮಾಡಿ. ಮತ್ತೆ ನಿಮ್ ಗಂಡಗ್ ನೀವ್ ಮಾಡಿ ಅಂತ ಫೋರ್ಸ್ ಮಾಡ್ಲೇಬೇಡಿ. ಧ್ಯಾನಕ್ ಕುಂತಾಗ ಅವ್ರ ಸೋಲ್ನ ಇನ್ವೈಟ್ ಮಾಡಿ. ಅಂದ್ರೆ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ನೀವ್ ಧ್ಯಾನ ಮಾಡ್ತಿದ್ದೀರಾ, ನಾವಿಬ್ರು ಸೇರಿ ಒಂದು ಲೋಕ ಕಲ್ಯಾಣ ಕೆಲ್ಸ, ಪತ್ರಿ ಸರ್ ಸಂಕಲ್ಪ ಏನಿದೆಯೋ ಅದಕ್ ಕೈ ಜೋಡಿಸಿ ವರ್ಕ್ ಮಾಡ್ತಿದೀವಿ ಅಂತ ಈ ತರ ಅಫರ್ಮೇಶನ್ಸ್ ಕೊಡಿ. ಯಾವಾಗ ಲೋಕ ಕಲ್ಯಾಣ ಅಂತ ಬಂತು, ಆ ಯೂನಿವರ್ಸ್ ಏನ್ ಮಾಡ್ತಿತ್ತು, ಯಾವತ್ತು ನಾವು ಅನ್ನೋದ್ ಇರ್ಬೇಕು. ಇಲ್ಲಿ ನಾನು ಅನ್ನೋದ್ ಇಷ್ಟ ಆಗಲ್ಲ. ಇಲ್ಲಿ ನಾವು ಅಂದಾಗ ಏನಾಯ್ತು, ನೀವು ನಿಸ್ವಾರ್ಥವಾಗಿ ಮಾಡಕ್ ರೆಡಿ ಇದೀರ ಅಂತ ಗೊತ್ತಾದಾಗ ಏನ್ ಮಾಡ್ತಾರ, ಮಾಸ್ಟರ್ಸ್ ನಿಮ್ ಮನೆಯವರ ಮೆಂಟಾಲಿಟಿನ ಚೇಂಜ್ ಮಾಡ್ತಾರೆ. ಅಂದ್ರೆ ಇದು ನಿಮಗೆ ಇವತ್ತು ಅನ್ಕೊಂಡ್ರೆ ನಾಳೆ ಆಗ್ತದಂತ ನಾನು ಹೇಳಲ್ಲ. ಇಟ್ಸ್ ಟೇಕ್ ಅ ಟೈಮ್. ನಿಮ್ದು ಒಂದು ಡಿಸೈನ್ ಎಷ್ಟು ದಿನ ಬರ್ಕೊಂಡ್ ಬಂದಿರೋ ಅಲ್ಲಿ ತನಕ ಮುಗಿದ್ಮೇಲೆ ಹಸ್ಬೆಂಡ್ 100% ಬರ್ತಾರೆ. ಮತ್ತೆ ನೀವು ಊಟ ಬಡಿಸ್ಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೆ ನೀವೇ ಅಲ್ವಾ ಮಾಡೋದು. ಅವಾಗ ಊಟ ಮಾಡಿ ನನ್ ಗಂಡ ಸಹ ಉನ್ನತವಾದ ಆತ್ಮಸ್ಥಿತಿ ಹೊಂದುತ್ತಾ ಇದ್ದಾರೆ, ಅವರು ಧ್ಯಾನ ಮಾಡ್ತಿದ್ದಾರೆ, ಅವ್ರ ಆತ್ಮ ಪರಿಪಕ್ವತೆ ಆಗ್ತಿದೆ. ನನ್ನ ಹಸ್ಬೆಂಡ್ ಇಂದ ಇಷ್ಟು ದಿನ ನಾನು ಏನ್ ಕಲಿಬೇಕಿತ್ತು ಆ ಲೆಸನ್ ಕಲ್ತ್ಬಿಟ್ಟಿನಿ. ಇವತ್ತಿಂದ ನಾವಿಬ್ರು ಒಂದು ಲೋಕ ಕಲ್ಯಾಣ ಕೆಲ್ಸಕ್ ರೆಡಿ ಆಗಿದೀವಿ ಅಂತ ಈ ತರ ಏನು ಅಡಿಗೆ ಮಾಡ್ಬೇಕಾದ್ರೆ, ಊಟ ಬಡಿಸ್ಬೇಕಾದ್ರೆ, ನಿಮ್ ಮನೆಯವ್ರಿಗೆ ಒಂದ್ ಲೋಟ ನೀರ್ ಕೊಡ್ಬೇಕಾದ್ರೆ ಮನ್ಸಲ್ಲಿ ಅದ್ ಅನ್ಕೊಂತೀರಿ. ಅವ್ರ ಮುಂದೆ ನೀವ್ ಒಂದಿನನು ಫಿಸಿಕಲ್ ಆಗಿ ಏನು ಎಕ್ಸ್ಪ್ರೆಸ್ ಮಾಡ್ಬೇಡಿ. ಇಲ್ಲೇನಂದ್ರೆ ಅಷ್ಟ್ರಲ್ಲಿ ನೀವು ಆ ಥಾಟ್ಸ್ ನ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಆ ಸೋಲ್ ಡಿಸೈನ್ ಏನಿದೆಯೋ ಏನಲ್ಲಿ ಇದು ಮಾಡ್ಕೊಂಡ್ ಬಂದಿದ್ದು ಅದೆಲ್ಲ ಹೀಲ್ ಆಗಿ ಅವರು ನಿಮ್ ದಾರಿಗ್ ಬರ್ತಾರೆ. ಬಟ್ ಇದಕ್ ನಿಮ್ ಸಾಧನೆ ಅನ್ನೋದು ಬಹಳ ಮುಖ್ಯ. ಮಿನಿಮಮ್ 1 to 2 hours. ಇಲ್ಲಿ ಸರ್ ಗ್ರೂಪ್ ಅಲ್ಲಿ ಮಾಡೋ ಧ್ಯಾನ ಬೇರೆ, ಇದು ಗ್ರೂಪ್ ಅಲ್ಲಿ ನಡೆಯುತ್ತೆ. ಬಟ್ ನೀವ್ ಒಬ್ರೇ ಕುತ್ಕೊಂಡ್ ಧ್ಯಾನ ಮಾಡೋದ್ ಕಲೀರಿ. ಯಾವತ್ತೇನಾಗ್ತದೆ, ಗ್ರೂಪ್ ಕಾನ್ಶಿಯಸ್ ಅಲ್ಲಿ ನಮ್ ಎನರ್ಜಿ ಬೇಗ ಜಾಸ್ತಿ ಆಗುತ್ತೆ. ಬಟ್ ಇಂಡಿವಿಜುವಲ್ ಆಗಿ ಕುತ್ಕೊಂಡಾಗ ನಮೀಗ ಎನರ್ಜಿನೇ ಇರಲ್ಲ. ಅದಕ್ಕೆ ಒಂದ್ ಹೊತ್ತು ಗ್ರೂಪ್ ಅಲ್ಲಿ ಮಾಡಿ, ಒಂದ್ ಹೊತ್ತು ಇಂಡಿವಿಜುವಲ್ ಆಗಿ ಕುತ್ಕೊಂಡ್ ಮಾಡೋದ್ ಕಲೀರಿ. ಇಂಡಿವಿಜುವಲ್ ಆಗಿ ಮಾಡೋದ್ ಜಾಸ್ತಿ ಹೊತ್ತು ಕುತ್ಕೊಳ್ಳಿ, ಅವಾಗ ರಿಸಲ್ಟ್ ಬೇಗ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆಯ ಮಾಹಿತಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಸೊ ಇನ್ನು ಮುಂದಿನ ಅಂಶಕ್ಕೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಧನ್ಯವಾದಗಳು ತಮ್ಮ ಥ್ಯಾಂಕ್ ಯು ಸರ್. ಜ್ಞಾನ ಹಂಚಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಇಷ್ಟುವರೆಗೂ ಅದ್ಭುತವಾದ ಜ್ಞಾನವನ್ನು ತಿಳ್ಕೊಂಡಿದ್ವಿ. ಮೇಡಮ್ ಇಂದ ಅದ್ಭುತವಾದ ಪ್ರಶ್ನೆ ಉತ್ತರಗಳು ನಡೆಸ್ಕೊಂಡಿದ್ವಿ. ಸೊ ಎಲ್ಲ ನಾವು ಪಾಲನೆ ಮಾಡೋಣ. ಸೊ ಇದು ಆಧ್ಯಾತ್ಮಿಕ ಗರ್ಭಧಾರಣೆ ಮತ್ತೆ ಆಧ್ಯಾತ್ಮಿಕ ಪಾಲನೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಪ್ರಾಮುಖ್ಯವಾದ ಅಂಶ ಇದು. ಸೊ ನಾವು ದಯವಿಟ್ಟು ಇದೆಲ್ಲರನ್ನು ಮತ್ತೆ ಹೆಚ್ಚೆಚ್ಚು ಇದ್ರ ಬಗ್ಗೆ ಜ್ಞಾನ ತಿಳ್ಕೊಂಡು, ಈಗ ಮೇಡಮ್ ನಂಬರ್ ಹಂಚಿದೀವಿ ಈ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ. ದಯವಿಟ್ಟು ನಿಮ್ಗೆ ಏನೇ ಕ್ವಶನ್ಗಳಿದ್ದು ಪ್ರಶ್ನೆಗಳಿದ್ರೆ ದಯವಿಟ್ಟು ಮೇಡಮ್ ಹತ್ರ ನೀವು ಕೇಳ್ಕೋಬಹುದು. ಓಕೆ, ರೈಟ್.